सृष्टिस्थित्यस्य येह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ब्रह्मान्तावरवः साक्षात् इष्टं दैवं श्रियःपतिः आचार्याः श्रीमदाचार्याः सन्तु मे जन्मजन्मनि शारदा भववाराशेः पारदा वरदा सतां नीरदा बहरेर्ज्ञानसारदा पातु सर्वदा तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सताम् अशेषसन्मङ्गलानि भवन्तु। ಬ್ರಹ್ಮದೇವರ ಸೃಷ್ಟಿಯಲ್ಲಿ ಸ್ವಯಂಭುವ ಮನು ಶತರೂಪಾದೇವಿಯರ ಮೂಲಕ 3 ಗಂಡು 3 ಹೆಣ್ಣು 2 ಗಂಡು ಅಂತ 5 ಜನ ಮಕ್ಕಳನ್ನು ಸ್ವಯಂಭೂಮನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಕೊನೆಯ ಮಗಳಾದ ದೇವಹೂತಿಯನ್ನು ಬ್ರಹ್ಮದೇವರ ಮಗನಾದ ಕರ್ದಮ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಭಗವಂತ ಕರ್ದಮ ಪ್ರಜಾಪತಿಗೆ ಅನುಗ್ರಹ ಮಾಡಿದ್ದಾನೆ. ಇನ್ನಲ್ಲಿ ನಾನೇ ಮಗನಾಗಿ ಅವತಾರ ಮಾಡ್ತೇನೆ, ಜಗತ್ತಿನ ಅಜ್ಞಾನವನ್ನು ಪರಿಹಾರ ಮಾಡುವ ಸುಜ್ಞಾನ ದೇವತೆಯಾಗಿ ಕಪಿಲ ಅನ್ನುವ ನಾಮದಿಂದ ಅವತಾರ ಮಾಡ್ತೇನೆ ಅಂತ ಆ ಕರ್ದಮ ಪ್ರಜಾಪತಿಗೆ ಭಗವಂತ ಸಿದ್ಧಪುರಿ ಎನ್ನುವ ಕ್ಷೇತ್ರ, ಇವತ್ತಿನ ಮಾತೃಗಯ ಅನ್ನುವ ಕ್ಷೇತ್ರದಲ್ಲಿ ದರ್ಶನ ಕೊಟ್ಟು ಹಿಡಿ ಹೋಗಿದ್ದ. ಅದಕ್ಕನುಗುಣವಾಗಿ ದೇವಹೂತಿ ಕರ್ದಮರನ್ನು ವಿವಾಹ ಮಾಡಿಕೊಂಡು 9 ಜನ ಹೆಣ್ಣುಮಕ್ಕಳನ್ನು ಪಡೆದು 10ನೇಯವನನ್ನಾಗಿ ಭಗವಂತನನ್ನೇ ಮಗನನ್ನಾಗಿ ಪಡೆದಿದ್ದಾರೆ. ಭಗವಂತನೇ ಮಗನಾದ ಮೇಲೆ ಎಷ್ಟೋ ಮೋಕ್ಷಕ್ಕೆ ಬೇಕಾದ ಎಲ್ಲ ತತ್ವೋಪದೇಶಗಳು ಕೂಡ ದೇವರ ಕೈಯಲ್ಲಿದೆ. ಒಂದು ಹೆಣ್ಣಾಗಿ ತುಂಬ ದೊಡ್ಡ ಸಮರ್ಪಣೆಯನ್ನು ಮಾಡಿಕೊಂಡು ದೇವಹೂತಿ, ಒಂದು ಹೆಣ್ಣು ಒಬ್ಬ ಮಗ ಒಂದು ಕುಲವನ್ನು ಉದ್ಧಾರ ಮಾಡಿದರೆ ಒಂದು ಹೆಣ್ಣು 100 ಕುಲವನ್ನು ಉದ್ಧಾರ ಮಾಡ್ತಾಳಂತೆ. ಅಷ್ಟು ಮಹತ್ವ ಇದೆ ಹೆಣ್ಣುಮಕ್ಕಳಿಗೆ. ಯಾಕೆ ಅಂತಂದರೆ ಅಪ್ಪನ ವಂಶವನ್ನು ಉದ್ಧಾರ ಮಾಡ್ತಾಳೆ, ಗಂಡನ ವಂಶವನ್ನು ಉದ್ಧಾರ ಮಾಡ್ತಾಳೆ. ಉಭಯ ಕುಲೋತ್ತಾರಿಣಿ ಕನ್ಯಾ ಅಂತ. ಹಾಗೆ ಸ್ವಯಂಭೂ ಮನುವಿಗೆ ದೇವಹೂತಿಯ ವೈರಾಗ್ಯದಿಂದ ಸ್ವಯಂಭೂ ಮನುವಿಗೂ ವೈರಾಗ್ಯ ಬಂತದ್ದು. ಮಗಳನ್ನು ನೋಡಿ ವೈರಾಗ್ಯವನ್ನು ಕಲಿತ ಅಂತ ಪಾಠ ಇದೆ. ಆ ದೇವಹೂತಿಯ ಸಮರ್ಪಣಾ ಭಾವ ಬ್ರಹ್ಮಜ್ಞಾನಿಯನ್ನ ತಾನು ಪಡೀಬೇಕು ಅಂತ. ದೇವಹೂತಿಯ ಸೌಂದರ್ಯಕ್ಕೆ ದೇವಗಂಧರ್ವರೆಲ್ಲ ಮೋಹಿತರಾಗಿದ್ದಂತೆ. ಮದುವೆ ಆಗೋದಾದರೆ ಇಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ದೇವತೆಗಳೆಲ್ಲ ಆಸೆ ಪಡ್ತಾ ಇದ್ರಂತೆ ದೇವಹೂತಿಯನ್ನು. ಆದರೆ ದೇವಹೂತಿ ಮಾತ್ರ ನನಗೆ ಸೌಂದರ್ಯ ಸಂಪತ್ತಿನ ಪುರುಷ ಬೇಡ, ನನಗೆ ಬ್ರಹ್ಮಜ್ಞಾನಿ ಗಂಡನಾಗಬೇಕು ಅಂತ ಆಲೋಚನೆ ಮಾಡಿ ಆ ಸಿದ್ಧಪುರಿಯಲ್ಲಿರುವಂತಹ ಒಬ್ಬ ವಿರಕ್ತನಾದ ಸನ್ಯಾಸ ಭಾವದ ಒಬ್ಬ ಗಂಡ ಕರ್ದಮ ಪ್ರಜಾಪತಿಯನ್ನು ಗಂಡನನ್ನಾಗಿ ಪಡೆದಿದ್ದಾಳೆ. ಆ ವೈರಾಗ್ಯದ ಸಂಕೇತವಾಗಿಯೇ ಕಪಿಲನಂತಹ ವಿರಕ್ತ ಮಗನನ್ನು ಪಡೆದಿದ್ದಾಳಂತೆ. 9 ಹೆಣ್ಣಾದ ಮೇಲೆ
10ನೆಯ ಗಂಡಾಗಿ ಭಗವಂತನೇ ಅವತಾರ ಮಾಡಿದ್ದಾನೆ. ಅವತಾರ ಮಾಡಿದ ಮೇಲೆ ದೇವಹೂತಿ ಹೇಳ್ತಾಳೆ, ನನಗೆ ತತ್ವೋಪದೇಶವನ್ನು ಮಾಡು, ಜ್ಞಾನದಿಂದಲೇ ಮೋಕ್ಷ. ದೇವರನ್ನ ಮಗನನ್ನಾಗಿ ಪಡೆದ ತಕ್ಷಣ ಮೋಕ್ಷ ಆಗಲ್ಲ. ಬಭಾಷ ಈಶಸ್ ವಿತತೋ ಅಭಿತಾನನಃ. ದೇವರು ಮಂದಹಾಸವನ್ನು ಬೀರ್ತಾ ಹೇಳ್ತಾನಂತೆ, ನಿನಗೆ ತತ್ವೋಪದೇಶವನ್ನು ಮಾಡ್ತೇನೆ. ತತ್ವೋಪದೇಶದಿಂದ ತತ್ವಜ್ಞಾನದಿಂದ ಮೋಕ್ಷ ಆಗುತ್ತೆ. ಅಂದರೆ ನೋಡಿ, ನೇರವಾಗಿ ಒಂದು ಹೆಣ್ಣಿಗೆ ಸಾಕ್ಷಾತ್ ಭಗವಂತನೇ ಯೋಗದ ಉಪದೇಶವನ್ನು ಮಾಡಿದ್ದಾನೆ, ಅಲ್ಲಿ ದೇವಹೂತಿಗೆ ತತ್ವೋಪದೇಶ ಮಾಡಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಜ್ಞಾನದಿಂದ ಮೋಕ್ಷಕ್ಕೆ ಹೋಗಬೇಕೇ ಹೊರತು ಕರ್ಮಗಳು ಜ್ಞಾನಕ್ಕೆ ಪ್ರೇರಕ. ಕರ್ಮದ್ವಾರ ಪ್ರಧಾನವಾದದ್ದು ಜ್ಞಾನವನ್ನು ಹೊಂದಬೇಕು. ತುಂಬ ಮಾತಾಡ್ತಿದ್ದಾರೆ, ಎರಡೆರಡು ಕಡೆ ಮಾತನಾಡಿದ್ದಾರೆ. ನೀವು ಯಾರಾದರೂ ಇಲ್ಲಿ ಸ್ಥಳೀಯರು ಹೋಗಿ ಹೇಳಿ ಮಾತನಾಡುವಾಗ ನಮ್ಮ ಮಾತು ಕೇಳಬೇಕು. ಹೇಳ್ತಿರಲ್ಲ, ಅವ್ರು ಮಾತನಾಡದೇ ಇರೋ ಹಾಗೆ ಹೇಳಬೇಕು. ಯೋಗಾಧ್ಯಾತ್ಮಿಕ ಪುಂಸಾ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋ ಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ ತಮಿಮಂ ತೇ ಪ್ರವಕ್ಷ್ಯಾಮಿ ಅಮವೋಚಂ ಪುರಾಣಘೇ ಋಷೀಣಾಂ ಶ್ರೋತುಕಾಮಾನಾಂ ಯೋಗಮುರ್ವಂಗನೈಪುಣಂ. ಭಗವಂತ ಸಾಂಖ್ಯಶಾಸ್ತ್ರ ಉಪದೇಶ ಅಂತ ಹೇಳಿದ್ದಾರೆ. ಕಪಿಲ ರೂಪಿಯಾದ ಪರಮಾತ್ಮ ದೇವಹೂತಿಗೆ ಮಾಡಿದ ಉಪದೇಶವನ್ನು ಸಾಂಖ್ಯ ತತ್ವದ ಉಪದೇಶ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಶರೀರದಲ್ಲಿ ಪರಮಾತ್ಮ ನಿಯಾಮಕನಾಗಿರ್ತಾನೆ. ಅವನ ಜ್ಞಾನ ಸಂಪಾದನೆಯನ್ನು ಮಾಡಬೇಕು. ನನ್ನ ಹೃದಯದಲ್ಲಿರುವ ದೇವರನ್ನು ಹೆಚ್ಚು ಧ್ಯಾನ ಮಾಡಬೇಕಂತ. ಅಂದರೆ ಪ್ರತಿಮೆಯಲ್ಲಿ ದೇವರನ್ನು ನೋಡಬೇಕು. ಯಾಕೆ ನೋಡಬೇಕು? ಶ್ರೀನಿವಾಸ ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಮಧ್ಯೆ ಮಧ್ಯೆ ಕಣ್ಣು ಮುಚ್ಚುತ್ತಾ ಇರಬೇಕಂತ. ಅದಕ್ಕಿಂತ ಹೆಚ್ಚು ಒಳ್ಳೆಯ ಉತ್ತರ ಮಧ್ಯೆ ಮಧ್ಯೆ ಕಣ್ಣು ತೆಗಿತಾ ಇರಬೇಕು ಅನ್ಬೇಕು. ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೆ. ಅಂದರೆ ಭಗವಂತನ ರೂಪವನ್ನು ನೋಡಬೇಕು, ಕಣ್ಣು ಮುಚ್ಚಬೇಕು. ಯಾಕೆ ಅಂದರೆ ಜಗದಂತರ್ಯಾಮಿ ಮದಂತರ್ಯಾಮಿ, ಆ ರೂಪ ನನ್ನ ಹೃದಯದಲ್ಲಿದೆ ಅಂತ ಆಲೋಚನೆ ಮಾಡಬೇಕು. ಹೃದಯದಲ್ಲಿ ದೇವರನ್ನ ಧ್ಯಾನ ಮಾಡುವುದೇ ತತ್ವಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ತಿರುಪತಿಗೆ ಹೋಗಲಿ, ಉಡುಪಿ ಕೃಷ್ಣನನ್ನು ನೋಡಲಿ, ಯಾವ ರೂಪ ನೋಡಿದರೂ ಇದು ನನ್ನ ಹೃದಯದಲ್ಲಿರುವ ರೂಪ, ಬಿಂಬರೂಪ ಅಂತ ಆಲೋಚನೆ ಮಾಡಬೇಕಂತ. ಹೃದಯಕ್ಕೆ ಧ್ಯಾನ ನಿಷ್ಠಯ ಅಂತ ಹೃದಯದಲ್ಲಿ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕ್ಷೇತ್ರಗಳಿಗೆ ಹೋಗಿ ದೇವರ ದರ್ಶನ ಮಾಡಿದರೂ ಆ ರೂಪ ನನ್ನ ಹೃದಯದಲ್ಲಿದೆ ಎನ್ನುವ ಆಲೋಚನೆಗಳು ಮನಸ್ಸಿಗೆ ಬರಬೇಕು. ಅದರಿಂದ ಏನಾಗುತ್ತೆ ಅಂದರೆ ಮೋಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಮೋಕ್ಷ ಆಗುತ್ತಂತೆ ಅದರಿಂದ. ಆತ್ಯಂತೋಪರತಿರಿಯತ್ರ ದುಃಖಸ್ಯ ಚ ಸುಖಸ್ಯ ಚ. ಸಿಕ್ಕಾಪಟ್ಟೆ ಈ ದುಃಖ ಸುಖಗಳು ಬರ್ತನೇ ಇರುತ್ತೆ ಜೀವನದಲ್ಲಿ. ಹೃದಯದಲ್ಲಿರುವ ದೇವರನ್ನು ನೋಡ್ತಾ ಇದ್ರೆ ಸುಖ ದುಃಖಗಳು ಪರಿಹಾರವಾಗುತ್ತೆ. ಜಗತ್ತಿನ ಸುಖವು ಜಗತ್ತಿನ ದುಃಖಗಳೆಲ್ಲ ಪರಿಹಾರವಾಗಿ ಶಾಶ್ವತವಾದ ಸುಖ ದೊರೆಯುತ್ತೆ. ತಮಿಮಂತೆ ಪ್ರವಕ್ಷ್ಯಾಮಿ ಯಮಗೋಚಂ ಪುರಾಣಘೇ. ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರಗಳ ಜೊತೆಗೆ ಭಗವಂತನನ್ನ ಜಿಜ್ಞಾಸೆ ಮಾಡಬೇಕು. ಅನೇಕ ಋಷಿ ಮುನಿಗಳಿಗೆ ನಾನು ಈಗಾಗಲೇ ಕಪಿಲ ರೂಪಿಯಾದ ಪರಮಾತ್ಮ ದೇವಹೂತಿಗೆ ಹೇಳ್ತಾನೆ, ನಾನು ಧ್ಯಾಯೇ ದಜಾದಿ ಸಮಿತಿಂ ಪ್ರತಿ ಬೋಧಯಂತಂ ಅಂತ. ಕೋಟಿ ಕೋಟಿ ವರ್ಷಗಳ ಕಾಲ ಪ್ರವಚನ ಮಾಡಿದ್ದಾನಂತೆ ಕಪಿಲ. ದೇವಹೂತಿಗೆ ಈಗ ಮಗನಾಗಿ ಬಂದಿದ್ದಾನೆ. ಈ ರೂಪದ ಬಗ್ಗೆ ಮಧ್ವಾಚಾರ್ಯ ಹೇಳ್ತಾರೆ, ಧ್ಯಾಯೇ ದಜಾದಿ ಸಮಿತಿಂ ಪ್ರತಿ ಬೋಧಯಂತಂ ಅಂತ. ಬ್ರಹ್ಮಾದಿಗಳಿಗೆಲ್ಲ ಕೂಡಿಸಿಕೊಂಡು ಪಾಠ ಮಾಡ್ತಾ ಇರ್ತಾನಂತೆ ಕಪಿಲ. ಹಾಗಾಗಿ ಭಗವಂತ ಹೇಳ್ತಾನೆ, ಅನೇಕ ಋಷಿ ಮುನಿಗಳಿಗೆ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಉಪದೇಶ ಮಾಡಿ ಅಭ್ಯಾಸ ಇದೆ. ಅಭ್ಯಾಸದ ಸಾರವನ್ನು ನಿನಗೆ ಹೇಳ್ತೇನೆ ಅಂತ ದೇವಹೂತಿಗೆ ಅದನ್ನು ಸರಳ ಮಾಡಿ ಹೇಳ್ತಾ ಇದ್ದಾನೆ. ಚೇತ ಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತೇಷು ಅಸಕ್ತಂ ಹಿ ಮುಕ್ತಯೇ. ಜೀವನಿಗೆ ಮೋಕ್ಷಕ್ಕೆ ಕಾರಣ, ಬಂಧನಕ್ಕೆ ಕಾರಣವಾದದ್ದು ನಮ್ಮ ಮನಸ್ಸೇ ಆಗಿದೆಯಂತೆ. ಪ್ರಾಕೃತ ವಿಷಯದಲ್ಲಿ ಅಂದ್ರೇನು? ಜಗತ್ತಿನ ಸುಖಗಳ ಬಗ್ಗೆಯೇ ಮನಸ್ಸು ಮಾತನಾಡ್ತಾ ಇದೆ ಅಂದರೆ ಮನಸ್ಸು ಎರಡು ಮಾತನಾಡುತ್ತೆ. ಒಂದು ಮಾರ್ಕೆಟ್ ಕಡೆ ಹೋಗು ಅನ್ನುತ್ತೆ, ಇನ್ನೊಂದು ದೇವಸ್ಥಾನದ ಕಡೆ ಹೋಗು, ಪುರಾಣ ಕೇಳು ಅನ್ನುತ್ತೆ. ಪುರಾಣ ಕೇಳು ಅಂತ ಹೇಳುವ ಮನಸ್ಸುಗಳು ತುಂಬ ಕಡಿಮೆ ಸಂಖ್ಯೆಯಲ್ಲಿದೆ, ಲೆಕ್ಕ ಮಾಡ್ಬೋದು ಅದನ್ನು. ಎಲ್ಲ ಮಾರ್ಕೆಟಲ್ಲಿರುವ ಮನಸ್ಸುಗಳೇ ಜಾಸ್ತಿ ಇದೆ. ಇನ್ನು ಮನೆಯಲ್ಲಿದ್ದಾಗ ಮನಸ್ಸು ಹೇಳುತ್ತೆ, ಒಂದು ದೇವ್ರ ಮನೆಗೆ ಹೋಗು, ಇನ್ನೊಂದು ಅಡಿಗೆ ಮನೆಗೆ ಹೋಗು ಅಂತ. ಅಡಿಗೆ ಮನೆಯಲ್ಲಿ ಟೈಮ್ ಫಿಕ್ಸ್ ಮಾಡ್ಕೊಂಡು ಹೋಗಲ್ಲ,
ಇರುತ್ತೆ. ಲೆಕ್ಕ ಹಾಕಿ ನೋಡಿದರೆ, CC ಕ್ಯಾಮ್ರಾ ಹಾಕಿ ನೋಡಿದರೆ ಅಡಿಗೆ ಮನೆಯಲ್ಲಿ ಕನಿಷ್ಠ ಒಂದು 8 ಗಂಟೆ ಕಾಲ ಕಳೀತಾರೆ. ಅದಕ್ಕೇನು ಟೈಮ್ ಫಿಕ್ಸ್ ಇರಲ್ಲ. ದೇವ್ರ ಮನೆಗೆ ನಿಯಮ ಹಾಕೊಂಡು ಹೋಗುತ್ತೆ, 7 ಗಂಟೆಗೆ ಹೋದರೆ 8:30 ಒಳಗೆ ಬಂದ್ಬಿಡಬೇಕು ಅಂತ. ನಾವೇ ಲಾಕ್ ಮಾಡ್ಕೊಂಡು ಬರ್ತೀವಿ, ದೇವ್ರನ್ನ ಕಟ್ಟಿ ಬೇರೆ ಇಡ್ತೀವಿ, ನಾಳೆ ತನಕ ನಮ್ಮ ತಂಟೆಗೆ ಬರಬೇಡ. ಈ ಥರ ನಮ್ಮ ಈ ಮನಸ್ಸೇ ಬಂಧನ ಬಿಡುಗಳಿಗೆ ಕಾರಣವಾಗಿದೆ. ಯಾವಾಗಲೂ ನಮ್ಮ ಮನಸ್ಸು ದೇವ್ರ ಕಡೆ ಹೋಗಬೇಕು, ಪಾಠ ಪ್ರವಚನ ಮಾಡಬೇಕು, ದೇವರ ಕಥೆ ಕೇಳಬೇಕು ಅಂದರೆ ಸಂಸಾರದ ಬಂಧನಗಳು ಬಿಡುಗಡೆ ಆಗುತ್ತೆ. ಇನ್ನು ಜಗತ್ತಿನ ವಿಚಾರಗಳ ಬಗ್ಗೆ, ಪ್ರಾಕೃತ ವಿಷಯಗಳು, ಆ ಸೀರೆ ಚೆನ್ನಾಗಿದೆ, ನವರಾತ್ರಿಯಲ್ಲಿ ಈ ಬಂಗಾರಕ್ಕೆ ಕಡಿಮೆ ರೇಟ್ ಇದೆ, ಈ ನೆಕ್ಲೆಸ್ ಚೆನ್ನಾಗಿದೆ, ಅಲ್ಲಿ ಆ ಮಠದಲ್ಲೊಂದು ಕಾರ್ಯಕ್ರಮ ಇದೆ, ಈ ಮಠದಲ್ಲೊಂದು ಕಾರ್ಯಕ್ರಮ ಇದೆ, ಅಷ್ಟರ ಕೊನೆಗೆ ನಮ್ಮ ಕೊನೆ ಕಾರ್ಯಕ್ರಮ ಬಂದ್ಬಿಟ್ಟಿರುತ್ತೆ, ಅಂತ್ಯಕಾಲ ಬಂದಿರುತ್ತೆ. ಹಾಗಾಗಿ ಗುಣಗಳಲ್ಲಿ ಆಸಕ್ತನಾಗಬೇಡ, ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಪ್ರಾಕೃತ ವಿಷಯದಲ್ಲಿ ಬಂಧನ ಇದೆ, ಆ ಮನಸ್ಸನ್ನು ಮೋಕ್ಷಕ್ಕೆ ಕಾರಣ ಆಗುವಂತೆ ತಿರುಗಿಸು. ಅಹಂ ಅಭಿಮಾನೋತ್ತೈ ಕಾಮಲೋಭಾದಿ ನಿರ್ಮಲೈ ವೀತಂ ಯದಾ ಮನಃಶುದ್ಧಂ ಅಸುಖಂ ಶುದ್ಧಂ ಅದುಃಖಂ ಅಸುಖಂ ಸಮಂ. ವಿಷಯ ಪದಾರ್ಥಗಳನ್ನೇ ತುಂಬ ನಿರಾಕರಿಸ್ತಾ ಇಲ್ಲ, ಇರಲಿ ಅದೆಲ್ಲ. ಈಗ ಉದಾಹರಣೆಗೆ ಏನೋ ಒಂದು ವಸ್ತು ಇತ್ತು, ನಮಗೆ ಇಷ್ಟವಾದ ವಸ್ತು ಇತ್ತು, ಅದು ಇದೇ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಗೊತ್ತಿರಬೇಕು. ಅದು ಇಲ್ಲ ಅಂದಾಗ ಇಲ್ವಾ ಅಂತ ಕೇಳುವಷ್ಟು ತಾಳ್ಮೆ ಇರಬೇಕಂತ. ಅದಿಲ್ವಾ, ನಮಗೆ ಹಾಗಲ್ಲ, ಅದಿಲ್ಲ ಅಂದರೆ ಪ್ರಾಣವೇ ಹೊರಟೋಗುತ್ತೆ. ನಮ್ಮ ವಸ್ತು ಹೊರಟೋಯ್ತು ಅಂದರೆ ಅದರ ದುಃಖ, ಅಯ್ಯೋ ನನಗೆ ಅದೇ ಬೇಕಾಗಿತ್ತು, ಆ ಪದಾರ್ಥವೇ ಬೇಕಾಗಿತ್ತು. ಅಂದರೆ ಪದಾರ್ಥಗಳನ್ನು ಉಪಯೋಗಿಸಿ ಅಭಿಮಾನವನ್ನು ಬಿಡಿ ಅಂತ ಹೇಳಿದ್ದಾರೆ. ಈಗ ಎಲ್ಲ ಅಭಿಮಾನ ಬಿಟ್ಬಿಡಿ ಅಂದರೆ ಉಟ್ಕೊಳ್ಳಿಕ್ಕೆ ವಸ್ತ್ರ ಬೇಡವಾ, ಅಡಿಗೆ ಮಾಡ್ಲಿಕ್ಕೆ ಪಾತ್ರೆಗಳು ಬೇಡವಾ, ತಿನ್ಲಿಕ್ಕೆ ಪದಾರ್ಥಗಳು ಬೇಡವಾ? ಇರಲಿ, ಯಾವನಿದ್ರೂ ಆಗುತ್ತೆ, ಹೀಗೆ ಆಗಬೇಕು ಅಂತ ನಿಯಮ ಬೇಡ. ನಿನ್ನೆ ಸೊಪ್ಪು ತೊಗೊಂಡು ಬಂದಿದ್ದ ಗಂಡ ಪಲ್ಯ ಮಾಡೋದು, ಅವಳು ಫ್ರಿಜ್ಜಲ್ಲಿ ಇಟ್ಟು ಬೆಂಡೆಕಾಯಿ ಹುಳಿ ಮಾಡಿದ್ಲು. ಸಿಟ್ಟು, ಇಲ್ಲ ರೀ ಅದನ್ನು ಸಂಜೆ ಮಾಡ್ತೀನಿ, ಇವಾಗ ಬೆಂಡೆಕಾಯಿ ಹುಳಿತೀನಿ ಅಂದರೆ, ಇಲ್ಲ ನಂಗೆ ಸೊಪ್ಪಿನ ಪಲ್ಯ ಬೇಕು. ಆ ಥರ ಮಾಡಬೇಡಿ, ಅತಿಯಾದ ಅಭಿಮಾನ ಬೇಡ. ಈಗ ಹೊಟ್ಟೆ ತುಂಬಲಿಕ್ಕೆ ಬೇಕಾದ ಬೆಂಡೆಕಾಯಿ ಹುಳಿ ಇದೆಯೋ ಇಲ್ವೋ, ತಿಂದು ಮುಗಿಸಿ ಅಷ್ಟೇ. ರಾತ್ರಿ ಮತ್ತೆ ಮಿಕ್ಸಿಗೆ ಹಾಕ್ತಾರೆ, ಇನ್ನೊಂದು ಚಟ್ನಿ ಮಾಡ್ತಾರೆ, ತಲೆ ಬಿಸಿ ಮಾಡಬೇಡಿ. ಆದ್ದರಿಂದ ಪದಾರ್ಥಗಳನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ವೇದಾಂತ, ಅತಿಯಾದ ಅಭಿಮಾನ ಬಿಡಿ ಅಂತ ಹೇಳ್ತಾ ಇಲ್ಲ. ಕಪಿಲ ರೂಪಿಯಾದ ಪರಮಾತ್ಮ ಹೀಗೆ ಆಗಬೇಕು ಅಂತ ಅಂದ್ಕೊಳ್ಬೇಡಿ. ಕೆಲವರು ಊಟ ಮಾಡ್ಬೇಕಾದ್ರೆ ನಮ್ಮ ಅಮ್ಮನ ಸಾರು ಹಿಂಗೆ ರುಚಿ ಇರ್ತಿತ್ತು ಅಂತ, ಪಾಪ ಹೆಂಡತಿ ಕೊನೆಯ ತನಕ ಹಾಗೆ ಬೈದಿದ್ದೆ. ಅಮ್ಮನ ಸಾರೇ ಇಷ್ಟ ಆಯಿತು ಅಂದರೆ ನನ್ನನ್ನು ಯಾಕೆ ಕಟ್ಕೊಂಡ್ರಿ? ಅಮ್ಮ ಇರ್ತಾಳೆ ಯಾವಾಗಲೂ, ಅಮ್ಮನ ಸಾರು ರುಚಿಯಾಗಿತ್ತು, ಅಮ್ಮನ ಸಾರು ರುಚಿಯಾಗಿತ್ತು, ಹೆಂಡತಿ ಸಾರು ರುಚಿಯಾಗಿದ್ದೆ ಅನ್ನೋದು. ಇನ್ನು ಕೆಲವರಿಗೆ ಇಲ್ಲ ಮಠದ ಸಾರು ರುಚಿಯಾಗಿದೆ, ಹೆಂಡತಿ ಸಾರು ರುಚಿ ಆಗೋದೇ ಇಲ್ಲ ಕೊನೆಯ ತನಕ. ಅದೆಲ್ಲ ಆ ಥರದ ಅಭಿಮಾನಗಳು ಬೇಡ ಅಂತ ಹೇಳಿದ್ದಾರೆ. ಅಭಿಮಾನ ತ್ಯಾಗ ಮಾಡಿ. ಇದನ್ನೆಲ್ಲ ಏನು ಹೇಳ್ತಾರೆ ಅಂದರೆ, ಕಾಮ ಕ್ರೋಧ ಲೋಭಗಳನ್ನೆಲ್ಲ ಮಲ ಅಂತ ಕರೆದಿದ್ದಾರೆ. ಮಲ ಅಂದರೆ ಗೊತ್ತಲ್ಲ, ಅದೇ ಶೌಚ ಮಾಡಿಕೊಳ್ಬೇಕು. ದೇಹಕ್ಕೆ ಅಂಟಿದ, ಮನಸ್ಸಿಗೆ ಅಂಟಿದ ಮಲಗಳು ಇದು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಮಲಗಳನ್ನೆಲ್ಲ ತೆಗಿಬೇಕು. ಒಳಗಡೆಯಿಂದ ಈ ಮಲಗಳನ್ನು ತೆಗೆದಾಗ ಹೊರಗಡೆಯಿಂದ ಶುದ್ಧನಾಗ್ತಾನೆ. ಇದೇನೆಂದರೆ ಹೊರಗಡೆ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ ಅಷ್ಟೇ, ಎಲ್ಲ ಡ್ರೈನೇಜ್ ವಾಟರ್ ಮೇಲೆ ಬಿಳಿ ಬಟ್ಟೆ ಹಾಸಿದಂಗೆ ಇರುತ್ತೆ. ಆ ಮಲಗಳೆಲ್ಲ ಹಾಗೆ ತುಂಬಿಕೊಂಡಿದೆ, ಅದನ್ನೆಲ್ಲ ಬಿಡಬೇಕು. ಅವಾಗಲೇ ವೈರಾಗ್ಯ ಬರುತ್ತೆ. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿರಣೀಯಾನಮ ಖಂಡಿತಂ ಜ್ಞಾನ ವೈರಾಗ್ಯಯುಕ್ತೇನ ಭಕ್ತಿ ಯೋಗೇನ ಚಾತ್ಮನ ಪರಿಪಶ್ಯತ್ಯುದಾಸೀನಾಂ ಪ್ರಕೃತಿಂ ಚ ಹತೋಜಸಂ. ಜ್ಞಾನ ವೈರಾಗ್ಯ ಭಕ್ತಿ ಜ್ಞಾನ ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹ ಸಂಪಾದನೆಗೆ ಕಾರಣವಾಗಿದೆ. ಆದ್ದರಿಂದ ವೈರಾಗ್ಯ ಅಂದರೆ ವಿಷಯ ಪದಾರ್ಥಗಳಲ್ಲಿ ಅಲಂಬುದ್ಧಿ. ಅದು ಯಾರಿಗಿದೆ ಅವರಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ, ಯಾರಿಗೆ ಜ್ಞಾನ ಲಾಭ ಆಗುತ್ತೆ ಅವರಿಗೆ ಹರಿಭಕ್ತಿ ಹುಟ್ಟುತ್ತೆ. ಇದನ್ನೆಲ್ಲ ತಿಳಿದು ಅನಂತ ಜೀವರಾಶಿಗಳಿಗಿಂತ ವಿಲಕ್ಷಣನಾದವನು ಪರಮಾತ್ಮ. ಚೇತನ ಪ್ರಕೃತಿ ಪ್ರಪಂಚಕ್ಕಿಂತ ಭಗವಂತ ವಿಲಕ್ಷಣನಾಗಿದ್ದಾನೆ, ಸ್ವಪ್ರಕಾಶನಾಗಿದ್ದಾನೆ, ಪರಮ ಸೂಕ್ಷ್ಮನಾಗಿದ್ದಾನೆ, ಪೂರ್ಣ ಶಕ್ತನಾಗಿದ್ದಾನೆ. ಅವನು ಬಿಂಬರೂಪಿಯಾಗಿದ್ದಾನೆ. ಇಂಥ ದೇವರು ನನ್ನ ಹೃದಯದಲ್ಲಿದ್ದಾನೆ ಅಂತ ನೋಡಬೇಕು. ಮತ್ತೆ ತಿರುಪತಿಗೆ ಹೋಗ್ತಾರೆ, ಕೆಲವರು ಕ್ಯೂನಲ್ಲೇ ನಿಂತುಕೊಳ್ತಾ ಇರ್ತಾರೆ ಗಂಟೆಗಟ್ಟಲೆ. ಹೇಳ್ತಾರೆ ಹೋಗಿ ತಪ್ಪೇನಲ್ಲ, ಆದರೆ ಹೃದಯದಲ್ಲಿರುವ ದೇವರನ್ನು ನೋಡದೆ ವೆಂಕಟರಮಣನ ನೋಡಿಕೊಂಡು ಬಂದರೆ ಪಾಪ ಬರುತ್ತದೆ. ಒಂದು ಕ್ಷಣಕಾಲ ಆದರೂ ವೆಂಕಟರಮಣನ ದರ್ಶನ ಆದ ಮೇಲೆ ಅವನೇ ನನ್ನ ಹೃದಯದಲ್ಲಿದ್ದಾನೆ ಅಂತ ಅಂದ್ಕೊಂಡು ಬರಬೇಕು. ಆ ಥರ ಬಿಂಬರೂಪವನ್ನು ಚಿಂತನೆ ಮಾಡ್ತಾ ಇರಬೇಕು. ನ ಯುಜ್ಯಮಾನಯ ಭಕ್ತ್ಯ ಭಗವತ್ಯ ಗಿಲಾತ್ಮನಿ
ಸದೃಶೋಕ್ತಿ ಶಿವಪಂಥ ಯೋಗಿನಾಂ ಬ್ರಹ್ಮ ಸಿದ್ಧಯೇ. ನೋಡಿ, ತುಂಬ ಒಳ್ಳೆಯ ಕೆಲಸ ಯಾವುದು ಅಂದರೆ ದೇವರ ಭಕ್ತಿ ಮಾಡುವುದು. ಅದು ಸರಿ ಕೇಳಿಸ್ಕೊಳ್ಬೇಕು, ಇಲ್ಲಾಂದರೆ ಭಕ್ತಿ ಮಾಡೋದು ಅಂದ್ಕೊಂಡ್ಬಿಡ್ತಾರೆ. ಭಕ್ತಿ ಮಾಡುವುದು ತುಂಬ ಒಳ್ಳೆಯ ಕೆಲಸ ಅಂತ ಹೇಳಿದ್ದಾರೆ. ಭಗವತಿ ಅಖಿಲಾತ್ಮನಿ ಯುಜ್ಯಮಾನಯ ಭಕ್ತ್ಯ ನ ಸದೃಶೋಕ್ತಿ ಶಿವಪಂಥ. ಇದಕ್ಕಿಂತ ಒಳ್ಳೆಯ ಮಾರ್ಗ ಜೀವನದಲ್ಲಿ ಯಾವುದೂ ಇಲ್ಲ. ಹರಿಭಕ್ತಿ ಮಾರ್ಗಕ್ಕಿಂತ ಶ್ರೇಷ್ಠವಾದ ಮಾರ್ಗ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೇನು ಮಾಡಬೇಕು? ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಃ ಸಯೇವ ಸಾಧುಷಕೃತೋ ಮೋಕ್ಷದ್ವಾರಮಪಾವೃತಂ. ಭಕ್ತಿ ಹುಟ್ಟಲ್ಲ ನಮಗೆ. ಅದಕ್ಕೇನು ಮಾಡಬೇಕು ಅಂದರೆ ಸಜ್ಜನರ ಸಹವಾಸ ಮಾಡಬೇಕು. ಅವಾಗ ಹರಿಭಕ್ತಿ ಹುಟ್ಟುತ್ತೆ ಅಂತ ಹೇಳಿದ್ದಾರೆ. ಮನಸ್ಸಿನ ಏಕಾಗ್ರತೆಯೇ ಇಲ್ಲ. ಕೆಲವರು ಕೇಳ್ತಾರೆ, ದೇವ್ರ ಪೂಜೆ ಮಾಡಲಿಕ್ಕೆ ಏಕಾಗ್ರತೆ ಇಲ್ಲ, ಪೂಜೆ ಹೇಗೆ ಮಾಡಬೇಕು? ಇಂಟ್ರೆಸ್ಟ್ ಇಲ್ಲ. ಆದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ದೇವರ ಪೂಜೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ? ದೇವರಿಗೆ ಸಂಬಂಧಪಟ್ಟ ಕೆಲಸ ಮಾಡಿ. ಏನು ದೇವರಿಗೆ ಸಂಬಂಧಪಟ್ಟ ಕೆಲಸ? ದೇವರ ಮನೆ ಪಾತ್ರೆ ತೊಳಿರಿ, ದೇವರ ಮನೆ ಕಸ ಗುಡಿಸಿ, ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ, ದೇವರಿಗೆ ಬೇಕಾದ ಹೂವು ಗಿಡಗಳನ್ನು ನೆಡಿ. ನಿಮಗೆ ಪೂಜೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ವಾ? ಒಂದಷ್ಟು ಹೂ ತುಳಸಿ ಬೆಳೆದು ಪೂಜೆ ಮಾಡೋರು ತೊಗೊಂಡೋಗಿ ಕೊಡಿ, ಅದು ದೇವರ ಪೂಜೆ. ಇದೆಲ್ಲ ಮೊದಲನೇ ಹಂತ. ಆಮೇಲೆ ಅದರಲ್ಲಿ ಆಸಕ್ತಿ ಹುಟ್ಟುತ್ತೆ ಅಂತ ಹೀಗೆ ಕರ್ಮಗಳನ್ನು ಮಾಡಬೇಕು. ಅದರ ಜೊತೆಗೆ ಸಜ್ಜನರ ಸಂಘ ಮಾಡಬೇಕಂತ. ಸಜ್ಜನರು ಅಂದರೆ ಯಾರು? ತಿತಿಕ್ಷವ ಕಾರುಣಿಕಾ ಸದದ ಸರ್ವದೇಹಿನಾಂ. ಎಲ್ಲ ಜೀವರಾಶಿಗಳಲ್ಲಿಯೂ ಪ್ರೀತಿ ಇರಬೇಕಂತ. ಎಷ್ಟು ಅಂದರೆ ಹಾವು, ತಿಗಣೆ, ಸೊಳ್ಳೆ, ನೊಣ, ಬೆಕ್ಕು, ನಾಯಿ ಎಲ್ಲವನ್ನೂ ಕೂಡ ಆತ್ಮಪುತ್ರವತ್ ಪಶ್ಯೆ, ನಮ್ಮ ಮಕ್ಕಳ ಥರ ನೋಡಬೇಕು ಅಂತ. ಇದು ಬೆಂಗಳೂರು ತುಂಬ ಹಾಗೆ ಎಲ್ಲ ನಾಯಿಗಳು ನಮ್ಮ ಮಕ್ಕಳೇ ನೋಡಬೇಕು. ಆ ಥರ ಹೇಳಿದ್ದಲ್ಲ. ಯಾರಲ್ಲಿಯೂ ಕೂಡ ಇದು ಬೇಡ ಇದು ಬೇಕು ಅನ್ನೋ ವಿಭಾಗ ಇರಬಾರದು. ಎಲ್ಲರಲ್ಲೂ ಪ್ರೀತಿ ಮಾಡಬೇಕು. ಹಸಿದವರಿಗೆಲ್ಲ ಆಹಾರ ಕೊಡಬೇಕು. ಎಲ್ಲರಲ್ಲೂ ಸಮಾನವಾದ ಪ್ರೀತಿ ಮಾಡಬೇಕು. ಇವರು ನಮ್ಮ ಮಕ್ಕಳು, ಇವರು ಬೇರೆ ಮಕ್ಕಳು, ಇವರು ನಮ್ಮ ಬಂಧುಗಳು, ಇವರು ನಮ್ಮ ಬಂಧುಗಳಲ್ಲ. ನೀವು ಒಳಗೆ ಬನ್ನಿ ಅಂತ ಕರೀತಾರೆ. ಕೆಲವರು ಬಾಗಿಲಲ್ಲಿ ನಿಂತ್ಕೊಂಡು ನೀವು ಬನ್ನಿ, ನಿಮಗೆಲ್ಲ ಹೇಳಿದ್ದೀನಿ, ಬಾಗಿಲು ಹಾಕ್ತಾರೆ, ಅವ್ರು ಹೊರಗೆ. ಹಾಗೆಲ್ಲ ಮಾಡಬಾರ್ದು, ಆಯಿತಾ? ಈ ಥರ ತಿತಿಕ್ಷಮ, ಸಹನೆ ಇರಬೇಕಂತೆ. ಎಲ್ಲರ ಬಗ್ಗೆ ಸಹನೆ ಇರಬೇಕು. ಕಾರುಣಿಕಾಹ, ಕರುಣೆ ಇರಬೇಕು ಹೃದಯದಲ್ಲಿ. ಸುಹೃದ ಫ್ರೆಂಡ್ಶಿಪ್ ಇರಬೇಕಂತೆ. ಎಲ್ಲರ ಬಗ್ಗೆಯೂ ಕೂಡ ನಮ್ಮವರು ಅನ್ನೋ ಭಾವ ಇರಬೇಕು. ಅಜಾತ ಶತ್ರವ, ಹುಟ್ಟಿನಿಂದ ಸಾಯೋ ತನಕ ಯಾವ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಬಾರ್ದು. ಅವನು ಶತ್ರು. ಕೆಲವರು ಬಸ್ಸಲ್ಲಿ ಹೋಗ್ಬೇಕಾದ್ರೂ ಒಂದು ಖರ್ಚಿಪ್ ಇಟ್ಟಿರ್ತಾರೆ, ಅವ್ರು ಬಂದು ಕೂತ್ಕೊಳ್ಬಾರ್ದು ಅಂತ ಅಷ್ಟೇ. ಇನ್ನೊಬ್ಬರಿಗಲ್ಲ ಅದು. ಕೆಲವೊಮ್ಮೆ ಎಲೆ ಪಕ್ಕದಲ್ಲಿ ಇನ್ನೊಂದು ಖರ್ಚಿಪ್ ಇಟ್ಟಿದ್ದಾರೆ. ಯಾರಿಗೇನು ಕೇಳಿದರೆ ಬರ್ತಾರೆ ಅಂತ ಅಷ್ಟೇ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ನೀನು ಬಾ. ಆಮೇಲೆ ಕೊನೆಗೆ ಹೇಳ್ತಾರೆ ಏನು ನನ್ನ ಮೇಲೆ ಅಷ್ಟೊಂದು ಪ್ರೀತಿ. ನಿನ್ನ ಮೇಲೆ ಪ್ರೀತಿ ಅಲ್ಲ, ಅವಳು ಬರಬಾರ್ದು ಅಂತ ಇದನ್ನು ಕೂರಿಸ್ಕೊಂಡು. ಹಾಗೆ ಟಾರ್ಗೆಟ್ ಮಾಡಬಾರ್ದು. ಆ ಥರ ಟಾರ್ಗೆಟ್ ಮಾಡಿದರೆ ನಿಮಗೆ ಮೋಕ್ಷ ಸಿಗಲ್ಲ ಅಂತ ಹೇಳಿದ್ದಾರೆ. ಯಾರ ಬಗ್ಗೆಯೂ ದ್ವೇಷ ಮಾಡಬಾರ್ದು. ಅದಕ್ಕೆ ಅಜಾತ ಶತ್ರು. ಹೃದಯ, ನನಗೆ ಶತ್ರುಗಳಿರ್ಬೋದು. ಅಜಾತ ಶತ್ರು ಅಂದರೆ ಶತ್ರುಗಳಿಲ್ಲ ಅಂತ ಅರ್ಥ ಅಲ್ಲ. ನನ್ನನ್ನು ನೋಡಿ 10 ಜನ ಶತ್ರುತ್ವ ಇಟ್ಕೊಂಡಿರ್ಬೋದು, ಆದರೆ ನನ್ನ ಹೃದಯದಲ್ಲಿ ಒಂದು ಪರ್ಮನೆಂಟ್ ಶತ್ರು ಅಂತ ಯಾರೂ ಇರಬಾರ್ದು. ಯಾರು ಇರಬೇಕು ಗೊತ್ತೋ? ಯಾರು ದೇವರನ್ನು ದ್ವೇಷ ಮಾಡ್ತಾರೆ ಅವರೇ ನನ್ನ ಶತ್ರುಗಳು. ಯಾರು ದೇವರ ಭಕ್ತರಿದ್ದಾರೆ ಅವರೆಲ್ಲ ನನ್ನ ಮಿತ್ರರು ಅನ್ನುವ ಭಾವ ಇರಬೇಕಂತ. ಅಜಾತ ಶತ್ರವ ಶಾಂತಾ, ಮುಖದಲ್ಲಿ ಕ್ರೋಧಗಳು ಜಾಸ್ತಿ ಇರಬಾರ್ದು. ಸಜ್ಜನರಾದವ್ರ ಮುಖ ನಿರ್ಮಲವಾದ ನದಿಯಂತೆ ಇರಬೇಕಂತೆ ಅವರ ಮನಸ್ಸು. ಸನ್ಮನುಷ್ಯ ಮನೋಯಥ, ಸ್ವಚ್ಛವಾದ ನದಿ ಥರ ಇರಬೇಕು ಅವರ ಮನಸ್ಸು. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತೆಯೇ ದೃಢಾಂ. ಇಷ್ಟು ಸಂಭಾವನೆ ಕೊಟ್ಟರೆ ಪ್ರವಚನ ಮಾಡ್ತೀನಿ ಅಂತ ಹೇಳಬಾರ್ದು. ಊಟ ಹಾಕ್ತಾರ ಪ್ರವಚನಕ್ಕೆ ಹೋಗ್ಬೇಕು. ನಾನು ಹೊಸೂರಿಗೆ ಬಂದಿದ್ದ ಹಾಗೆ ನಿಮ್ಮ ಮಕ್ಕಳಿಗೂ ಊಟ ಹಾಕ್ತೀವಿ, ನಿಮಗೂ ಊಟ ಹಾಕ್ತೀವಿ. ದಿನ ಮಸಾಲೆ ದೋಸೆ ಎಲ್ಲ ಅಡ್ವರ್ಟೈಸ್ ಮಾಡಿದ್ರು ನಮ್ಮ ಗುರು. ಒಂದಿನ ಮಸಾಲೆ ದೋಸೆ, ಒಂದಿನ ಪೂರಿ, ಒಂದಿನ ಬಿಸಿಬೇಳೆ ಬಾತು, ಒಂದಿನ ಸೆಟ್ ದೋಸೆ. ನಡೀರಿ ಮಕ್ಕಳು ಆ ಟಿ ಮಾಡ್ಕೊಂಡು ಹೋಗೋಣ. ಊಟ ಹಾಕಿದರೆ ಸಾಕು, ಸಂಭಾವನೆ ಆಸೆ ಪಡಬಾರ್ದು. ಹೊಟ್ಟೆ ತುಂಬುವಷ್ಟು ಆಹಾರ ಕೇಳುವ ಅಧಿಕಾರ ಇದೆಯಾ? ಒಂದು ವೇಳೆ ಹೊಟ್ಟೆಗೆ ಆಹಾರ ಸಿಗಲಿಲ್ಲ ಅಂದರೆ ಪಾಠ ಪ್ರವಚನ ಮಾಡುವ ವಿದ್ವಾಂಸ ಶಿಷ್ಯರ ಮನೆಗೆ ಹೋಗಿ ತಗೊಂಡು ಬಂದು ಊಟ ಮಾಡ್ಬೋದು. ಹಣ ತರಬಾರದು, ಅವ್ರ ಬಂಗಾರ ತರಬಾರದು, ಆದರೆ ಅವರ ಮನೆಯಲ್ಲಿರುವ ಊಟ ತಗೊಂಡು ಬರ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ತುಂಬ ಆಸೆ ಪಡಬಾರ್ದು, ಭಕ್ತಿಯನ್ನೇ ಆಸೆ ಪಡಬೇಕು. ಮತ್ಕೃತೆ ತ್ಯಕ್ತ ಕರ್ಮಾಣ, ದೇವರಿಗಾಗಿ ಏನನ್ನು ಬೇಕಾದರೂ ಬಿಡಬೇಕು.
ನಮ್ಮ ಮನೆ, ನಾನು ಎಲ್ಲೂ ಹೋಗಲ್ಲ. ಕೆಲವರು ಹೇಳ್ತಾರೆ ನಮ್ಮ ಮನೆ ಬಿಟ್ಟು ಏನು ಬರೋದ ನಮ್ಮ ಮನೆಗೆ ಪಾಠಕ್ಕೆ ಬನ್ನಿ ಅಂತ. ಕರದಲ್ಲಿ ಹೋಗ್ಬೇಕು. ಯಾಕೆಂದರೆ ಪಾಠಕ್ಕೆ ಬರೋರೇ ಕಷ್ಟ. ಅಂಥದ್ದು ಅವ್ರ ಕರದಲ್ಲಿ ಹೋಗ್ಬೇಕು. ಇದು ಕಲಿಯುಗ. ಇದು ಪ್ರಾಚೀನ ಯುಗದಲ್ಲಿ ಗುರುಗಳ ಮನೆಗೆ ಶಿಷ್ಯರು ಬರಬೇಕು ಅಂತಿತ್ತು. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಬದಲಾಯಿಸಿದ್ರು ಅದನ್ನು. ಶಿಷ್ಯರಿದ್ದಲ್ಲಿ ನಾನೇ ಹೋಗ್ತೀನಿ ಅಂತ ಅವ್ರು ಬದಲಾಯಿಸಿದ್ರು. ಯಾಕೆಂದರೆ ಇಲ್ಲಾಂದರೆ ಯಾರೂ ಬರುವುದೇ ಇಲ್ಲ. ಹಾಗಾಗಿ ಶಿಷ್ಯರು ಮನೆಗೆ ಹೋಗಿ ಹೇಳ್ತಾರೆ, ನಿಮ್ಮ ಮನೆ ಮಕ್ಕಳನ್ನು ಕೊಡಿ, ಅವ್ರಿಗೆ 12 ವರ್ಷ ವಿದ್ಯೆ ಕೊಡ್ತೀನಿ, ಅವರಿಗೆ ಅನ್ನ ಹಾಕ್ತೀನಿ, ಅವರಿಗೆ ಕೆಲಸ ಕೊಡ್ತೀನಿ, ಸಂಭಾವನೆ ಕೊಡ್ತೀನಿ, ಧರ್ಮವನ್ನು ಉದ್ಧಾರ ಮಾಡಬೇಕಾಗಿದೆ ಅಂತ ಮನೆಗೆ ಹೋದರು. ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ 4 ಜನ ಮಕ್ಕಳು, 4 ಜನನೂ ಎತ್ತಾಕೊಂಡು ಹೋದ್ರು ವಿದ್ಯಾಪೀಠಕ್ಕೆ. ನಮ್ಮ ಅಪ್ಪನಿಗೆ ಎಷ್ಟು ಖರ್ಚು ಉಳಿತು ನೋಡಿ, ಹೌದಾ? ಆಮೇಲೆ ಜಗತ್ತಿಗೆ ಒಂದಷ್ಟು ಉಪಕಾರ ಆಯ್ತು. ಇಲ್ಲ ಅಂದರೆ ಹೊಸೂರು ನೋಡ್ತಾನೆ ಇರಲಿಲ್ಲ, ನಮ್ಮೂರಲ್ಲೇ ಇರ್ತಿತ್ತು. ಹೀಗೆ ಅಜಾತ ಶತ್ರುವಾಗಿ ಎಲ್ಲರನ್ನೂ ಪ್ರೀತಿಸ್ತಾರೆ. ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಪ್ರೀತಿಸುವ ಸ್ವಭಾವ ಇರಬೇಕು. ಈ ರೀತಿ ಮತ್ಕತೆ ತ್ಯಕ್ತ ಕರ್ಮಾಣ, ದೇವರ ಕೆಲಸ ಇದೆ. ಇವತ್ತು ನೋಡಿ ಮಠದಲ್ಲಿ ಪ್ರವಚನ ಇದೆ, ನಮ್ಮ ಚಿಕ್ಕಪ್ಪನ ಮಗಳ ಮದುವೆ ಇದೆ. ಮತ್ಕತೆ ತ್ಯಕ್ತ ಕರ್ಮಾಣ. ಮದುವೆಗೆ ಹೋಗಲಿಲ್ಲ ಅಂದರೆ ಅಪವಾದ ಬರುತ್ತೆ. ಯಾವ ಸೀನಿಗೆ, ಫೋಟೋ ಸೀನಿಗೆ ಹೋಗಬೇಕು, ಹೋಗಿ ಬಂದ್ಬಿಡಿ. ಅಲ್ಲಿ ಗಡಿಬಿಡಿ ಇರುತ್ತೆ. ನೀವು 4 ಗಂಟೆ ಇದ್ದೀರಾ, 2 ಗಂಟೆ ಇದ್ದೀರಾ ನೋಡಲ್ಲ. ಫೋಟೋದಲ್ಲಿ ಬಂದರೆ ಸಾಕು. ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಬಾರಮ್ಮ ಆ ಬಾರಮ್ಮ ಒಂದು ಸ್ವಲ್ಪ ಎಲ್ಲ ಚಿಚಿ ಮಾಡಿಬಿಟ್ಟು ಮಠಕ್ಕೆ ಬಂದು ಪ್ರವಚನ ಕೂತ್ಕೊಂಡ್ಬಿಡಿ. ತ್ಯಕ್ತ ಕರ್ಮಾಣ. ನನಗೋಸ್ಕರ 1000 ಕೆಲಸಗಳಿದ್ರು ಬಿಟ್ಟು ಬನ್ನಿ ಎಂದು ದೇವರು ಹೇಳ್ತಾನೆ. ಆಯ್ತಾ? ನಿಮಗೆಲ್ಲ ಖುಷಿ ಆಗುತ್ತೆ, ಎಲ್ಲ ಬಿಟ್ಟು ಬಂದಿದ್ದೀರಿ, ಮನೇಲಿ ಎಷ್ಟು ಕೆಲಸ ಇತ್ತೇನಪ್ಪ. ಮತ್ಕತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಹ. ದೇವರಿಗೋಸ್ಕರ ಬಂಧುಗಳನ್ನು ಬಿಡು ಅಂದರೆ ಬಂಧುಗಳನ್ನು ಬಿಡಬೇಕಂತ. ಧ್ರುವಕುಮಾರ ಏನು ಮಾಡಿದ? 6 ವರ್ಷದ ಮಗುರಿ, ಅಮ್ಮ ಎಷ್ಟೆಲ್ಲ ಮುದ್ದು ಮಾಡ್ತಾ ಇದ್ರು, ಒಳ್ಳೆ ಅಮ್ಮ. ಎಲ್ಲ ಬಿಟ್ಟು ಕಾಡಿಗೆ ಹೋದ್ರೆ ಅಲ್ಲೇನು ಬಿಸಿಬೇಳೆ ಬಿತ್ತ, ಸೆಟ್ ದೋಸೆ ಇತ್ತು. 3 ದಿನಕ್ಕೊಮ್ಮೆ ಒಣಗಿದ ಎಲೆ ತಿಂತಾ ಇದ್ರು ಧ್ರುವಕುಮಾರರು. ತಂದೆ ತಾಯಿಯ ಬಿಟ್ಟು ತಪವ ಮಾಡಲಿಬಹುದು, ಹರಿನ ಚರಣವ ಬಿಡಲಾಗದು ಅಂತ. ದೇವರ ಪಾದ ಬಿಡಬಾರ್ದು. ತ್ಯಕ್ತ ಸ್ವಜನ ಬಾಂಧವ, ದೇವರ ತತ್ವಜ್ಞಾನಕ್ಕೆ ಪ್ರತಿಬಂಧಕವಾಗುವ ಬಂಧು ಬಾಂಧವರನ್ನ ಬಿಟ್ಬಿಡಿ ಅಂತ. ಅವ್ರು ಹೇಳ್ತಾರೆ ಮಾರ್ಕೆಟ್ಗೆ ಹೋಗೋಣ, ಆಯಿತು, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಪ್ರವಚನಕ್ಕೆ ಹೋಗೋಣ ಅಂದರೆ ನೀನು ಹೋಗು ಅಂತ. ಅಂಥವ್ರ ಸಹವಾಸ ಬಿಟ್ಬಿಡಿ. ಫ್ರೆಂಡ್ಶಿಪ್ಪಿಂದ ತೆಗೆದಾಕಿ ಅವ್ರು. ಒಳ್ಳೆ ಗ್ರೂಪ್ ಇರಬೇಕು. ದೇವರು ಧ್ಯಾನ ಮಾಡುವವರ ಸಂಘ ಮಾಡಿ. ಮದಾಶ್ರಯ, ನನ್ನನ್ನೇ ಶರಣ ಹೋಗಬೇಕು. ಕಥಾನುಷ್ಠಾಹ, ಕೆಲವರಿಗೆ ಪುರಾಣ ಅಂದರೆ ಮೈ ಮುರಿತಾ ಇರ್ತಾರೆ. ಅಯ್ಯೋ ಶುರು ಮಾಡಿದರೆ ಆಚಾರರು 2 ಗಂಟೆ ಮೈಲಿನಪ್ಪ, ಬಿಡುವುದೇ ಇಲ್ಲ ನಮ್ಮನ್ನು. ಆಲಸ್ಯ ಇರಬಾರ್ದು, ಜಾಮಿತಾ ಇರಬಾರ್ದು. ಕಥಾನುಷ್ಠಾಹ, ಕಥೆ ಕೇಳ್ತಾ ಎಲ್ಲ ಮೈ ಮೇಲೆ ದೇವರು ಬಂದಂಗೆ ಆಗಬೇಕಂತ. ಅಷ್ಟು ಖುಷಿಯಿಂದ ಮೈಯೆಲ್ಲ ಅಳ್ಳಾಡಿಸ್ತಾ ಇರಬೇಕಂತೆ. ಯಾಕೆ? ದೇವ್ರ ಕಥೆ ಕೇಳಿ ಹೌದು ಹೌದು. ಕೆಲವರು ಹಿಂಗೆ ಗೊತ್ತಿರ್ತಾರೆ. ಕೆಲವೊಮ್ಮೆ ಆಡುತ್ತೆ ತಲೆ, ನಿದ್ದೆ ಬಂದು ಹಿಂಗೆ ಮುಂದೆ ಆಡುತ್ತೆ ಜೋ. ಹಾಗೆ ಸಂತೋಷದಲ್ಲಿ ಕಥಾರುಷ್ಟಾಹ, ದೇವರ ಕಥೆಯಿಂದ ಸಂತೋಷ ಪಡ್ತಾ ಇರಬೇಕಂತೆ. ಶೃಣ್ವಂತಿ ಕಥೆಯಂತಿ ಚ, ಮೊದಲು 1 ಗಂಟೆ ಪ್ರವಚನ ಕೇಳಿಸ್ಕೊಳ್ಬೇಕಂತೆ. ಆಮೇಲೆ ಮೌನವಾಗಿದ್ರೆ ಪಾಪ ಬರುತ್ತಂತೆ. ಏನ್ರಿ ಇವತ್ತು ಪ್ರವಚನ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂತ ಎಲ್ಲ ವಾಟ್ಸ್ಯಾಪಲ್ಲಿ ಫೋನಲ್ಲೆಲ್ಲ ಅದನ್ನೇ ಹಂಚ್ಕೊಳ್ಬೇಕು. ನೀವು 10 ಬಾರಿ ಹಾಗೆ ಹಂಚ್ಕೊಳ್ಳಿ, ಆಮೇಲೆ ಅವ್ರು ಮಾತಾಡಲಿಕ್ಕೆ ಬರಲ್ಲ ನಿಮ್ಮ ಹತ್ರ. ಯಾಕೆಂದರೆ ಎಲ್ಲರಿಗೂ ಸೀರೆ ಮಾತನಾಡಬೇಕು, ಮಾರ್ಕೆಟ್ ಮಾತನಾಡಬೇಕು, ಮೆನುಗಳು ಮಾತನಾಡಬೇಕು. ಏನು ಮಾಡಿರೋ ಮಠದಲ್ಲಿ ಏನು ಕೇಳ್ತಾರೆ, ಏನಾಯಿತು ಪ್ರವಚನ ಅಂತ ಯಾರಾದರೂ ಕೇಳ್ತಾರಾ? ಇವತ್ತೇನು ಸ್ವೀಟ್ ಇತ್ತು ಅಂತ ಕೇಳ್ತಾರೆ. ಇಂಥವ್ರ ಜೊತೆ ನೀವು ದೇವ್ರ ಕಥೆಯನ್ನು ಸ್ವೀಟ್ ಆ ಕಡೆ ಇರಲಿ, ಭಾಗವತದಲ್ಲಿ ಕಪಿಲೋಪದೇಶ ಕೇಳಿ ಅಂತ ಹೇಳಬೇಕು. ಆಮೇಲೆ ಮರುದಿನ ನೀವು ಪ್ರವಚನ ಬಂದರೆ ಅವಾಯ್ಡ್ ಮಾಡ್ತಾರೆ. ಬೇಡಪ್ಪ, ಮತ್ತು ಪ್ರವಚನ ಭಾಗವತ ಶುರು ಮಾಡ್ತಾರೆ. ಶೃಣ್ವಂತಿ, ಕಥೆ ಕೇಳಿದ ಮೇಲೆ ಇನ್ನೊಬ್ಬರಿಗೆ ಹೇಳಬೇಕಂತೆ ಆ ಕಥೆಯನ್ನು. ಶೃಣ್ವಂತಿ ಕಥೆಯಂತಿ ಚ, ಇನ್ನೊಬ್ಬರಿಗೆ ಹೇಳಬೇಕು. ತಪಂತಿ ವಿವಿಧಾಸ್ಥಾಪ, ದೇವರು ಹೇಳಿರ್ತಾನೆ ಚಾತುರ್ಮಾಸ್ಯ ವ್ರತ ಮಾಡಿ. ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೆಸರಿಡ್ತಾರೆ ಕೆಲವರು. ಏನ್ರಿ ಬರೀ ಬಿಳಿ ಸಾರು ಕರಿ ಸಾರು, ಬ್ಲ್ಯಾಕ್ ಆ್ಯಂಡ್ ವೈಟ್ ವ್ರತ, ಹಂಗೆಲ್ಲ ತಮಾಷೆ ಮಾಡಬಾರ್ದು. ಏಕಾದಶಿ ಬಂತು, ನಮಗಾಗಲ್ಲಪ್ಪ, ನಮಗಾಗಲ್ಲ. ತ್ಯಾಗ ಮಾಡೋದು. ವಿವಿಧಾಂತಾಪಾನ್ ತಪಂತಿ, ಎಷ್ಟೇ ಕಷ್ಟ ಇರಲಿ ಇದು ದೇವರಿಗೆ ಇಷ್ಟವಾ? ಗ್ರಹಣ ಇದ್ದಕ್ಕಿದ್ದಂಗೆ 4 ಗಂಟೆ ಬಂದ್ಬಿಡು ಮಾಡಬೇಕು. ಮೊನ್ನೆ ಬಂತಲ್ಲ 3:30 ಗಂಟೆ ಗ್ರಹಣ, ಜಪ ಮಾಡಬೇಕು, ಉದಾಸೀನ ಮಾಡಬಾರ್ದು. ಅದು ಮಧ್ಯರಾತ್ರಿ ಒಳ್ಳೆ ನಿದ್ರೆಯ ಸಮಯದಲ್ಲಿ. ಈಗ ನಾಡಿದ್ದು ಇನ್ನೊಂದು ಗ್ರಹಣ ಇದೆ, 7 ನಿಮಿಷ ಗ್ರಹಣ.
ನೀವು ಸ್ನಾನ ಮಾಡಿ ಗ್ರಹಣ ಸ್ನಾನ ಮೋಕ್ಷ ಸ್ನಾನ ಸರೋವರದಲ್ಲಿ ಮಾಡ್ಕೊಂಡು ಎದ್ದು ಬಂದ್ಬಿಟ್ರೆ ಮುಗದೇ ಹೋಯ್ತು ಗ್ರಹಣ. ಆ ಥರದ್ದೊಂದು ಗ್ರಹಣ ಇದೆ. ಯಾವುದು ಮಾರ್ಚ್ ತಿಂಗಳಲ್ಲಿದೆ ಅದು, ಆ ಥರದ್ದೊಂದು ಗ್ರಹಣ ಇದೆ. ಈಗ ಏನು ಬಂದರೂ ಕೆಲವೊಮ್ಮೆ ಹರಿವಾಸರ ಒಂದು ಮಠಕ್ಕೆ 6 ಗಂಟೆಗೆ ಮುಗಿದೋಗುತ್ತೆ, ಇನ್ನೊಂದು ಮಠಕ್ಕೆ 10:15 ಅವ್ರಿಗೆ ಅವಾಗ ಬೈಲಿಕ್ಕೆ ಶುರು ಮಾಡ್ತೇವೆ. ನಮ್ಮ ಮಠದಲ್ಲಿ ಯಾವಾಗಲೂ ಹೀಗೆ ಬೈಲಿಕ್ಕೆ ಶುರು ಮಾಡ್ತೀವಿ. ಹರಿವಾಸರ ಬಂದರೆ ಬೈಯೋದು, ಹರಿವಾಸರ ಇಲ್ಲ ಕಡಿಮೆ ಇತ್ತು, ನಮ್ಮ ಮಠ ಅಂದರೆ ಹೆಂಗೆ. ಹೌದು, 2 ಗಂಟೆ ಆಹಾರ, ಮತ್ತೇನು ಇವರೇನು ಚಾ ಕುಡಿದಿರ್ತಾರೆ, ಸುಳ್ಳೇನು ಉಪವಾಸ ಮಾಡಿರಲ್ಲ, ಬೈಯೋದು. ಹಾಗೆಲ್ಲ ಮಾಡಬೇಡಿ. ಎಷ್ಟು ಕಷ್ಟ ಬರಲಿ, ದೇವರ ವಿಷಯದಲ್ಲಿ ಬರುವ ಅದನ್ನು ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪ ಅಂದರೆ ಏಕಾದಶಿ ಉಪವಾಸ, ತೀರ್ಥಯಾತ್ರೆ, ಸಂಚಾರಗಳು. ಅಲ್ಲಲ್ಲಿ ನಾವು ಈಗ ಪ್ರವಚನ ಕೂತಾಗಲೂ ಒಂದು ತಾಪವೇ, ಅವ್ರು ಏನು ಹೇಳಿದ್ರು ಕೇಳಿಸ್ಕೊತಾ ಇರಬೇಕಲ್ಲ, ಅದು ಒಂದು ತಾಪವೇ. ಆಸನ ಜಯ, ಏನು ತಾಪಗಳು ಬಂದರೂ ದೇವರಿಗೋಸ್ಕರ ಅನ್ನುವ ಅಂಶ ಇದ್ದಾಗ ಅದನ್ನು ಸಹನ ಮಾಡಿಕೊಂಡ್ರಿ. ಅದನ್ನು ಕೊನೆಗೆ ಹೇಳ್ತಾರೆ, ಐಕಾತ್ಮ್ಯ ಗತಚೇತ ಸಹ, ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ, ಇದು ಅವನ ಪೂಜೆ ಅಂತ ಆ ತಾಪಗಳನ್ನೆಲ್ಲ ಸಹನ ಮಾಡಿಕೊಡ್ಬೇಕು. ಏನು ಆಧ್ಯಾತ್ಮಿಕವಾಗಿ ಬರುವ ಕಷ್ಟಗಳನ್ನು ಕಷ್ಟ ಅನ್ನಬಾರದು, ಲೌಕಿಕವಾಗಿ ಬರುವ ತಾಪಗಳನ್ನು ಸಹನ ಮಾಡಿಕೊಡ್ತೇವೆ, ಅದನ್ನು ಕಷ್ಟ ಅನ್ನಲ್ಲ. ಏನ್ರಿ ನಾವು ಹೆಂಡತಿ ಮಕ್ಕಳಿಗೋಸ್ಕರ 8 ಗಂಟೆ ದುಡಿತೀರಲ್ವ ಅಂದರೆ ಪರವಾಗಿಲ್ಲ, ನಂಗೆ ಸಂತೋಷ ಇದೆ ಅದರಲ್ಲಿ. 8 ಗಂಟೆ ಅಲ್ಲಿ ಬಂದ್ರಿ ಮಠದಲ್ಲಿ ಒಂದು ಸ್ವಲ್ಪ ಎಲ್ಲ ಕಸ ಗುಡಿಸಿ ಸಾರಿಸಿ ರಾಯ ಸೇವೆ ಮಾಡಿ ಬರೋಣ ಅಂದರೆ ಅವರಿಗೆ ಆ ಮಠದವ್ರಿಗೆ ಅಷ್ಟೊಂದು ದುಡ್ಡು ಬರುತ್ತೆ, ಒಂದು 4 ಜನ ಕೆಲಸಕ್ಕೆ ಇಟ್ಕೊಳಕ್ಕಾಗಲ್ಲ, ಬೈಯೋದು. ಆ ಥರ ಎಲ್ಲ ಮಾಡಬಾರ್ದು, ದೇವರಿಗೋಸ್ಕರ ಸೇವೆ ಮಾಡಬೇಕು. ತೇ ತೇ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ, ಇವತ್ತಿದೆ ಸಂತೋಷದಲ್ಲಿರ್ತಾರೆ, ಇಲ್ಲ ದುಃಖ ಇಲ್ಲ. ಆ ಥರ ಯಾವುದ್ರ ಬಗ್ಗೆಯೂ ಅತಿಯಾದ ಅಟ್ಯಾಚ್ಮೆಂಟ್ ಇರಬಾರ್ದು, ಅಷ್ಟು ಸಂತೋಷದಲ್ಲಿರಬೇಕು. ಮನೆಯೇ ಆಗಬೇಕು ಅಂತಿಲ್ಲ. ಅವತ್ತಿನ ದಿನ ಯಾತ್ರೆ ನಡೆದ್ರೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗ್ತಾರೆ. ಅವರ ಗುರಿ ಏನು ಅಂದರೆ ಇವತ್ತು ದೇವರ ಕಥೆಯಲ್ಲಿ ನಡೆಯುತ್ತಾ, ಅದರಲ್ಲಿ ಸಂತೋಷ ಇದೆ. ಈ ಥರ ಇದ್ದವರನ್ನ ಸಜ್ಜನರು ಅಂತ ಕರೀತಾರೆ. ಇಂಥ ಸಜ್ಜನರ ಫ್ರೆಂಡ್ಶಿಪ್ಪನ್ನು ನೀವು ಜಾಸ್ತಿ ಬೆಳೆಸ್ಕೊಳ್ಳಿ ಅಂತ ಕಪಿಲ ರೂಪಿಯಾದ ಪರಮಾತ್ಮ ದೇವಹೂತಿಗೆ ಸಂಘಸ್ಥೆ ಶ್ವತತೆ ಪ್ರಾರ್ಥ್ಯ ಸಂಘದೋಷ ಹರಾಹಿತೆ. ಇವರ ಸಂಘ ಮಾಡಿದರೆ ಜಗತ್ತಿನ 100 ಬೇಡದೇ ಇರುವ ಸಂಘಗಳು ಪರಿಹಾರವಾಗುತ್ತೆ. ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನಾಕತಾ ತಜ್ಜೋಷಣಾದಾಶ್ವಪವರ್ಗ ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರ ಸಹವಾಸದಿಂದ ಆ ದೇವರ ಕಥೆಗಳು ಹೃತ್ಕರ್ಣ ರಸಾಯನಾಹ, ಬಾಯಲ್ಲಿ ಕುಡಿಯುವುದೇ ರಸಾಯನ ಅಲ್ಲ, ಕಿವಿಯಿಂದ ಕೇಳುವ ಹರಿಕಥೆಗಳು ರಸಾಯನವೇ. ಅಂತಹ ಶ್ರೇಷ್ಠವಾದ ಕಥೆಗಳನ್ನು ಹೇಳ್ತಾರೆ. ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ, ಕೊನೆಗೆ ಅತ್ಯಂತ ಶ್ರೇಷ್ಠವಾದ ಶ್ರದ್ಧೆಯಿಂದ ಸಹಿತವಾದ ಭಕ್ತಿ ಉದಯವಾಗುತ್ತೆ. ಭಕ್ತಿಯ ಪುಮಾನ್ ಜಾತ ವಿರಾಗ ಇಂದ್ರಿಯಾನ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ಋಷಿಭಿರ್ ಯೋಗ ಮಾರ್ಗೈಃ. ಆದ್ದರಿಂದ ಚೇತನಗಳ ಸ್ವಭಾವ, ಅದರ ಸಾರಾಸಾರ ವಿವೇಚನೆಯನ್ನು ಮಾಡಬೇಕು. ಯಾರ ಸಂಘದಿಂದ ನಮಗೆ ಹಿತವಾಗುತ್ತೆ, ಯಾರ ಸಂಘದಿಂದ ನಮಗೆ ದೋಷವಾಗುತ್ತೆ, ನಮಗೆ ವೈರಾಗ್ಯ ಬರೋದಿಲ್ಲ, ಅದನ್ನೆಲ್ಲ ಆಲೋಚನೆ ಮಾಡಿ ಭಕ್ತಿಯ ಮಾರ್ಗದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ದೇವರ ಕಥೆಗಳ ಬಗ್ಗೆನೇ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು. ಶರೀರಕ್ಕೆ ಹಿತವಾಗುವಂತೆ ಯೋಗ ಮಾರ್ಗವನ್ನು ಅನುಷ್ಠಾನ ಮಾಡಬೇಕು. ಅಂದರೆ ಯೋಗ ಮಾರ್ಗದಲ್ಲಿ ಶರೀರ ಆಯಾಸಗಳಿಂದ ವ್ರತಗಳನ್ನು ಮಾಡಬಾರ್ದು. ಏಕಾದಶಿ ಬಿಡಿ, ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನು ಹೇಳಿದ್ದಾರೆ. ನಾನಿವತ್ತು 1,00,000 ಜಪವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡೋದು. ಕೂತ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ದೇಹಕ್ಕೆ ಆಯಾಸ ಆಗುತ್ತೆ. ಅಷ್ಟು ಆಯಾಸ ಆಗುವ ಜಪತಪಾದಿಗಳನ್ನು ಮಾಡಬೇಡಿ. ಅನಾಯಾಸವಾಗಿ ಸೋಫಾ ಮೇಲೆ ಕೂತರೂ ಪರವಾಗಿಲ್ಲ, ಭಾಗವತದ ಕಥೆ ಕೇಳಿ. ದೇವರ ಕಥೆ ಕೇಳುವ ಯೋಗದ ಮುಂದೆ ಪ್ರಾಣಾಯಾಮ ಪ್ರತ್ಯಾಹಾರಗಳ ಕಠಿಣ ವ್ರತವನ್ನು ಮಾಡಬೇಡಿ ಅಂತಲೇ ಹೇಳಿದ್ದಾರೆ. ಎಷ್ಟು ಹಿತವೋ ಅಷ್ಟು ಮಾಡಿ, ಎಷ್ಟು ಹಿತವೋ ನಿಮ್ಮ ದೇಹಕ್ಕೆ ಅಷ್ಟು ದೈಹಿಕವಾದ ನೀವಾಗೇ ಸಂಕಲ್ಪ ಮಾಡಿದ ಶಿಕ್ಷೆಗಳನ್ನು ಅದು ದೈಹಿಕವಾಗಿ ಹಿತವಾಗುವಷ್ಟು ಕೊಡಬೇಕು. ಇನ್ನು ಏಕಾದಶಿ ಚಾತುರ್ಮಾಸಿ ಇತ್ಯಾದಿಗಳನ್ನೆಲ್ಲ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಹೀಗೆ ಆ ಕಪಿಲ ರೂಪಿಯಾದ ಪರಮಾತ್ಮ ಬೆಳಿಗ್ಗೆಯಿಂದ ರಾತ್ರಿ ತನಕ ದೇವರನ್ನ ಧ್ಯಾನ ಮಾಡೋದು, ಸತ್ಕರ್ಮಾಚರಣೆ ಮಾಡೋದು, ಈ ಥರ ಮಾಡಬೇಕಾದ ಕರ್ತವ್ಯಗಳೇನು ಅಂತ ದೇವಹೂತಿಗೆ ಉಪದೇಶ ಮಾಡ್ತಾನೆ. ಇದು ಕಪಿಲೋಪದೇಶ ಅಂತ. ಇದನ್ನೇ 1 ವಾರ ಪ್ರವಚನ ಮಾಡಬಹುದು, ಅಷ್ಟು ವಿಸ್ತಾರವಾಗಿದೆ ಕಪಿಲೋಪಾಖ್ಯಾನ ಅಂತ.
ಆದರೆ ಆ ಪರಮಾತ್ಮನನ್ನು ವಿರಾಟ್ ರೂಪವನ್ನು 14 ಲೋಕಗಳಲ್ಲಿ ಧ್ಯಾನ ಮಾಡುವ ಪದ್ಧತಿಗಳು ಇದೆಲ್ಲವನ್ನೂ ಕೂಡ ನಿರೂಪಣೆಯನ್ನು ಮಾಡ್ತಾನೆ ಕಪಿಲರೂಪಿಯಾದ ಪರಮಾತ್ಮ. ಆ ಸಮಯದಲ್ಲಿ ದೇವಹೂತಿ ಒಂದು ಪ್ರಶ್ನೆಯನ್ನು ಕೇಳುತ್ತಾಳೆ. ಏನು ಅಂದರೆ, ಅನಂತ ಜನ್ಮಗಳಿದ್ದಾವೆ ಜೀವರಾಶಿಗಳಿಗೆ, ಅವನು ಹೇಗೆ ಹುಟ್ಟುತ್ತಾನೆ, ಹೇಗೆ ಸಾಯ್ತಾನೆ ಅಂತ ಇನ್ನೊಂದು ಜೀವೋಪಾಖ್ಯಾನ ಅಂತ ಇದೆ. ಜೀವೋಪಾಖ್ಯಾನ ಅಂತ, ಈ ಶಾಶ್ವತವಾದ ಸುಖ ಈ ಜೀವನದಲ್ಲಿ ಇಲ್ಲ. ಅಜ್ಞಾನ ಭ್ರಾಂತಿಗಳೆಲ್ಲ ಜಾಸ್ತಿ ಇದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯೋಗ್ಯತಾ ಸಂಪನ್ನನಾದ ಒಬ್ಬ ಗುರುವನ್ನು ಆಶ್ರಯಿಸಬೇಕಂತ. ನಾವೆಲ್ಲ ಈಗ ಜೊತೆಗೆ ಹುಟ್ಟಿದ್ದೇವೆ. ಜೊತೆಗೆ ಹುಟ್ಟಿದರೂ ಕೂಡ ಸಾಧನೆಯಲ್ಲಿ ತಾರತಮ್ಯ ಇರುತ್ತೆ. ಕೆಲವರದ್ದು ನಾನು ಸುಮ್ಮನೆ ಹೇಳೋದಷ್ಟೇ, ಕೆಲವರದ್ದು 500 ಜನ್ಮ ಸಾಧನೆ ಆಗಿದ್ರೆ ಕೆಲವರು 200 ಜನ್ಮದಲ್ಲಿ ಇರ್ತಾರೆ, ಜೊತೆಗೆ ಗೊತ್ತಿರ್ತಾರೆ. ಸಾಧನೆ ಆಧಿಕ್ಯ ಇದ್ದವರಲ್ಲಿ ತತ್ವಜ್ಞಾನ ಆಧಿಕ್ಯ ಇರುತ್ತೆ. ಅಂತಹ ನಮಗಿಂತ ಅಧಿಕವಾದ ಜ್ಞಾನಿಗಳನ್ನು ಆಶ್ರಯಿಸಬೇಕು. ಪ್ರತಿಯೊಬ್ಬರಿಗೂ ಒಂದು ಗುರು ಇರಬೇಕಂತ. ಸ್ತ್ರೀಯರಿಗೆಲ್ಲ ಗಂಡನೇ ಗುರು ಅಂತ ಹೇಳಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ ಉಲ್ಟಾ ಆಗಿದೆ. ಗಂಡನಿಗೆಲ್ಲ ಸ್ತ್ರೀಯರೇ ಗುರು. ಅವ್ರು ಹೇಳ್ಕೊಡ್ತಾರೆ ಸಂಧ್ಯಾವಂದನೆ ಮಾಡಿ ಹೆಣ್ಮಕ್ಳಿಗೆ ಹೇಳಿದರೆ ಇಷ್ಟರಲ್ಲಿ ಎಲ್ಲರೂ ಮಾಡ್ತಿದ್ರು, ಸಕಾಲ ಸೂರ್ಯೋದಯ ಆಗ್ತಿತ್ತು. ಆದರೆ ಈಗ ಎಲ್ಲ ಪುರುಷರು, ನಿಮಗೆಲ್ಲ ಹೇಳಿದ್ದಲ್ಲ, ನೀವೆಲ್ಲ ಮಾಡ್ಬೋದು. ಆದರೂ ಪುರುಷರು ಧರ್ಮಾಚರಣೆಗಳಲ್ಲಿ ಹಿಂದೆ, ಸ್ತ್ರೀಯರೇ ಮುಂದೆ. ಹಾಗಾಗಿ ಗಂಡನನ್ನು ಗುರು ಅಂತ ಆಶ್ರಯಿಸುವುದು ಹೇಗೆ? ಅದಕ್ಕೆ ಸುಲಭ ಉಪಾಯ ಹೇಳ್ಕೊಟ್ಟಿದ್ದಾರೆ. ಗಂಡನ ಅನುಮತಿ ತಗೊಂಡು ತತ್ವಜ್ಞಾನ ಉಪದೇಶ ಮಾಡೋ ಒಬ್ಬ ಗುರುವನ್ನು ಆಶ್ರಯಿಸಿ ಅಂತ ಹೇಳಿದ್ದಾರೆ. ಇನ್ನು ಗಂಡನೇ ಗುರು ಅಂದರೆ ಅವ್ರಿಗೂ ಬರಲ್ಲ, ಇವರು ಬರಲ್ಲ, ಆ ಸ್ಥಿತಿ ಬರುತ್ತೆ. ಹಾಗಾಗಿ ಅವರು ಉಪದೇಶ ತಗೊಂಡು ಒಬ್ಬ ಗುರುವನ್ನು ಆಶ್ರಯಿಸಿ ಅವರಿಂದ ತತ್ವಜ್ಞಾನವನ್ನು ಹೆಣ್ಣು ಸಂಪಾದನೆ ಮಾಡಬೇಕು, ಗಂಡು ಸಂಪಾದನೆ ಮಾಡಬೇಕು. ವಿಶೇಷವಾಗಿ ಈ ಥರ ಮಾಡ್ತಾ ಇದ್ದರೆ ಭಗವಂತನ ಅನುಗ್ರಹಕ್ಕೆ ಎಲ್ಲ ಪ್ರಧಾನವಾಗಿ ನಮ್ಮ ಸಂಸಾರದ ಲಿಂಗದೇಹ ಬಂಧನದ ಬಿಡುಗಡೆ ಆಗಬೇಕು. ಅದಕ್ಕೆ ಪ್ರಯತ್ನ ಮಾಡಬೇಕು. ಲಿಂಗಂ ವ್ಯಪೋ ಇಲ್ವಾ, ಇಲ್ಲಿ ಎದುರುಗಡೆ ಲಿಂಗಂ ವ್ಯಪೋಹೇತ್ ಕುಶಲೋ ಅಹಮಾಖ್ಯಂ. ಲಿಂಗದೇಹದ ಬಂಧನವನ್ನು ಇಲ್ವಾ ಎದುರುಗಡೆ, ಲಿಂಗದೇಹದ ಬಂಧನವನ್ನು ಬಿಡುಗಡೆ ಮಾಡಿಕೊಳ್ಬೇಕಂತ. ಲಿಂಗದೇಹವೇ ಪ್ರತಿಬಂಧಕವಾಗಿದೆ. ಆ ಲಿಂಗದೇಹದ ಬಂಧನವನ್ನು ಬಿಡುಗಡೆ ಮಾಡಿಕೊಳ್ಬೇಕು ಅಂತ ಇಷ್ಟು ಉಪದೇಶಗಳನ್ನು ಮಾಡಿ ಅಷ್ಟಾಂಗ ಯೋಗ ಲಕ್ಷಣ, ಅಷ್ಟಾದಶ ಲಕ್ಷಣ ಇದೆಲ್ಲವನ್ನು ವಿಸ್ತಾರವಾಗಿ ಕಪಿಲರೂಪಿಯಾದ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡಿ ಕೊನೆಗೆ ದೇವಹೂತಿ ಕೇಳ್ತಾಳೆ, ಈ ಜೀವರಾಶಿಗಳು ಹುಟ್ಟುವುದು ಹೇಗೆ, ಅವರ ಜನ್ಮ ಹೇಗಾಗುತ್ತೆ, ಅವರ ಮರಣ ಹೇಗಾಗುತ್ತೆ, ಜನ್ಮ ಎಲ್ಲಿಂದ ಆಗುತ್ತೆ ಅಂತ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನೇ ಜೀವೋಪಾಖ್ಯಾನ ಅಂತ ಕರೆದಿದ್ದಾರೆ. ಕಾಲನಾಮಕನಾದ ಪರಮಾತ್ಮನಿಂದ ಪಾಪಿಗಳಾದ ಜೀವರು ಸುತ್ತಾ ಇರ್ತಾರಂತೆ. ಅವರಿಗೆ ಕಾಲದ ಮಹಿಮೆ ಅರ್ಥ ಆಗಲ್ಲ. ಅವರು ಕಾಲಹರಣ ಮಾಡ್ತಾ ಇರ್ತಾರೆ. ಅವರು ಸ್ವಲ್ಪ ಕಾಲ ಇದೆ ಅಂದರೆ ಸಾಕು, ಫೋನ್ ಹಿಡ್ಕೊಂಡು ತಿಕ್ತಾ ಕೂತಿರ್ತಾರೆ, ಅದೇನು ಪ್ರಯೋಜನ ಆಗಲ್ಲ. ಆದ್ದರಿಂದ ಅವರ ಭಾಗ್ಯಗಳನ್ನೆಲ್ಲ ದೇವತೆಗಳು ಅಪಹಾರ ಮಾಡ್ತಾರಂತೆ. ಶರೀರ ನಶ್ವರವಾಗಿದೆ, ನಮಗೆ ದೇವರು ಕೊಟ್ಟ ಸಂಪತ್ತು, ಈ ಕಾಲವೆಂಬ ಸಂಪತ್ತು, ನಮ್ಮ ಆರೋಗ್ಯವೆಂಬ ಸಂಪತ್ತು, ಅದನ್ನು ಶಾಶ್ವತವಾಗಿ ನಾನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಬೇಕು. ಯಾರಿಗಿಂತಹ ಆಲೋಚನೆಗಳಿಲ್ಲ ಅಂಥವರು ತಮ್ಮ ಸ್ವಾರ್ಥಕ್ಕೋಸ್ಕರ, ಹೆಂಡತಿ ಮಕ್ಕಳಿಗೋಸ್ಕರ ಸಾಕಷ್ಟು ಪಾಪಕರ್ಮಗಳನ್ನು ಮಾಡ್ತಾರೆ. ತಪ್ಪು ಮಾರ್ಗದಲ್ಲಿ ಹಣ ಸಂಪಾದನೆ ಮಾಡ್ತಾರೆ. ಅದು ಸಿಗದೇ ಇದ್ದಾಗ ಇನ್ನೊಬ್ಬರ ಸಂಪತ್ತನ್ನು ಅಪಹಾರ ಮಾಡ್ತಾರೆ. ಆ ಗುಂಪಿನಲ್ಲಿಯೂ ಕೂಡ ದುಃಖದಿಂದ ಒದ್ದಾಡ್ತಾ ಇರ್ತಾರೆ. ಆ ಹೆಂಡತಿ ಒಂದು ಕಡೆ ಅನಾದರ ಮಾಡ್ತಾ ಇರ್ತಾಳೆ. ಹೆಂಡತಿ ಮಕ್ಕಳಿಗೋಸ್ಕರನೇ ಬದುಕಿಟ್ಟಿದ್ದಾನೆ. ಆದರೆ ಆ ಹೆಂಡತಿಗೆ ಆ ಗಂಡನ ಸ್ವಭಾವ ಇಷ್ಟ ಆಗಲ್ಲ. ಅವಳು ನಾಯಿಗೆ ಅನ್ನ ಹಾಕುವಂತೆ ಅನ್ನ ಹಾಕಿದ್ರು ಕೂಡ ಪರವಾಗಿಲ್ಲ ನೀನು ಮಾಡಿದ ಅಡುಗೆ ಚೆನ್ನಾಗಿದೆ ಅಂತ ತಿಂತಾನಂತೆ. ಆಮೇಲೆ ತಿಂದಿದ್ದು ಜಾಸ್ತಿ ಆಗುತ್ತೆ, ಜೀರ್ಣ ಆಗಲ್ಲ, ಅಶಕ್ತಿಯಿಂದ ಹಾಸಿಗೆ ಹಿಡ್ಕೊಂಡು ನೆರಳ್ತಾ ಇರ್ತಾನೆ. ಕೆಮ್ಮು ದಮ್ಮು ಎಲ್ಲ ಶುರು ಆಗುತ್ತೆ ಅವನಿಗೆ. ಆವಾಗ ಯಮಭಟರು ಬಂದು ಯಮಪಾಶವನ್ನು ಕುತ್ತಿಗೆಗೆ ಹಾಕ್ತಾರೆ. ಸುತ್ತ ಬಂಧು ಬಾಂಧವರು ಕಾಣಿಸ್ತಾ ಇರ್ತಾರೆ, ಬಾಯಿಂದ ಮಾತು ಹೊರಡಲ್ಲ. ಯಮದೂತರ ದರ್ಶನದಿಂದ ಮಲಮೂತ್ರಗಳೆಲ್ಲ ದೇಹದಿಂದ ಸುರಿಯುತ್ತಂತೆ. ಯಾತನಾ ದೇಹದಿಂದ ನರಕ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾನೆ. ಅವನ ಕಂಠಕ್ಕೆ ಪಾಶಗಳನ್ನು ಬಿಗಿದು ಯಮದೂತರು ಕರ್ಕೊಂಡು ಹೋಗ್ತಾರೆ. ಹಸಿವೆ ಬಾಯಾರಿಕೆ 3 ಜನಕ್ಕೆ ಆಗುವಷ್ಟು ಬಾಯಾರಿಕೆ ಆಗುತ್ತಂತೆ, ಹಸಿವೆ ಆಗುತ್ತಂತೆ. 3 ಜನಕ್ಕಾಗುವಷ್ಟು ಹಸಿವೆ ಆಗುತ್ತಂತೆ. ಅವಾಗ ನೀರು ಅನ್ನ ಅಂತ ಕೇಳ್ತಾರೆ. ಆ ಯಮಕಿಂಕರರು
ಆ ನಾಗರ ಬೆತ್ತ ಅಂತ ಬಾರ್ಕೋಲ್ ತಗೊಂಡು ಬೆನ್ನಿಗೆ ಚಡಿಗೇಟಿಗಳನ್ನು ಕೊಡ್ತಾರಂತೆ. ನಡಿ ನಿನಗೇನು ಕೊಡಲ್ಲ ಅಂತ ಶಿಕ್ಷೆ ಕೊಡ್ತಾರೆ. ಆಯಾಸದಿಂದ ಬೀಳ್ತಾನೆ, ಮೂರ್ಛೆ ಹೋಗ್ತಾನೆ, ಯಾತನೆಯನ್ನು ಅನುಭವಿಸ್ತಾನೆ. ಎಲ್ಲ ವಿಧವಾದ ಈ ಅನರ್ಥಗಳಿಗೆ ಕಾರಣ ದೇವರ ವಿಸ್ಮರಣೆ ಅಂತ ಹೇಳಿದ್ದಾರೆ. ಬರೀ ಹೆಂಡತಿ ಮಕ್ಕಳು ಅನ್ನುವ ಸ್ವಾರ್ಥದಿಂದ ಗಂಟು ಮೂಟೆ ಕಟ್ಟಿಟ್ಟ, ಅದರ ಹಿನ್ನೆಲೆಯಲ್ಲಿ ಪಾಪದ ಗಂಟೆ ಹೊರತುಕೊಂಡು ಹೋದ. ಆದ್ದರಿಂದ ಯಾರು ಭಗವಂತನನ್ನು ದ್ವೇಷ ಮಾಡ್ತಾರೆ, ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾರೆ, ಭಗವಂತನನ್ನು ದ್ವೇಷ ಅಂದರೆ ದೇವರ ಕಥೆ ಕೇಳಿದ್ರೆ ಅವ್ರು ನಿತ್ಯ ನರಕ ಭಾಗಿಗಳಾಗ್ತಾರೆ. ಯಾರು ಸಾತ್ವಿಕರಿದ್ದಾರೆ ಅವರು ಸಾತ್ವಿಕವಾದ ಮಾರ್ಗವನ್ನು ಅನುಸರಿಸ್ತಾರೆ. ಪ್ರತಿಯೊಬ್ಬ ಜೀವರಾಶಿಗಳಿಗೂ ಜನನ ಮರಣ ಅನ್ನುವುದು ಇದ್ದದ್ದೇ. ಪೂರ್ವಕರ್ಮದಿಂದ ಪ್ರತಿಯೊಬ್ಬ ಜೀವರು ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪಸ್ಥಯೇ ಸ್ತ್ರೀಯಾ ಪ್ರವಿಷ್ಟ ಉದರಂ ಪುಂಸೋ ರೇತಕಣಾಶ್ರಯ. ಭಗವಂತನ ಅಧೀನವಾದ ಈ ಶರೀರ ಹಿಂದಿನ ಜನ್ಮದ ಕರ್ಮ ಹೊತ್ಕೊಂಡು ಈ ದೇಹ ಬಂದಿದೆ. ತುಂಬ ಬಯೋಡೇಟಾ ಇದೆ ಇದಕ್ಕೆ. ಈ ಅಪ್ಪ ಅಮ್ಮ, ಈ ಊರು ಇದೆಲ್ಲ ಕಾರಣ ಅಲ್ಲ. ಹಿಂದಿನ ಜನ್ಮದ ಯಾವುದೋ ಕರ್ಮ ಬಂಧನ ಅಲ್ಲೋ ತಳ್ಳಿದೆ. ಅದನ್ನು ಹೊಸ ಶರೀರಕ್ಕೆ ಬೇಕಾದ ಒಬ್ಬ ಪುರುಷನ ಶರೀರದಲ್ಲಿ, ಅವನ ದೇಹದಲ್ಲಿ ಆ ಜೀವರಾಶಿ ಆ ವೀರ್ಯ ಕಣದ ಜೊತೆಗೆ ಸೇರಿಕೊಂಡು ಅದರ ಮೂಲಕ ಸ್ತ್ರೀಯ ಗರ್ಭಾಶಯವನ್ನು ಪ್ರವೇಶ ಮಾಡ್ತಾನೆ. ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದಾಗ ಕಲಲಂ ತ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ. ಮೊದಲನೇ ದಿನ ಆ ರಕ್ತದ ಜೊತೆಗೆ ಮೇಲನಾಗಿರುತ್ತೆ. ಅಂಡಾಣು ವೀರ್ಯಾಣು ಅಂತ ಆ ಜೀವಕೋಶಗಳು ಮೇಲನ ಆಗುತ್ತೆ. ಅದೆಲ್ಲ ನೀರಿನ ಆಕಾರದಲ್ಲಿರುತ್ತಂತೆ. 5ನೇ ದಿನದಲ್ಲಿ ಒಂದು ಸಣ್ಣ ಗೋಲಕಾಕಾರ, ಗೋಲಿಯ ಆಕಾರದಲ್ಲಿ ಆಗುತ್ತಂತೆ. 10 ದಿನದಲ್ಲಿ ಬೋರೆ ಹಣ್ಣಿನ ಗಾತ್ರ, ಸ್ವಲ್ಪ ಜಾಸ್ತಿ, ನೆಲ್ಲಿಕಾಯಿ ಎಷ್ಟು ದಪ್ಪ ಆಗುತ್ತಂತೆ ಆ ಜೀವ. ಆಮೇಲೆ ಆ ಮಾಂಸದ ಮುದ್ದೆ ಕಾಣಿಸ್ಲಿಕ್ಕೆ ಶುರು ಆಗುತ್ತಂತೆ. ಪಕ್ಷಿ ಯೋನಿಯಲ್ಲಿ ಹುಟ್ಟಿದರೆ ಮೊಟ್ಟೆಯಾಗಿ ಪರಿಣಾಮ ಹೊಂದುತ್ತೆ. ಮಾಂಸಪಿಂಡದಲ್ಲಿ 1ನೇ ತಿಂಗಳಿನಲ್ಲಿ ತಲೆ ಹುಟ್ಟುತ್ತಂತೆ. 1ನೇ ತಿಂಗಳಿನಲ್ಲಿ ಜೀವನಿಗೆ. 2ನೇ ತಿಂಗಳಿನಲ್ಲಿ ಕೈಕಾಲು ಮುಂತಾದ ಅವಯವಗಳೆಲ್ಲ ದೂರದಲ್ಲಿ ಶಿಥಿಲವಾಗಿ ಕಾಣುತ್ತೆ. 3ನೇ ತಿಂಗಳಿನಲ್ಲಿ ಉಗುರು, ಕೂದಲು, ಎಲುಬು, ಇವೆಲ್ಲ ಚರ್ಮ, ಆ ಲಿಂಗ, ಇದೆಲ್ಲ ಸ್ತ್ರೀಯೋ ಹೆಣ್ಣೋ ಗಂಡೋ ಇದೆಲ್ಲ ಗೊತ್ತಾಗೋದು 3ನೇ ತಿಂಗಳಿನಲ್ಲಿ. ಚತುರ್ಭಿಹಿ ಧಾತವಃ, 4ನೇ ತಿಂಗಳಿನಲ್ಲಿ ಸಪ್ತ ಧಾತುಗಳು, ಮಾಂಸ, ರುಧಿರ, ಅಸ್ಥಿ, ಮಜ್ಜ, ಚರ್ಮ ಎಲ್ಲ ಸಪ್ತ ಧಾತುಗಳ ಉತ್ಪತ್ತಿಯಾಗುತ್ತೆ. ಪಂಚಭಿಹಿ ಶತ್ರುಣೋದ್ಭವ, 5ನೇ ತಿಂಗಳಿನಲ್ಲಿ ಹಸಿವು ಬಾಯಾರಿಕೆಗಳು ಸೃಷ್ಟಿಯಾಗುತ್ತೆ. 6ನೇ ತಿಂಗಳಿನಲ್ಲಿ ಗರ್ಭಚೀಲದಿಂದ ಆವೃತನಾಗಿ ಜೀವ ಬಲಭಾಗಕ್ಕೆ ತಿರುಗುತ್ತಾನೆ. 7ನೇ ತಿಂಗಳಿನಲ್ಲಿ ಅವನಿಗೆ ಹಿಂದಿನ ಜನ್ಮಗಳ ನೆನಪಾಗುತ್ತದೆ. ಹೀಗೆ ಹೇಳಿದ್ದಾರೆ. ಹಿಂದಿನ ಜನ್ಮ ಅಂದರೆ ಅವನು ದೇವತೆ ಆಗಿದ್ರೆ 100 ಜನ್ಮಗಳ ನೆನಪಾಗುತ್ತದೆ. ದೇವರ ದರ್ಶನವೂ ಆಗುತ್ತಂತೆ ಗರ್ಭದಲ್ಲಿದ್ದಾಗ. ಸಾಮಾನ್ಯ ಮನುಷ್ಯೋತ್ತಮರಿಗೆ 3 ಜನ್ಮಗಳ ನೆನಪಾಗುತ್ತಂತೆ. ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ. ಅಲ್ಲಿರುವ ಗಂಡಂದಿರೋ, ಅಲ್ಲಿರುವ ಹೆಣ್ಣಂದಿರೋ, ಅಲ್ಲಿರುವ ಮಕ್ಕಳು, ಆ ಮನೆಗಳು ಎಲ್ಲ ನೆನಪಾಗುತ್ತೆ. ಇದು 4ನೇ ಇದರಲ್ಲಿ ಕೂತಿರ್ತಾನವನು, ಅದನ್ನು ನೋಡಿರಲ್ಲ. ಆ ಸಮಯದಲ್ಲಿ ಬಲಭಾಗದಲ್ಲಿ ಗರ್ಭಕೋಶ ತಿರುಗುತ್ತಂತೆ. ಸಪ್ತಮೇ ಜನ್ಮ ಕರ್ಮಾಣಿ ಗತಾನಿ ಸ್ಮರತೆ ರುಚಿ ಜಗತ್ಯಾಂ ಯಾನಿ ದೇವಸ್ಯ ಮಾಯಾ ಬಂಧಮಾತ್ಮನಃ. ಆ ಜನ್ಮಗಳ ನೆನಪಾಗುವುದರ ಜೊತೆಗೆ ಆ ಕರ್ಮಗಳ ವೈವಿಧ್ಯ ನೆನಪಾಗುತ್ತಂತೆ. ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿದೆ, ಅದರ ಹಿಂದಿನ ಜನ್ಮದಲ್ಲಿ ಏನೆಲ್ಲ ಕರ್ಮಗಳನ್ನು ಮಾಡಿದೆ, ಅದರ ಹಿಂದಿನ ಜನ್ಮಗಳಲ್ಲಿ ಕರ್ಮಗಳನ್ನು ಏನು ಮಾಡಿದೆ, ಅದರ ಬಂಧನಗಳೇನಾಯಿತು, ಇದೆಲ್ಲ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಆ ತಾಯಿ ತಿನ್ನುವ ಅನ್ನಪಾನಾದಿಗಳೆಲ್ಲ ಅವನಿಗೆ ಭಯಂಕರವಾದ ದುಃಖಗಳನ್ನು ಕೊಡುತ್ತಂತೆ. ಅವನ ತಲೆ ಕೆಳಗಡೆ ಇರುತ್ತೆ, ಕಾಲು ಮೇಲಾಗುತ್ತೆ. ಎಲ್ಲ ಪ್ರಾಣಿಗಳಿಗೆ ಕಾಲು ಮುಂದಿರುತ್ತೆ, ತಲೆ ಮೇಲಿರುತ್ತೆ. ಮನುಷ್ಯನಿಗೆ ಮಾತ್ರ ತಲೆ ಕೆಳಗಿರುತ್ತೆ, ಕಾಲು ಮೇಲಾಗಿರುತ್ತೆ. ಶಿರಸಾಸನ 7ನೇ ತಿಂಗಳಿಂದ 10ನೇ ತಿಂಗಳ ತನಕ. ಆ ತಲೆ ಎಲ್ಲಿರುತ್ತೆ ಅಂದರೆ ತಾಯಿಯ ಮಲಮೂತ್ರ ದ್ವಾರದಲ್ಲಿ ತಲೆ ಇಟ್ಟಿರ್ತಾನಂತೆ ದೇವರು. ಆ ಮಲಮೂತ್ರದಲ್ಲಿರುವ ಸಾವಿರಾರು ಕ್ರಿಮಿಕೀಟಗಳು, ಕ್ರಿಮಿಭಿಹಿ ಶತ ಕಂಡಂಗ ಸೌಕುಮಾರಿಯ ಪ್ರತಿಕ್ಷಣ, ಕೋಮಲವಾದ ಚರ್ಮಕ್ಕೆ ಪ್ರತಿ ಕ್ಷಣವೂ ಕೂಡ ತುಂಬ ಹಸಿವೆ ಇರುವ ಕ್ರಿಮಿಕೀಟಗಳಿವೆ ಅಂತೆ ಮಲಮೂತ್ರಗಳಲ್ಲಿ. ಅವಳು ಕಡಿತಾ ಇರುತ್ತೆ. ಏನಾದರೂ ಕಚ್ಚಿದ್ರೆ ಕೆರ್ಕೊಳ್ಬೇಕು ಅನ್ಸುತ್ತೆ. ಆದರೆ ಅವನ ಕೈಕಾಲೆಲ್ಲ ಗರ್ಭದ ಉಲ್ಬದಿಂದ ಕಟ್ಟಿ ಹಾಕಿರುತ್ತೆ. ಆದ್ರಿಂದ ಮೂರ್ಛಾ ಮಾಪ್ನೋತಿ, ಕೆರ್ಕೊಳ್ಳಿಕ್ಕಾಗದೆ ಮೂರ್ಛೆ ಹೋಗ್ತಾನೆ. ಅದರ ಜೊತೆಗೆ
ಹಸಿವೆ ನೀರಡಿಕೆಗಳು ಆ ಮಗುವಿಗೆ ಉಂಟಾಗಿರುತ್ತಂತೆ. ಕಟು ತೀಕ್ಷ್ಣೋಷ್ಣ ಲವಣ ಕ್ಷಾರಾಮ್ಲಾದಿ ವಿರುದ್ಧಣೈ. ಆ ತಾಯಿಗೆ ಹೊರಗಡೆಯಿಂದ ಅಮ್ಮನ ಮನೆಗೆ ಸೇರ್ಕೊಂಡ್ಬಿಟ್ಟಿರ್ತಾಳೆ. 7 ತಿಂಗಳಾದ್ಮೇಲೆ ಅಮ್ಮ ಸಿಕ್ಕಾಪಟ್ಟೆ ಉಪಚಾರ ಮಾಡ್ತಿರ್ತಾಳೆ. ಚಕ್ಕುಲಿ ತಿನ್ನು, ಕೋಡುಬಾಳೆ ತಿನ್ನು, ಅದನ್ನು ತಿನ್ನು, ಇದನ್ನು ತಿನ್ನು. ಅದು ತಿಂತಾನೇ ಇರುತ್ತೆ. ತಿಮ್ಮಂಡಿ ನಿಮಗೆ ಹೇಳಿದ್ದಲ್ಲ ಪಾಪ. ಅದು ತಿಂತಾ ಇದ್ರೆ ಅದೊಂದಷ್ಟು ಖಾರ ತಿಂದಾಗ ಆ ಚರ್ಮಕ್ಕೆಲ್ಲ ಉರಿ ಉರಿ ಆಗುತ್ತಂತೆ. ಈ ಮೆಣಸಿನಕಾಯಿ ಮಾತ್ರ ಹಾಗೆ ನೋಡಿ. ಎಲ್ಲ ಪದಾರ್ಥಗಳು ನಾಲಿಗೆಯಲ್ಲಿ ವಿಕಾರ ಮಾಡಿದ್ರೆ ಮೆಣಸಿನಕಾಯಿ ಮಾತ್ರ ಎಲ್ಲಿ ಮುಟ್ಟಿದ್ರೂ ಉರಿಯುತ್ತೆ. ಅಷ್ಟು ಭಯಂಕರ. ಅದನ್ನು ಜಾಸ್ತಿ ತಿನ್ನುತ್ತೆ ಬೇರೆ. ಆ ತಾಯಿ ತಿಂದ ಆಹಾರ ಖಾರ, ವಿದಾಹಿ, ಉಷ್ಣ, ಲವಣ, ಕ್ಷಾರ, ಆಮ್ಲ, ಆ ಬಿಸಿ ಬಿಸಿ ಪದಾರ್ಥಗಳು ಇದನ್ನೆಲ್ಲ ಹಾಕಿದರೆ, ಉಪ್ಪು ಹುಣಸೆ ಹುಳಿ ಎಲ್ಲ ಹಾಕಿ ಚರ್ಮ ತಿಕ್ಕಿದಂಗಾಗಿ ಆ ಮಗು ಲವ 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 ಹೊಡ್ಕೊಡುತ್ತಂತೆ, ಒದಿಯುತ್ತಂತೆ. ಅದು ಕಾಯಿನಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಅಮ್ಮಂಗೆ ಖುಷಿ ಆಗುತ್ತಂತೆ, ನನ್ನ ಮಗು ಅಳ್ಳಾಡ್ತಾ ಇದೆ, ಒದಿತಾ ಇದೆ ಅಂತ ಅನ್ಕೊಳ್ತಾಳೆ. ಮಾತೃಭುಕ್ತೇ ಉಪಸ್ಪೃಷ್ಟ ಸರ್ವಾಂಗೋತ್ಥಿತ ವೇದನ. ಎಲ್ಲ ನಾವು ಅನುಭವಿಸಿ ಬಂದ ನಮ್ಮ ಕತೆ ಹೇಳ್ತಾ ಇರೋದು, ಬೇರೆ ಯಾರ್ದು. ಎಲ್ಲ ಅಂಗಗಳಲ್ಲಿ ವೇದನ ಆಗುತ್ತಂತೆ. ಉಲ್ಬೇನ ಸಂವೃತಸ್ತಸ್ಮಿನ್. ಗರ್ಭಚೀಲ ಕಟ್ಟಿ ಹಾಕಿಬಿಟ್ಟಿರುತ್ತೆ. ಕರುಳುಗಳ ಬಳ್ಳಿಯು ಸುತ್ತಕೊಂಡಿರುತ್ತಂತೆ. ಬೆನ್ನು ಕುತ್ತಿಗೆ ಎಲ್ಲ ಬಗ್ಗಿಕೊಂಡಿರುತ್ತೆ. ಭುಗ್ನ ಪೃಷ್ಠ ಶಿರೋಧರ. ಹೊಟ್ಟೆ ಮೇಲೆ ತಲೆ ಇಟ್ಕೊಂಡಿರುತ್ತಂತೆ ಆ ಮಗು. ಹೊಟ್ಟೆ ಮೇಲೆ ತಲೆ ಇರುತ್ತಂತೆ. ಆಮೇಲೆ ಕಾಲು ಅದು ಮೇಲಿರುತ್ತೆ, ಹೊಟ್ಟೆ ಮೇಲೆ ತಲೆ ಇರುತ್ತೆ. ಪಂಜರದಲ್ಲಿ ಸಿಕ್ಕಾಕೊಂಡು ರೆಕ್ಕೆ ಎಲ್ಲ ಮೂಡದೇ ಇರುವ ಹಕ್ಕಿಗಳಂತೆ ಪರಾಧೀನನಾಗಿರ್ತಾನೆ. ಕೈಕಾಲು ಅಲ್ಲಾಡಿಸ್ಲಿಕ್ಕೂ ಆಗಲ್ಲ. ಆ ಜನ್ಮದಲ್ಲಿ 100 ಜನ್ಮಗಳ ಸ್ಮರಣೆ ಬಂದು ಬಂಧಕವಾದ ಕರ್ಮದಿಂದ ಉಸಿರು ಬಿಡುತ್ತಂತೆ ಆ ಮಗು. ಅಬ್ಬಾ, ಎಷ್ಟು ಭಯಂಕರವಾದ. ಕೆಲವರಿಗೆ 100 ಜನ್ಮ ನೆನಪಾಗ್ಬಿಡುತ್ತೆ. ಈ ಜನ್ಮವೇ ವಾಸಿ, ಹುಟ್ಟಿದ ಮೇಲೆ ನೆನಪಾಗಲ್ಲ. ಈ ಜನ್ಮದಲ್ಲಿ ಹಿಂದಿನ ಗಂಡ ಜನ್ಮ ನೆನಪಾದ್ರೆ ಏನು ಕತೆ ಕೇಳ್ತಿರ್ತೀನಿ ನಾನು, ಆಯ್ತಾ. ಡಿಸ್ಟರ್ಬ್ ಆಗಿಬಿಡುತ್ತೆ. ಅದು ಪರವಾಗಿಲ್ಲ. ಎಲ್ಲೋ ಮಠಕ್ಕೆ ಬಂದಾಗ ನಾನು ಹಿಂದಿನ ಜನ್ಮದ ಹೆಂಡತಿಗಳು ನೆನಪಾಗಿ ನಿನ್ನ ಕತೆ ಏನು, ಅದು ಡೇಂಜರೇ. ಆದ್ದರಿಂದ ದೇವರು ಈಗೆಲ್ಲ ಮರೆಸಿರ್ತಾನೆ. ಗರ್ಭದಲ್ಲಿದ್ದಾಗ 100 ಜನ್ಮ ನೆನಪಾಗುತ್ತಂತೆ. ಗಂಡಾಂತರಗಳು 100 ಗಂಡ ದೇವ್ರ ಮಾಲೆ ಥರ, ಆ ಥರ. ಅವಾಗ ಅವನು ಪಶ್ಚಾತ್ತಾಪ ಪಡ್ತಾನಂತೆ. ಎಷ್ಟು ಕರ್ಮಗಳು, ಎಷ್ಟು ಬಂಧನಗಳು. ಒಂದು 100 ಜನ್ಮದಲ್ಲಿ ಹಡೆದ ಮಕ್ಕಳುಗಳು ಎಷ್ಟು, 300-400 ರೂಪಾಯಿ ಅಂತಿರುತ್ತೆ. ಅದೆಲ್ಲ ನೆನಪಾಗುತ್ತೋ ಅವನಿಗೆ. ನಿಟ್ಟುಸಿರು ಬಿಡ್ತಾನಂತೆ. ಎಷ್ಟು ಜನ್ಮ ಹೀಗೆ ಹುಟ್ಟಬೇಕು, ಎಷ್ಟು ಜನ್ಮ ಹೀಗೆ ಸಾಯ್ಬೇಕು. ಆರಭ್ಯ ಸಪ್ತಮಾಸ ಲಬ್ಧ ಬೋಧೋತಿ ವೇಪಿತಃ ನೈಕತ್ರಾಸ್ತೆ ಸೂತಿವಾತೈ ವಿಷ್ಟಾ ಭೂರಿವ ಸೋದರ. ಪ್ರಸವ ವಾಯು ಅಂತ ಇದೆ. ಅದು ಎಳ್ಕೊಂಡು ಹೋಗ್ತಾ ಇರುತ್ತಂತೆ. ಕ್ರಿಮಿಯಂತೆ ಚಲಿಸ್ತಾ ಇರ್ತಾನೆ. ಒಂದು ಕಡೆ ನಿಲ್ಲಿಕ್ಕಾಗಲ್ಲ. ಜ್ಞಾನೇಂದ್ರಿಯಗಳಿಗೆ ಕೆಲಸ ಮಾಡ್ತಾ ಇರುತ್ತೆ. ಗರ್ಭವಾಸದಿಂದ ಭೀತನಾಗಿ ಗರ್ಭವಾಸದ ಶಿಕ್ಷೆಯನ್ನು ಅನುಭವಿಸ್ತಾ ಅವನಿಗೆ 10,000 ಚೇಳು ಕಚ್ಚಿದ ವೇದನೆ ಆಗುತ್ತಂತೆ. ನಮಗೆ ಒಂದು ಸೊಳ್ಳೆ ಕಚ್ಚಿದ ವೇದನೆ ನೆನಪಿದೆ, ಚೇಳು ಕಚ್ಚಿದ ವೇದನೆ ನೆನಪಿಲ್ಲ. ಚೇಳು ಕಚ್ಚಿದ್ರೆ ಎಲ್ಲಿ ಕಚ್ಚುತ್ತೋ ಅಲ್ಲಿ ವೇದನೆ ಆಗಲ್ಲ, ಮೈ ಪೂರ್ತಿ ಚೇಳು ಕಚ್ಚಿದಂಗೆ ಆಗುತ್ತೆ. ಆ ಥರ 10,000 ಚೇಳು ಕಚ್ಚಿದ ವೇದನೆ ಆಗುತ್ತೆ. ಆವಾಗ ಜೀವ ದೇವರಲ್ಲಿ ಮೊರೆ ಹೋಗ್ತಾನಂತೆ. ಅಷ್ಟು ಕ್ರಿಟಿಕಲ್ ಸಮಸ್ಯೆಯ ನಡುವೆಯೂ ದೇವರ ನೆನಪಾಗುತ್ತಂತೆ. ತಸ್ಯೋಪಸನ್ನಮವಿತುರ್ಜಗದಿಚ್ಛಯಾಪ್ತ ಲೀಲಾತನೋದ್ಭವಿಲ ಸಚ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ನಕುತೋ ಭಯಂ ಮೇ ಏನೇ ದೃಶಿ ಗತಿರದರ್ಶ ಸತೋನುರೂಪ. ದೇವರೇ, ನಿನ್ನ ಪಾದಾರವಿಂದವನ್ನು ಸ್ಮರಣೆ ಮಾಡಿದರೆ ಯಾವ ಗರ್ಭವಾಸನ ದುಃಖಗಳು ಇರೋದಿಲ್ಲ. ನಿನ್ನ ಪಾದಾರವಿಂದವನ್ನೇ ಆಶ್ರಯಿಸ್ತೇನೆ, ಯಾವ ಭಯವೂ ನನಗಿಲ್ಲ. ಆ ನಿನ್ನ ಪಾದದ ಸ್ಮರಣೆಯನ್ನ ಆ ಮಗು ಹೇಳುತ್ತಂತೆ. ಯಾವುದಾದ್ರೂ ರಾಯ ಮಠದ ಪಕ್ಕದಲ್ಲಿ ಹುಟ್ಟಿಸ್ಬಿಡು, ದಿನನಿತ್ಯ ಪ್ರದಕ್ಷಿಣೆ ಮಾಡಿಕೊಂಡು ದೇವರ ಕಥೆ ಕೇಳಿಕೊಂಡು ದೇವರ ಸ್ಮರಣೆ ಮಾಡಿ ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಡ್ತೇನೆ ಅಂತ. ಆಮೇಲೆ ಹುಟ್ಟಿದ್ದೇ ಬಂತು. ರಾಯರ ಮಠ ಪಕ್ಕದಲ್ಲಿದ್ದವರು ಯಾರು ಹೋಗಲ್ಲ, ದೂರದಲ್ಲಿದ್ದವರೇ ಬರ್ತಿರ್ತಾರೆ. ಯಸ್ತೋತ್ರ ಬದ್ಧ ಇವ ಕರ್ಮ ಭೈರಾವೃತಾತ್ಮ ಭೂತೇಂದ್ರಿಯಾಶಯ ಮಯಿ ಅವಲಂಬ್ಯ ಮಾಯಾ ಆಸ್ತೆ ವಿಶುದ್ಧಮ ವಿಕಾರ ಮಖಂಡ ಬೋಧಂ ಆತಪ್ಯಮಾನ ಹೃದಯೇ ವಸಿತಂ ತಮೇಮಿ. ಈ ಪುಣ್ಯಕರ್ಮಗಳಿಂದ ಪಾಪಕರ್ಮಗಳಿಂದ ಬದ್ಧನಾಗಿದ್ದೇನೆ. ನೀಲವರ್ಣದ ಭಗವಂತನನ್ನು ನಾನು ನೋಡ್ತಾ ಇಲ್ಲ. ಅಂತಹ ಭಗವಂತನನ್ನು ನಾನು ಹೃದಯದಲ್ಲಿ ನೋಡಬೇಕು ಅಂತ ಒಂದೇ ಪರಂ ಪ್ರಕೃತಿ ಪುರುಷಯೋ ಪುಮಾಂಸಂ. ಪ್ರಕೃತಿ ಪುರುಷರಿಗಿಂತ ಶ್ರೇಷ್ಠನಾದ ಭಗವಂತನನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಬಗೆಯಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ ದೇವರ. ದೇಹನ್ಯ ದೇಹ ವಿವರೆ ಜಠರಾಗ್ನಿನಾಸೃಗ್
ವಿನ್ಮೂತ್ರಕೂಪಪತಿತೋ ಭೃಷದಪ್ತದೇಹಃ ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸಮಾಸಾನ್ ನಿರ್ವಾಸ್ಯತೆ ಕೃಪಣಭೀರ್ಭವತಾ ಕದಾನು. ಅನಂತ ದೇಹಗಳನ್ನು ಪಡೆದಿದ್ದೇನೆ, ಅನೇಕ ತಾಯಿ ಗರ್ಭದಲ್ಲಿ ಮಲಗಿದ್ದೇನೆ. ಹಂದಿ, ನಾಯಿ, ಕತ್ತೆ, ಕಿರುಬ, ಅನೇಕ ಪ್ರಾಣಿ ಪಕ್ಷಿಗಳು, ಮಾನವರು, ದಾನವರು ಎಲ್ಲರ ಹೊಟ್ಟೆಯಲ್ಲಿ 84 ಲಕ್ಷ ಜೀವರಾಶಿಗಳ ಮಲಮೂತ್ರಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾನಂತೆ ಜೀವ. ಮಲಮೂತ್ರಗಳ ಬಾವಿಯಲ್ಲೇ ಬಿದ್ದಿದ್ದೇನೆ. ಅವರ ಜಠರಾಗ್ನಿ ಹೊಟ್ಟೆಯಲ್ಲಿರುವ ಬೆಂಕಿಯಿಂದ ಮೈಯೆಲ್ಲ ಸುಡುತ್ತಂತೆ. ಆದ್ದರಿಂದ ಈ ಗರ್ಭವಾಸದ ತಿಂಗಳನ್ನು ಲೆಕ್ಕ ಹಾಕ್ತಾ ಇದ್ದೇನೆ. 10ನೇ ತಿಂಗಳಲ್ಲಿ ಎಷ್ಟು ತಿಂಗಳು ಕಳೆದಿದ್ದೇನೆ, ಇನ್ನು ಎಷ್ಟು ಕಳೆಯಬೇಕಾಗಿದೆ ಅಂತ ದೀನ ಬುದ್ಧಿಯಿಂದ ವಾಸ ಮಾಡ್ತಾ ಇರುವ ನನ್ನನ್ನು ಉದ್ಧಾರ ಮಾಡು ದೇವರೇ. ಏನೇ ದೃಶಿಮತಿಮಸೋ ದಶಮಾಸ್ಯೈಷ ಸಂಗ್ರಾಹಿತ ಪುರುದಯೇನ ಭವಾದೃಶೇನ ಸ್ವೇನೈವ ತುಷ್ಯತು ಕೃತೇನ ಸದೀನನಾಥಃ ಕೋ ನಾಮ ತತ್ಪ್ರತಿವಿನಾಂಜಲಿ ಮತ್ಸ್ಯ ಕುರಿಯಾತ್. ಪರಮ ದಯಾಳುವಾದ ನೀನೊಬ್ಬನೇ ನನ್ನನ್ನು ಈ ಸಂಸಾರ ಗರ್ಭದಿಂದ ರಕ್ಷಣೆ ಮಾಡಲಿಕ್ಕೆ ಯೋಗ್ಯನಾಗಿದೆ. ಆದ್ದರಿಂದ ನಿನಗೆ ಕೈ ಮುಗಿದು ಜೋಡಿಸಿ ಹೇಳ್ತೇನೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನೂ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರ ಬಂಧನದಿಂದ ನನ್ನನ್ನು ಬಿಡುಗಡೆ ಮಾಡು. ಪಶ್ಯತ್ಯಯಂ ಧಿಷಣಯ ನನು ಸಪ್ತಭದ್ರಿಹಿ ಶಾರೀರ ಭೇದಮ ಶರೀರವದಸ್ಯ ದೇಹೇ ಯದ್ದತ್ತಯ ಸತಮಹಂ ಪುರುಷಂ ಪುರಾಣಂ ಪಶ್ಯೇ ಬಹಿರ್ಹೃದಿ ನ ಚೈತ್ಯಮಿವ ಪ್ರತೀತಂ. ಭಗವಂತ ಪಂಚ ಜ್ಞಾನೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಕೊಟ್ಟಿದ್ದಾನೆ. ಯಾಕೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ಅವನನ್ನು ಧ್ಯಾನ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಅಂತ ನಿನ್ನನ್ನು ಮಾತ್ರ ನಾನು ಹೃದಯದಲ್ಲಿ ನೋಡಲಿಲ್ಲ. ಹೊರಗಡೆ ದೊಡ್ಡ ದೊಡ್ಡ ಸ್ಕ್ರೀನ್ ಹಾಕ್ಕೊಂಡು ಯಾರ್ಯಾರನ್ನೂ ನೋಡಿದೆ, ಆದರೆ ನಿನ್ನನ್ನು ಮಾತ್ರ ನಾನು ನೋಡಲಿಲ್ಲ. ಚಿತ್ತಾಭಿಮಾನಿಯಾದ ಬ್ರಹ್ಮನ ಒಂದು ಪ್ರೇರಣೆಯಂತೆ ನಿನ್ನನ್ನು ನೋಡಬೇಕು ಅನ್ನೋ ಬುದ್ಧಿಯನ್ನು ನನಗೆ ಕೊಡು. ನನಗೆ ಸ್ವಾತಂತ್ರ್ಯ ಇಲ್ಲ, ಜನನ ಮರಣಗಳಲ್ಲಿ ಅನಿವಾರ್ಯವಾಗಿ ಸುತ್ತಾ ಇದ್ದೇನೆ ಅಂತ 100 ದುಃಖಗಳನ್ನು ಹೇಳಿ ಇನ್ನೊಮ್ಮೆ ನನ್ನ ಸಂಸಾರದ ದುಃಖ ಆಗದೇ ಇರುವ ಹಾಗೆ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾನೆ. ಆ ಭಗವಂತ ಅವನಿಗೆ ಹೇಳ್ತಾನಂತೆ, ಕಪಿಲ ರೂಪಿಯಾದ ಪರಮಾತ್ಮ ಹೇಳ್ತಾನೆ, ಹೀಗೆ ಗರ್ಭದಲ್ಲಿರುವಂಥ ಮಗು ಹೇಳುತ್ತಂತೆ, ನಾನು ಹೊರಗೆ ಬರಲ್ಲ. ಯಾಕೆ ಅಂದರೆ ಇಷ್ಟು 1000 ದುಃಖಗಳಿದ್ರೂ ಕೂಡ ದೇವರ ನೆನಪಿದೆ ಈ ಗರ್ಭದಲ್ಲಿ. ಹೊರಗಡೆ ಇಷ್ಟೊಂದು ದುಃಖ ಇಲ್ಲ, ಆದರೆ ದೇವರು ಮರ್ತೋಗ್ತಾನೆ ಅಂತ ಕೆಲವು ಮಕ್ಕಳು ಹೊರಗೆ ಬರಲ್ಲಂತೆ. ಅದಕ್ಕೆ ಸಿಕ್ಕಾಪಟ್ಟೆ ಈಗ ಸಿಸೇರಿಯನ್ನೇ ಆಗುವುದಿಲ್ಲ, ನಾರ್ಮಲ್ ಡೆಲಿವರಿ ಕಡಿಮೆ. ಯಾಕೆ ಅಂದರೆ ಹೊರಗೆ ಬಂದರೆ ಡೇಂಜರ್, ಸಿಕ್ಕಾಪಟ್ಟೆ ದುಃಖ ಆಗುತ್ತೆ ಅಂತ ಆ ಮಕ್ಕಳು ಹೊರಗೆ ಬರಲಿಕ್ಕೆ ಕೇಳದಂತೆ. ಆದರೂ ಕೂಡ ಹೊಟ್ಟೆ ಕೊಯ್ದು ಹೊರಗೆ ಹಾಕ್ತಾರೆ ಅದನ್ನು. ಆವಾಗ ಪ್ರಸವ ವಾಯುವಿನಿಂದ ಹೊರಗೆ ಬರೋರು ಕೆಲವರು, ಹೊಟ್ಟೆ ಕೊಯ್ಕೊಂಡು ಹೊರಗಡೆ ಬರೋರು ಕೆಲವರು. ಆ ಹೊರಗಡೆ ಬಂದ ಮೇಲೆ ಜನ್ಮಾಂತರದ ನೆನಪೆಲ್ಲ ಹೊರಟು ಹೋಗ್ಬಿಡುತ್ತೆ. ಆಮೇಲೆ ಬರೀ ಹೊರಗಡೆ ಇರುವ ಜಗತ್ತೇ ನೆನಪಾಗುತ್ತೆ. ಮತ್ತು ತಾಯಿಯ ಆ ರಕ್ತ ಮಲಮೂತ್ರಗಳಲ್ಲಿ ಬಿದ್ದು ಒದ್ದಾಡಿದ ಜೀವ ಹೊರಗಡೆಯಿಂದ ಆ ಸುಖ ಈ ಸುಖ ಅಂತ. ಆ ಮಗುವಾಗಿದ್ದಾಗಲೂ ಅಷ್ಟೇ, ಮಲಮೂತ್ರಗಳಿಂದ ದೇಹ ಅಶುದ್ಧವಾಗಿರುತ್ತೆ, ಹೊಟ್ಟೆ ಕಟ್ಕೊಂಡಿರುತ್ತೆ, ಮಲ ಹೊರಗೆ ಬರಲ್ಲ. ತಾಯಿ ಅದಕ್ಕೆ ಹಸಿವಾಗ್ತಾ ಇದೆ ಅಂತ ಮತ್ತು ಆಹಾರ ಹಾಕ್ತಾಳೆ. ತಿಗಣೆ ಕಚ್ಚುತ್ತಾ ಇರುತ್ತೆ, ಆ ಮಗು ಅಳ್ತಾ ಇರುತ್ತೆ, ಅದಕ್ಕೆ ತಾಯಿ ಇದಕ್ಕೇನೋ ತಲೆನೋವು ಬಂದಿದೆ ಅಂತ ಅಮೃತಾಂಜನ ಹಂಚ್ತಾ ಇರ್ತಾಳೆ. ಹೀಗೆ ಅದು ಏನೋ ಕೇಳುತ್ತೆ, ಇದೇನೋ ಮಾಡುತ್ತೆ. ಇಲ್ಲಿ ಸೊಳ್ಳೆ ಕಚ್ಚಿರುತ್ತೆ, ಕೆರ್ಕೊಂಡ್ರೆ ನವೇ ಹೋಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಇನ್ಯಾವುದೋ ಮಗು ಬಂದರೆ ಅದರ ಮುಸುಡಿ ಕೆರಿತಾ ಇರುತ್ತೆ. ಅದು ಮಗು ಮಗ್ಗಲಾಗಲಿಕ್ಕೂ ಆಗಲ್ಲ. ಇಂತಹ ತಿಗಣೆ, ಸೊಳ್ಳೆ, ತುದಂತಿ, ಆ ತ್ವಚಂ, ದಂಶ, ಮಚಕ, ಮತ್ಕುಣಾದಯ ಎಲ್ಲ ನೋಡಿ ಪುರಾಣ ಕಾಲದಿಂದ ಇದೆ. ಸೊಳ್ಳೆ, ನೊಣ, ತಿಗಣೆ, ಕ್ರಿಮಿಕೀಟಗಳೆಲ್ಲ ಪುರಾಣ ಕಾಲದಿಂದ ಇವೆ. ಅವುಗಳಿಗೆ ಚಿರಂಜೀವಿಗಳು, ಅವು ಕಚ್ಚುತ್ತಾನೇ ಇರುತ್ತೆ. ಇವನು ಅಳ್ತಾನೇ ಇರ್ತಾನೆ. ಇವನು ಯಾಕೆ ಅಳ್ತಾನೆ ಇದು ಅಮ್ಮನಿಗೆ ಗೊತ್ತಾಗಲ್ಲ. ಕೊನೆಗೆ ಸಮಾಧಾನ ಮಾಡಿ 2 ಕಪಾಳ ಕೊಡಿದ್ದಾಳೆ, ಮತ್ತು ಆ ಏಟು ತಿನ್ನಬೇಕು ಆ ಮಗು. ಹೀಗೆ ಶೈಶವಾವಸ್ಥೆಯಲ್ಲಿ ಭಯಂಕರ ದುಃಖ. 5 ವರ್ಷಗಳ ಕಾಲ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಯೌವನ ಬರುತ್ತೆ. ಯೌವನ ಬಂದ ಮೇಲೆ ಕನ್ನಡಿ ಮುಂದೆ ಜೀವನ, ನಾನು ಹಂಗಿರ್ತೀನಿ ಹಿಂಗಿರ್ತೀನಿ ಏನೋ ಶಾಶ್ವತ ರೂಪ ಸೇರ್ಕೊಂಡ್ಬಿಡ್ತಾರೆ ಕೆಲವರು. ಆಮೇಲೆ ತಲೆ ಕೂದಲು ಕೃಷ್ಣಕೇಶ ಎಲ್ಲ ಶುಕ್ಲಕೇಶ ಆಗುತ್ತೆ. ಆವಾಗ ಕರಿ ತಂದು ಬಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅದು ಕೊನೆಗೆ ಯಾವ ಕರಿ ಸಿಗಲಿಲ್ಲ ಅಂದರೆ ಬೊಗ್ಗು ತಂದು ಅದನ್ನೇ ತಲೆಗೆ ತಿಕ್ಕೊಳ್ತಾರೆ. ಹೀಗೆ ಭೋಗದ ಆ ತಾಪಗಳು ಅದು ಸಿಗದೇ ಇದ್ದಾಗ ಕೋಪ ಅಧಿಕ ಆಗುತ್ತಂತೆ. ಸದೇಹೇನೇನ ಮಾನೇನ ವರ್ಧಮಾನೇನ ಮಂಜುನ ಕರೋತಿ ವಿಗ್ರಹಂ ಕಾಮಿಶ್ವಾಂತಾಯ ಚಾತ್ಮನಃ. ದೇಹ ಬೆಳೆದಷ್ಟು ಕಾಮಕ್ರೋಧಗಳು ಬೆಳೆಯುತ್ತದೆ. ದೇಹ ಬೆಳೀತಾ ಇರುತ್ತೆ, ಕಾಮಕ್ರೋಧಗಳು ಜಾಸ್ತಿ ಆಗುತ್ತೆ.
ಅದರಿಂದ ಏನಾಗುತ್ತೆ, ನಾನಾ ವಿಧವಾದ ಕಾಮನೆಗಳಿಂದ ಜಗಳ, ಕದನ, ಮನೆ ಮನೆ ಒಡಕತನ ಇದೆಲ್ಲ ಆರಂಭ ಆಗಿ ದೇವರು ಮರೆತು ಹೋಗ್ತಾನೆ. ಅವ್ರು ಪ್ರವಚನಕ್ಕೆ ಬರ್ತಾರಾ, ನಾನು ಬರಲ್ಲ ಇವತ್ತು. ಅವ್ರು ಬಂದ ಜಾಗದಲ್ಲಿ ನಾನು ಇರಲ್ಲ. ಮೋಕ್ಷ ಸಿಗಲ್ಲ ಅಂದರೆ ಬೇಡ ಹೋಗಿ, ಮೋಕ್ಷನೂ ಬೇಡ. ಅವರೇನಾದರೂ ಮೋಕ್ಷಕ್ಕೆ ಬರ್ತಾರೆ ಅಂದರೆ ನನಗೆ ಮೋಕ್ಷನೂ ಬೇಡ. ಈ ಥರ ಭಯಂಕರವಾದ ಕಾಮಕ್ರೋಧಗಳು ಹುಟ್ಟಿಕೊಂಡು ಬಿಡುತ್ತೆ. ಸಂಸಾರದ ಹೊಡೆದಾಟ, ಅವಿದ್ಯಾ ಕರ್ಮ ನಿಮಿತ್ತವಾದ ನರಕಾದಿಗಳ ಕ್ಲೇಶ, ಮತ್ತೆ ಬದುಕುವ ಆಸೆ, ಸುಖ ಅನುಭವಿಸಬೇಕು ಅಂತ ಅನೇಕ ಆಸೆ, ಆದರೆ ಅದು ಜೀರ್ಣ ಆಗಲ್ಲ. ತಿಂದಿದ್ದೆಲ್ಲ ಜೀರ್ಣ ಆಗಲ್ಲ. ಮತ್ತೆ ಮಾತ್ರೆ ತಗೋ, ಮತ್ತು ಜೀರ್ಣ ಮಾಡ್ಕೋ, ರಾತ್ರಿ ಮತ್ತೆ ಮಸಾಲೆ ದೋಸೆ ತಿನ್ನು. ಈ ಥರ ಈ ಜೀವನ ಅನೇಕ ಸತ್ಯಂ ಶೌಚಂ ತಪೋ ಮೌನಂ ಬುದ್ಧಿ ಶ್ರೀ ಯಶಕ್ಷಮ ಶಮೋದಮೋ ಭಗಶ್ಚೇತಿ ಯತ್ ಸಂಗಾತ್ಯಾತಿ ಸಂಶಯಂ. ದುರ್ಜನರ ಸಂಘ, ದುಷ್ಟ ವಸ್ತುಗಳ ಸಂಘದಿಂದ ಸತ್ಯ, ಶೌಚ, ದಯಾ, ಮೌನ, ಭಗವದ್ಬುದ್ಧಿ, ಧರ್ಮಾಚರಣೆ, ಯಶಸ್ಸು, ಕೀರ್ತಿ, ಕ್ಷಮೆ, ಭಗವನ್ನಿಷ್ಠವಾದ ಬುದ್ಧಿ, ಇಂದ್ರಿಯ ನಿಗ್ರಹ ಎಲ್ಲ ಕೆಟ್ಟವರ ಸಂಘ ಮಾಡಿದರೆ ಹೊರಟೋಗ್ಬಿಡುತ್ತಂತೆ ಆ ಸದ್ಗುಣಗಳೆಲ್ಲ. ಆದ್ದರಿಂದ ದುರ್ಜನರ ಸಂಘ ಬಿಡಿ, ಹರಿಭಕ್ತರ ಸಂಘ ಮಾಡಿ. ಯಾವುದೇ ಕಾರಣದಿಂದ ದುರ್ಜನರ ಸಂಘವನ್ನು ಮಾಡಬೇಡಿ. ಸಂಗಂನ ಕುರಿಯ ಪ್ರಮದಾ ಸುಜಾತು ಯೋಗಸ್ಯ ಪರಮಾರುಕ್ಷು. ಅತಿಯಾದ ಹೆಣ್ಣಿನ ಸಂಘವನ್ನು ಮಾಡಬಾರದು, ಅದು ಮೋಕ್ಷಕ್ಕೆ ಪ್ರತಿಬಂಧಕವಾಗುತ್ತೆ. ಆದ್ದರಿಂದ ಎಲ್ಲ ಪ್ರತಿಬಂಧಕವಾದ ಅತಿಯಾದ ಧನ ಸಂಪಾದನೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡಬೇಕಂತ. ಅತಿಯಾದ ಸಂಪಾದನೆ ಅದು ಮನಸ್ಸು ಬುದ್ಧಿಗಳನ್ನು ಹಾಳು ಮಾಡುತ್ತೆ ಅಂತ. ಹೀಗೆ ಆ ಉದರದಲ್ಲಿರುವಂತಹ ಜೀವನ ಅವಸ್ಥೆ, ಅವನು ಹೊರಗಡೆ ಬಂದಾಗ ಅವನು ಕೊಡುವಂತಹ ವ್ಯಥೆಗಳು, ಇದನ್ನೆಲ್ಲ ಹೀಗೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಆ ದೇವಹೂತಿಗೆ ವೈರಾಗ್ಯ ಬಿಡುತ್ತೆ. ಕಪಿಲ ರೂಪಿಯಾದ ಪರಮಾತ್ಮನಿಂದ ದೇವಹೂತಿ ಪರಿಪೂರ್ಣವಾದ ವೈರಾಗ್ಯವನ್ನು, ಅಂದರೆ ಹೇಳೋರು ಸರಿ ಇದ್ರೆ ಬೇಗ ವೈರಾಗ್ಯ ಬರುತ್ತಂತೆ. ಕೆಲವರಿಗೆ ಕೇಳ್ತಾ ಕೇಳ್ತಾ ವೈರಾಗ್ಯ ಬರುತ್ತೆ, ಪುರಾಣದಲ್ಲೇ ವೈರಾಗ್ಯ ಬರುತ್ತೆ, ಹೇಳೋರು ಸರಿ ಇಲ್ಲ. ಹಾಗೆ ಸಮಸ್ತ ಪ್ರಪಂಚದ ಅಧೀನ ಭಗವಂತ ದೇವಹೂತಿಯೇ ಆಲೋಚನೆ ಮಾಡಿದಂತೆ ಕಪಿಲ ಮಗನಾಗಿ ಬಂದಿಲ್ಲ, ನನಗೆ ತತ್ವಜ್ಞಾನದ ದೇವತೆಯಾಗಿ ಅವತಾರ ಮಾಡಿದ್ದಾನೆ ಅಂತ ಆ ಕಪಿಲನನ್ನು ನೋಡ್ತಾ ನೋಡ್ತಾ ಆಲದೆಲೆ ವಟಪತ್ರದ ಮೇಲೆ ಮಲಗಿದ ಬಾಲ ಶಿಶುವಿನ ಕೃಷ್ಣನ ರೂಪ ಕಣ್ಣಿಗೆ ಕಾಣಿಸ್ತಂತೆ ಅವಳಿಗೆ. ಆ ಥರ ಧ್ಯಾನ ಮಾಡಿದ್ದಾಳೆ. ಅಮ್ಮ, ನೀನು ಭಕ್ತಿ ಮಾರ್ಗವನ್ನು ಸೇವೆ ಮಾಡು, ತುಂಬ ಸುಲಭ ಅಂತ ಹೇಳಿದ್ದಾರೆ. ಭಕ್ತಿ ಮಾರ್ಗ ಅಂದ್ರೆ ಏನು ಗೊತ್ತಾ? ದೇವರ ಕಥೆ ಕೇಳ್ತಾ ಇರೋದು. ಆ ದೇವರ ಕಥೆ ಕೇಳ್ತಾ ಕೇಳ್ತಾ ಕಣ್ಣೀರು ಸುರಿಸುವುದು. ಅದಕ್ಕಿಂತ ಶ್ರೇಷ್ಠವಾದ ಮಾರ್ಗ ಇನ್ನೊಂದಿಲ್ಲ ಅಂತ ಹೆಣ್ಮಕ್ಕಳಿಗೆಲ್ಲ ದೇವರು ಉಪದೇಶ ಮಾಡಿದ್ದು. ಸಿಕ್ಕಾಪಟ್ಟೆ ಪ್ರಾಣಾಯಾಮ, ಜಪ, ತಪ, ಅನುಷ್ಠಾನ ಏನು ಮಾಡಬೇಡಿ, ದೇವರ ಕಥೆ ಕೇಳಿ, ಚೆನ್ನಾಗಿ ದೇವರ ಕಥೆ ಕೇಳಿ. ಭಕ್ತಿ ಮಾರ್ಗವನ್ನು ಉಪದೇಶ ಮಾಡಿದ. ಅವಳು ಭಕ್ತಿ ಮಾರ್ಗದಿಂದ ದೇವರನ್ನು ಧ್ಯಾನ ಮಾಡಿದ್ಲು. ಅಪರೋಕ್ಷ ಜ್ಞಾನ ಬಂತು ಅವಳಿಗೆ. ಯೋಗ ಶಕ್ತಿಯಿಂದ ಆ ಭಗವಂತ ಅದೃಶ್ಯನಾದ. ಇವಳು ಹೃದಯದಲ್ಲಿ ದೇವರನ್ನು ನೋಡ್ತಾ ಇದ್ಳು. ಅವಳ ಶರೀರ ಆ ಬಿಂದು ಸರೋವರದ ಬಳಿ ಒಂದು ಕಪಿಲ ಅನ್ನುವ ಹೆಸರಿನ ನದಿಯಾಗಿ ಹರಿತಂತೆ. ಕಪಿಲ ರೂಪಿಯಾದ ಪರಮಾತ್ಮನ ಉಪದೇಶವನ್ನು ಪಡೆದ ದೇವಹೂತಿಯ ಶರೀರ ಅದು ಪಾಂಚಭೌತಿಕ ಶರೀರ ಆಗಿರಲಿಲ್ಲ, ಒಂದು ನದಿಯಾಗಿ ಹರಿದು ಹೋಯ್ತಂತೆ. ಅದರಲ್ಲಿ ಅಸ್ಥಿ ಮೂಳೆ ಎಲ್ಲ ಕರಗಿ ಅದು ಒಂದು ನದಿಯಾಗಿ ಹರಿದು ಹೋಯ್ತಂತೆ. ಅದಕ್ಕೆ ಸಿದ್ಧಕ್ಷೇತ್ರ ಅಂತ ಅದಕ್ಕೆ ಹೆಸರು. ಕಪಿಲ ರೂಪಿಯಾದ ಪರಮಾತ್ಮ ತನ್ನ ತಾಯಿಗೆ ಪ್ರತ್ಯಕ್ಷವಾಗಿ ಮೋಕ್ಷವನ್ನು ಕೊಟ್ಟ. ಆ ಈಶಾನ್ಯ ದಿಕ್ಕಿನ ಕಡೆ ಕಪಿಲನಿಗೆ ಸಮುದ್ರ ರಾಜ ವಾಸಸ್ಥಳವನ್ನು ನೀಡಿದನಂತೆ. ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಆ ಕಪಿಲ ರೂಪಿಯಾದ ಪರಮಾತ್ಮ ಇವತ್ತೂ ಇದ್ದಾನೆ. ಈ ಕಪಿಲನನ್ನು ಧ್ಯಾನ ಮಾಡಿದವರಿಗೆ ಕರ್ಮಬಂಧನಗಳೆಲ್ಲ ಬಿಡುಗಡೆ ಆಗುತ್ತೆ ಅಂತ ಇಷ್ಟು 3ನೆಯ ಸ್ಕಂದದಲ್ಲಿ ಕಪಿಲೋಪದೇಶವನ್ನು ಮಾಡಿದ್ದಾರೆ. ಇದೆಲ್ಲ ಉಪದೇಶಗಳು, ಕಥೆಗಳಲ್ಲ. ಇದು ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗುವ ಕಪಿಲೋಪದೇಶ. ಕಪಿಲ ಕರ್ಮಬಂಧ ಮೋಚಯಿತು ಅಂತ ಹೇಳಿದ್ದಾರೆ ನಾರಾಯಣ ವರ್ಮದಲ್ಲಿ. ಅದು ಎಂಥ ಮೋಕ್ಷಕ್ಕೆ ಪ್ರತಿಬಂಧಕವಾದ ಕರ್ಮಗಳಿದ್ರೂ ಕೂಡ ಕಪಿಲ ರೂಪಿಯಾದ ಪರಮಾತ್ಮ ಆ ಬಂಧನಗಳನ್ನು ಬಿಡುಗಡೆ ಮಾಡ್ತಾನೆ ಅಂತ ಕಪಿಲ ಗೀತೆಯನ್ನೇ, ಕಪಿಲೋಪದೇಶವನ್ನೇ ಹೆಚ್ಚು ವಿಸ್ತಾರ ಮಾಡಿದ್ದೇನೆ. ಇನ್ನು ಮುಂದೆ ಚತುರ್ಥ ಸ್ಕಂದ, ಪಂಚಮ ಸ್ಕಂದ ಎರಡನ್ನೂ ಸಂಗ್ರಹ ಮಾಡಿ ಹೇಳಬೇಕು. ಸ್ವಲ್ಪ ಸಮಯದಲ್ಲಿ ಹೇಳ್ತೇನೆ. 4ನೆಯ ಸ್ಕಂದದ ಆರಂಭದಲ್ಲಿ ಅತ್ರಿ ಅನಸೂಯರ ಕಥೆಗಳನ್ನು ಹೇಳಿದ್ದಾರೆ. ಅತ್ರಿ ಅನಸೂಯರು ತುಂಬ ಕಾಲ ತಪಸ್ಸನ್ನು ಮಾಡಿದ್ದಾರೆ. ಯಾಕೆ ತಪಸ್ಸು ಮಾಡಿದ್ದಾರೆ ಅಂದರೆ, ಅನಸೂಯ ದೇವಹೂತಿಯ 3ನೇ ಮಗಳಂತೆ ಅವಳಿಗೊಂದು ಆಸೆ ಬಂತು.
ನೋಡಿ, ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರ ಬರುತ್ತೆ. ತಾಯಿ ಏನು ಮಾಡ್ತಾಳೆ, ಮಕ್ಕಳು ಗಂಡನ ಮನೆಗೆ ಹೋದ ಮೇಲೆ ಆ ಅಮ್ಮ ಮಾಡಿದ್ದನ್ನು ನೆನಪು ಮಾಡ್ಕೊಂಡು ಮಾಡ್ತಾರೆ. ಅದಕ್ಕೆ ಮಾಡ್ತಾ ಇರಬೇಕು. ತಾಯಿ ಉಪದೇಶ ಮಾಡೋಕ್ಕಿಂತ ಜಾಸ್ತಿ ಒಳ್ಳೆಯ ಕೆಲಸ ತಾಯಿ ಮಾಡಬೇಕು. ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಆ ದೇವಹೂತಿಯ 3ನೇ ಮಗಳು ಅನಸೂಯ, ಅವಳು ಅತ್ರಿ ಋಷಿಗಳನ್ನು ಮದುವೆ ಆಗಿದ್ದಂತೆ. ಮನೆಗೆ ಹೋದ ಮೇಲೆ ಅತ್ರಿ ಋಷಿಗಳಿಗೆ ಹೇಳ್ತಾರೆ, ನಮ್ಮಮ್ಮ ನಮ್ಮ ಅಪ್ಪನ ಜೊತೆಗೆ ಧ್ಯಾನ ಮಾಡಿದರೆ ದೇವರೇ ಮಗನಾಗಿ ಅವತಾರ ಮಾಡಿದ, ನಾವು ಹಾಗೆ ತಪಸ್ಸು ಮಾಡೋಣ ಅಂತ ಆ ಅತ್ರಿ ಋಷಿಗಳಿಗೆ ಹೇಳಿದ್ರು. ಅತ್ರಿ ಋಷಿಗಳಿಗೆ ಹೇಳಿದ್ರು, ನೀನು ತಪಸ್ಸು ಮಾಡ್ತಿದ್ರೆ ನಾನು ತಯಾರಿದ್ದೀನಿ ಅಂತ. ಎಲ್ಲ ಗಂಡಂದ್ರು ಹಾಗೆ, ಹೆಂಡತಿ ಮಾಡ್ತಾಳಿದ್ರೆ ರೆಡಿ ಆಗ್ತಾರೆ. ಹೆಂಡತಿ ಇಲ್ಲ ರೀ, ಶ್ರಾದ್ದ ಇಲ್ಲೆಲ್ಲ ಮನೇಲಿ ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ, ರಾಯರ ಮಠಕ್ಕೆ ಹೋಗೋಣ ನಡಿ, ರಾಯರ ಮಠನೂ ಬೇಡ ರೀ, ಸಂಕಲ್ಪ ಶ್ರಾದ್ದ ಮಾಡಿ ನಡಿ. ಕೊನೆಗೆ ಹೊರಗಡೆ ಬೀದಿಗೆ ಬಂದು 2 ಕೈ ಎತ್ತಿ, ಅಪ್ಪ ಇವತ್ತಿನ ಶ್ರಾದ್ದ ತಗೋ, ಒಂದು ಬಾಳೆಹಣ್ಣು ಹಸು ಕೊಡ್ತಾ ಇದ್ದೀನಿ, ಮುಗಿದೋಯ್ತು, ಅದೇ ಶ್ರಾದ್ದ ಆಯ್ತಾ. ಹೆಂಡತಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳುತ್ತೆ ಜಗತ್ತು. ಹೌದಾ ಅಲ್ವಾ ಅಂತ ಕೇಳಬಾರ್ದು. ಯಾಕೆಂದ್ರೆ ಹೌದು ಅಂತ ನಿನಗೇನು ಗಂಡನೇ ಗೊತ್ತಿಲ್ಲ, ನೀನು ಯಾಕೆ ಹೌದು ಆದ್ರಿಂದ ವಿಶೇಷವಾಗಿ ಧಾರ್ಮಿಕವಾದ ಪ್ರೇರಣೆಗಳನ್ನು ಮಾಡಬೇಕು. ಒಳ್ಳೆಯದೇ, ಹೆಂಡತಿ ಮಾತು ಕೇಳೋದೇನು ಕೆಟ್ಟದ್ದಲ್ಲ. ಅದನ್ನು ಸಂಸ್ಕೃತದಲ್ಲಿ ಕಾಂತಾ ಸಂಹಿತೆ ಅಂತ ಹೇಳ್ತಾರೆ. ಕಾಂತಾ ಸಂಹಿತ, ಋಗ್ವೇದ ಸಂಹಿತ ಇದ್ದ ಹಾಗೆ ಕಾಂತಾ ಸಂಹಿತ, ಹೆಂಡತಿಯ ಉಪದೇಶಗಳು ಅಂತ ಇದೆ. ಒಳ್ಳೆಯ ಮಾತನ್ನು ಕೇಳಬೇಕಂತೆ ಗಂಡಂದ್ರಾದವರು. ಅದನ್ನು ಕೇಳಿದ್ರಿಂದ ಅವರಿಗೆಲ್ಲ ಒಳ್ಳೆಯದಾಗುತ್ತದೆ. ಅದನ್ನೇ ಪುರಂದರದಾಸರು ಹೇಳಲ್ವೇ, ಹೆಂಡತಿ ಸಂತತಿ 1000ವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಬಳಿತೇ ಆಯಿತು ಅಂತ ಪುರಂದರದಾಸರ ಹೆಂಡತಿ ಮಾತು ಕೇಳಿದ್ದಕ್ಕೆ ಇವತ್ತು ಜಗತ್ತಿಗೆಲ್ಲ ಇಷ್ಟು ಹರಿದಾಸ ಸಾಹಿತ್ಯ ಬಂತು. ಇಲ್ಲದಿದ್ದರೆ ಅವ್ರ ಪಾಡಿಗೆ ಅವರು ಆ ಉಂಗುರ ಮಾರು, ಆ ಓಲೆ ಮಾರು, ಬೆಂಡೊಲೆ ಮಾರು, ಅದರಲ್ಲೇ ಮಾರಾಟದಲ್ಲೇ ಕಾಲ ಕಳೀತಾ ಇದ್ರು. ಹೆಂಡತಿ ವಿಠಲನಿಗೆ ಒಂದು ಮೂಗುತಿಯನ್ನು ದಾನ ಮಾಡಿದ್ದು ಬದುಕೆಲ್ಲ ಬಂಗಾರ ಆಯಿತು. ಹಾಗಾಗಿ ಕಳ್ತನ ಮಾಡಿಯೂ ದೇವರಿಗೆ ದಾನ ಮಾಡ್ಬೋದು ಹೆಣ್ಮಕ್ಳು ಅಂತ ನಾನು ಹೇಳಿದ್ದೀನಿ ಅಂತ ಹೇಳಬೇಡಿ. ಇನ್ನು ಮೊದಲೇ ಗಂಡಸರು ಯಾರು ಪ್ರವಚನಕ್ಕೆ ಬರಲ್ಲ, ಇನ್ನನ್ನು ನೋಡಿದರೆ ದ್ವೇಷ ಮಾಡ್ತಾರೆ. ಹೀಗೆ ಆ ಅನಸೂಯ ಪ್ರಚೋದನೆ ಮಾಡಿದಂತೆ, ಗಂಡನಿಗೆ ಪ್ರಚೋದನೆ ಮಾಡಿದ್ದು. ಆ ಪ್ರಚೋದನೆಯಿಂದ ಸ್ವಯಂ ಜ್ಞಾನಿಗಳಾದ ಅತ್ರಿ ಋಷಿಗಳು ಇಬ್ಬರೂ ತಪಸ್ಸನ್ನು ಮಾಡಿದ್ರಂತೆ. ಭಗವಂತ ಪ್ರತ್ಯಕ್ಷನಾದ. ಅದು ಕೇಳ್ತಾಳೆ ಅತ್ರಿ ಅನಸೂಯರು, ನೀನೇ ಮಗನಾಗಿ ಬಾ ಅಂತ ಕೇಳಿದರು. ನಿನ್ನಂಥ ಮಗನು ಬೇಕು ಅಂತ ಕೇಳಿದರು. ನೀನೇ ಮಗನಾಗಿ ಬಾ ಅಲ್ಲಿ ದಾಕ್ಷಿಣ್ಯ ಆಯಿತು. ನಿನ್ನಂಥ ಮಗ ಬೇಕು ಅಂದರೆ ದೇವರು ಹೇಳ್ತಾನೆ, ನನ್ನಂಥ ಮಗ ನಾನು ಒಬ್ಬನೇ ಅಂತ ಹೇಳಿ ಭಗವಂತ ದತ್ತ ರೂಪದಿಂದ ಬಂದು ಅನುಗ್ರಹ ಮಾಡಿದ ಅಂತ ಅತ್ರಿ ಅನಸೂಯರಿಗೆ ಭಗವಂತ ದತ್ತಾತ್ರೇಯನಾಗಿ ಬಂದು ಅವತಾರ ಮಾಡಿದ ಅಂತ ಸ್ವಾಯಂಭೂಮನುವಿನ ಮಗಳು ದೇವಹೂತಿ, ದೇವಹೂತಿಯ ಮಗಳು ಅನಸೂಯ. ಎಲ್ಲೆಲ್ಲಿ ದೇವರ ಅವತಾರ ಆಗುತ್ತೆ ಆ ಕಥೆಗಳನ್ನು ಹೇಳ್ತಾರೆ. ವಾಸ್ತವಿಕವಾಗಿ ಈ ಕಥೆಯಲ್ಲಿ ಯಾಕೆ ಹೇಳಿದರು, ದೇವಹೂತಿಗೆ ಇನ್ನೂ ಅನೇಕ ಜನ ಮಕ್ಕಳಿದ್ದಾರೆ, 8 ಜನ ಮಕ್ಕಳಿದ್ದಾರೆ. ಅವ್ರ ಕಥೆ ಹೇಳಲಿಲ್ಲ, ಅನಸೂಯಾಳ ಕಥೆ ಹೇಳಿದರು. ಯಾಕೆಂದರೆ ಅಲ್ಲಿ ಭಗವಂತನ ಅವತಾರ ಆಗಿದೆ ಅಂತ ಕಥೆ ಹೇಳಿದರು. ಭಾಗವತದಲ್ಲಿ ಎಲ್ಲೆಲ್ಲಿ ದೇವರ ಅವತಾರ ಆಗಿದೆ ಆ ಕಥೆಗಳನ್ನು ಹೈಲೈಟ್ ಮಾಡ್ತಾರೆ. ಆಮೇಲೆ ಸ್ವಾಯಂಭೂಮನುವಿನ ಮತ್ತೊಬ್ಬಳು ಮಗಳು ಪ್ರಸೂತಿ, ಅವಳನ್ನು ಯಮಧರ್ಮನಿಗೆ ಕೊಟ್ಟು ವಿವಾಹ ಮಾಡಿದರು. ಯಮಧರ್ಮ ಪ್ರಸೂತಿಯರಿಂದ 16 ಜನ ಮಕ್ಕಳು ಹುಡ್ತಾರೆ. ಅದರಲ್ಲಿ ಮೂರ್ತಿ ದೇವಿ ಅಂತ, ಆ ಮೂರ್ತಿ ದೇವಿಯಿಂದ ಯಮಧರ್ಮನ ಮೂಲಕ ವಾಸ್ತವಿಕ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ದಕ್ಷ ಪ್ರಜಾಪತಿ ಪ್ರಸೂತಿಯರಿಂದ 16 ಜನ ಮಕ್ಕಳಾಗ್ತಾರೆ. 16 ಜನ ಮಕ್ಕಳಲ್ಲಿ ಒಬ್ಬಳು ಮೂರ್ತಿ ಅಂತ ಒಬ್ಬಳು ಹೆಣ್ಮಗಳು. 16 ಜನ ಹೆಣ್ಮಗಳ ಕಥೆ ಹೇಳಲ್ಲ, ಮತ್ತೆ ಮೂರ್ತಿ ಅನ್ನೋ ಹೆಣ್ಮಗಳ ಕಥೆಯನ್ನು ಹೇಳ್ತಾರೆ. ಆ ಮೂರ್ತಿಯನ್ನು ಯಮಧರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ಮೂರ್ತಿಯಿಂದ ಯಮಧರ್ಮ 4 ಜನ ಮಕ್ಕಳನ್ನು ಪಡಿತಾನೆ. 4 ಭಗವಂತನ ಅವತಾರಗಳೇ, ಹರಿ, ಕೃಷ್ಣ, ನರ, ನಾರಾಯಣ ಅಂತ 4 ರೂಪಗಳಿಂದ ಭಗವಂತ ಅವತಾರ ಮಾಡ್ತಾನೆ. ಆ ಪ್ರಸೂತಿಯ ಕೊನೆಯ ಮಗಳು, ಅವಳು ದಾಕ್ಷಾಯಿಣಿ ಅಂತ ಹೆಸರು, ಅವಳಿಗೆ ಸತಿ ಅಂತ ಹೆಸರು. ಅವಳನ್ನು ರುದ್ರದೇವನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಯಾಕೆ ಅಂದರೆ ಅಲ್ಲಿ ಒಂದು ಕಥೆ ನಡೆಯುತ್ತೆ, ಭೀಕರವಾದ ಕಥೆ ಅದು. ನರಸಿಂಹನ ಅನುಗ್ರಹಕ್ಕೆ ದಕ್ಷ ಪ್ರಜಾಪತಿ ಪಾತ್ರನಾಗುವಂತಹ ಪ್ರಸಂಗ. ಆ ದಾಕ್ಷಾಯಿಣಿಯನ್ನು ವಿವಾಹ ಮಾಡಿಕೊಟ್ಟ ಮೇಲೆ ದಕ್ಷ ಪ್ರಜಾಪತಿಗೆ ಅನಿಸುತ್ತಂತೆ, ಲೋಕಪಾಲಕರೆಲ್ಲ ನನ್ನ ಅಳಿಯಂದಿರಾಗಿದ್ದಾರೆ. ಈಶಾನ್ಯ ದಿಕ್ಕಿನ ಅಳಿಯ ರುದ್ರ, ಆಮೇಲೆ ಆಗ್ನೇಯ ದಿಕ್ಕಿನ ಅಳಿಯ ಯಮ, ಹೀಗೆ ಪೂರ್ವ ದಿಕ್ಕಿನ ಅಳಿಯ, ಎಲ್ಲ ಅಷ್ಟದಿಕ್ಪಾಲಕರೆಲ್ಲ ನನ್ನ ಅಳಿಯಂದಿರೆ, ನಾನು ತುಂಬ ದೊಡ್ಡ ಜನ ಆಗಿದ್ದೀನಿ ಅಂತ ಆ ದಕ್ಷ ಪ್ರಜಾಪತಿಗೆ ಅಹಂಕಾರ. ಎಲ್ಲ ಅಳಿಯಂದ್ರು ಬರಬೇಕು, ನನ್ನ ಕಾಲಿಗೆ ಬೀಳಬೇಕು ಅಂತ. ಒಂದು ತುಂಬ ದೊಡ್ಡ ದೇವಸಭೆಯಲ್ಲಿ ದಕ್ಷ ಪ್ರಜಾಪತಿ ಕುಳಿತಾಗ ಆ ರುದ್ರದೇವರು ಬಂದು ನಮಸ್ಕಾರ ಮಾಡಬೇಕಾಗಿತ್ತು, ಆದರೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಆ ಸಭೆಯಲ್ಲಿ ಬ್ರಹ್ಮದೇವರು ಕುಳಿತಿದ್ರಂತೆ. ಈಗ ಉದಾಹರಣೆಗೆ ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಈ ಸಭೆಗೆ ಬಂದು ಕೂತಾಗ
ಇಲ್ಲಿ ನಮ್ಮ ಶಿಷ್ಯರೆಲ್ಲ ಇದ್ದಾರೆ, ಅವ್ರು ನನಗೆ ನಮಸ್ಕಾರ ಮಾಡಬಾರ್ದು ಆಯ್ತಾ. ಮಾಡಿದರೆ ಆ ಗುರುಗಳಿಗೆ ಮಾಡಿದ ಅಪಚಾರ, ಗುರುಗಳಿಗೆ ಮಾಡಬೇಕು. ದೊಡ್ಡವರಿದ್ದಾಗ ಸಣ್ಣವರಿಗೆ ನಮಸ್ಕಾರ ಮಾಡಬಾರ್ದು ಅಂತ ಧರ್ಮ ಆಯ್ತಾ. ದೊಡ್ಡವರಿಗೂ ಮಾಡಲ್ಲ ಸಣ್ಣವರಿಗೂ ಮಾಡಲ್ಲ ಅಂತ ಹೇಳೋದು ತಪ್ಪು. ದೊಡ್ಡವರಿಗೆ ಮಾಡಬೇಕು, ಸಣ್ಣವರಿಗೆ ಮಾಡಬಾರ್ದು. ಹಾಗಾಗಿ ರುದ್ರದೇವರು ನೇರ ಬಂದರು, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರು. ದಕ್ಷ ಪ್ರಜಾಪತಿ ಮಾವ ಆಗಿರ್ಬೋದು, ಹೆಣ್ಣು ಕೊಟ್ಟ ಮಾವ, ಆದರೆ ಬ್ರಹ್ಮದೇವರ ಮುಂದೆ ಸಣ್ಣವನು ಅಷ್ಟೇ ಇರು. ರುದ್ರದೇವರ ಮುಂದೆಯೂ ಸಣ್ಣವನೇ ಅವರು, ಕಕ್ಷಾ ತಾರತಮ್ಯದಲ್ಲಿ. ನಮಸ್ಕಾರ ಮಾಡಲಿಲ್ಲ ಅಂತ ದಕ್ಷ ಪ್ರಜಾಪತಿಗೆ ಅಹಂಕಾರ ಬಂತು. ಅಹಂಕಾರದಿಂದ ರುದ್ರದೇವರಿಗೆ ಅಪಮಾನ ಮಾಡಿದವನು ರುದ್ರದೇವರ ಸಭೆಯಲ್ಲಿ ನಮಸ್ಕಾರ ಮಾಡಲಿಲ್ಲ ಅಂತ ಮಂತ್ರಿಗಳನ್ನೆಲ್ಲ ಕರೆದು ಹೇಳಿದ, ನನ್ನ ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದೆ. ಏನು ತಪ್ಪು ಅಂದರೆ, ಆ ಕೋತಿ ಕಣ್ಣಿನ ರುದ್ರನಿಗೆ ಜಿಂಕೆ ಕಣ್ಣಿನ ಮಗಳನ್ನು ಕೊಟ್ಟು ಕೆಟ್ಟೆ ಅಂತ ಒಂದು ಅನೌನ್ಸ್ ಮಾಡಿದನು. ಜಿಂಕೆ ಕಣ್ಣಿನಂಥ ಹುಡುಗಿ ದಾಕ್ಷಾಯಿಣಿ ಅಂತ ಹೆಸರಿಟ್ಟಿದ್ದೆ, ಅವಳನ್ನು ಹೋಗಿ ಮಂಗನಿಗೆ ಕೊಟ್ಟೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಬಂದು ರುದ್ರದೇವರ ಕಿವಿಗೆ ತಾಗಿತು ಆ ಮಾತು. ಮಾವ ಅಳಿಯನನ್ನು ಬೈತಾ ಇದ್ದಾನೆ ಅಂತ. ಆದರೂ ಕೂಡ ಸಹಿಸಿಕೊಂಡು ಸಹನಾಮೂರ್ತಿಗಳು ರುದ್ರದೇವರು. ಅವರಿಗೆ ಕೋಪ ಜಾಸ್ತಿ ಅಂತ, ಅಹಂಕಾರ ತತ್ವಕ್ಕೆ ಅಭಿಮಾನಿ, ಕೋಪ ಜಾಸ್ತಿ ಅಂತ. ಅಷ್ಟೇ ಸಹನೆಯೂ ಇದೆ, ಕೋಪವೂ ಇದೆ. ಈಗ ಸಹನೆಯ ಕಥೆ, ಇನ್ನು ಮುಂದೆ ಕೋಪದ ಕಥೆ ಇದೆ. ಈಗ ಸಹನಾದಿಂದ ಕೂತಿದ್ದಾರೆ. 3 ವರ್ಷಗಳ ಕಾಲ ಸಹನೆ ಮಾಡಿಕೊಂಡ್ರು. ಹೆಂಡತಿಗೂ ಹೇಳಿಲ್ಲ. ಇವತ್ತಿನ ಕಾಲದಲ್ಲಿ ಆದರೆ ನಿನ್ನಪ್ಪ ಏನು ಮಾಡಿದ ಗೊತ್ತಾ, ಟಾರ್ಚರ್ ಶುರು ಮಾಡುತ್ತೆ. ಒಂದೇ ಒಂದು ಮಾತನ್ನ ದಾಕ್ಷಾಯಿಣಿಗೆ ಹೇಳಿಲ್ಲ. ಅವಳಿಗೆ ಗೊತ್ತೂ ಆಗಲಿಲ್ಲ ನನ್ನ ಗಂಡನಿಗೆ ನಮ್ಮಪ್ಪ ಅವಮಾನ ಮಾಡಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಅಪ್ಪನ ಮನೆಯಿಂದೆಲ್ಲ ಚಕ್ಕುಲಿ ಕೋಡುಬಾಳೆ ಬಂದರೆ ಹೆಂಡತಿಗೆ ಕೊಡ್ತಿದ್ರು ರುದ್ರದೇವರು, ನಾನು ತಿನ್ನಲ್ಲ. ಅವಳಿಗೆ ಗೊತ್ತಾಗ್ತಾ ಇಲ್ಲ, ಅವಳಿಗೆ ದಾಕ್ಷಾಯಿಣಿ ನನ್ನ ಗಂಡನ ಪ್ರೀತಿ ಅಂತ ಅವಳು ಸ್ವೀಕಾರ ಮಾಡ್ತಾ ಇದ್ದ. ಕೊನೆಗೊಂದು ದಿನ ದಕ್ಷ ಪ್ರಜಾಪತಿಗೆ ಭಯಂಕರ ದ್ವೇಷ. ರುದ್ರದೇವರಿಗೆ ಅಪಮಾನ ಮಾಡುವ ಒಂದು ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆಯಿತು. ಆ ಯಾಗದ ನಿರ್ಣಯ ಆಯಿತು. ದೇವತೆಗಳೆಲ್ಲ ಬರ್ತಾ ಇದ್ದಾರೆ. ಇದು ದಾಕ್ಷಾಯಿಣಿಗೆ ಗೊತ್ತಿಲ್ಲ. ರುದ್ರದೇವರ ಫ್ಯಾಮಿಲಿ ಮೆಂಬರ್ಸನ್ನು ಕರಿಬಾರ್ದು. ಅವಾಗ ಹೇಳಿದ್ದಲ್ಲ, ಅವ್ರು ಬರ್ತಾರ, ನಾಶ ಬರಲ್ಲ. ಅದೇ ಇದು ಭಾಗವತದಲ್ಲೇ ಈ ಕಥೆ ಇದೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಬರಬಾರ್ದು. ಗಣಪತಿಯೂ ಬರಬಾರ್ದು, ಷಣ್ಮುಖನೂ ಬರಬಾರ್ದು, ಈ ಪಾರ್ವತಿಯೂ ಬರಬಾರ್ದು, ರುದ್ರನೂ ಬರಬಾರ್ದು, ನನ್ನ ಮಗಳಾದರೂ ಬರಬಾರ್ದು. ಯಾಕೆಂದರೆ ಅಳಿಯ ಸರಿ ಇಲ್ಲ, ಆದ್ರಿಂದ ನನ್ನ ಮಗಳನ್ನು ಹೊರಗೆ ಹಾಕಿದೆ ಅಂತ ಇಷ್ಟು ದ್ವೇಷ. ಆದರೆ ಇದು ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ ಪಾರ್ವತಿಗೆ, ಪಾಪ ದಾಕ್ಷಾಯಿಣಿಗೆ ಗೊತ್ತಿಲ್ಲ. ಆ ದೇವತೆಗಳೆಲ್ಲ ಬಂದು ಹೇಳಿದರು, ಎಲ್ಲಿಗೆ ಹೋಗ್ತಾ ಇದೆ ಅಂತ ಪಾರ್ವತಿ ಕೇಳಿದ್ರು. ನಿಮ್ಮ ಅಪ್ಪ ಮಾಡುವ ಯಜ್ಞಕ್ಕೆ ಹೋಗ್ತಾ ಇದ್ವಿ, ಮತ್ತು ನಿನಗೆ ಅಪ್ಪನೇ ಇಲ್ವಾ ಅಂತ ಕೇಳಿದ್ರು. ತುಂಬ ಅವಮಾನ ಆಯಿತು ಅವಳಿಗೆ. ನಮ್ಮಪ್ಪನ ಯಾಗಕ್ಕೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ವೇಷಭೂಷಣಗಳಿಂದ ಮಿರಿಮಿರಿ ಮಿಂಚುತ್ತಾ ಹೋಗ್ತಾ ಇದ್ದಾರಂತೆ ಹೆಣ್ಮಕ್ಕಳೆಲ್ಲ, ದೇವಲೋಕದ ಹೆಣ್ಮಕ್ಕಳು. ಇವಳಿನ್ನೂ ಯಾವುದೋ ಕಸದ ಗೋಣಿ ಉಟ್ಕೊಂಡು ಕೂತಿದ್ದಾಳು. ಪಾರ್ವತಿ ಹೋಗಿ ಕೇಳಿದ್ದು ದಾಕ್ಷಾಯಿಣಿ ರುದ್ರದೇವರ ಹತ್ರ, ನೋಡಿ ಒಂದು ಯಾಗ ನಡೀತಾ ಇದೆ, ನಮ್ಮ ಅಪ್ಪ ನಿಮಗೆ ಆಹ್ವಾನ ಕೊಟ್ಟಿಲ್ವಾ? ರುದ್ರದೇವರು ಹೇಳಿದ್ರು, ನನಗೆ ಅವಮಾನ ಮಾಡುವ ಯಜ್ಞ ಅದು, ನನಗೆ ಯಾಕೆ ಆಹ್ವಾನ ಕೊಡ್ತಾನೆ? ಅಲ್ಲ, ನಮ್ಮ ಅಪ್ಪ ನಿಮಗೆ ಯಾಕೆ ಅವಮಾನ ಮಾಡಿದ ಅಂದ್ರೆ 3 ವರ್ಷದ ಹಳೆ ಕತೆ ಈಗ ಹೇಳ್ತಾರೆ. ನೀನು ಹೋಗಬೇಡ, ನನಗೆ ಅವಮಾನ ಮಾಡುವ ಯಜ್ಞ ಮಾಡ್ತಾ ಇದ್ದಾನೆ. ನಾನು ಕೋತಿ ಕಣ್ಣಿನವನಂತೆ, ನೀನು ಜಿಂಕೆ ಕಣ್ಣಿನವಳಂತೆ, ಮ್ಯಾಚಿಂಗೇ ಸರಿ ಇಲ್ಲ ಅಂತ ಪಬ್ಲಿಕ್ಕಲ್ಲಿ ಬೈದಿದ್ದಾನೆ. ಅವನು ಭಸ್ಮ ಮೈಗೆ ಹಚ್ಕೊಂಡಿರ್ತಾನೆ, ನನ್ನ ಮಗಳು ಒಳ್ಳೆಯ ಪಾಂಡ್ಸ್ ಸೋಪ್ ಹಚ್ಕೊಡ್ತಾಳೆ ಅಂತ ಹೀಗೆಲ್ಲ ಬೈದುಬಿಟ್ಟಿದ್ದಾನೆ. ಸಿಕ್ಕಾಪಟ್ಟೆ ಬೈದಿದ್ದಾನೆ, ಅವಮಾನ ಮಾಡಿದ್ದಾನೆ. ನಾನಂತೂ ಬರಲ್ಲ. ಯಾರ ಮನೆಯಲ್ಲಿ ಆದರ ಇಲ್ಲ ಅಲ್ಲಿಗೆ ಹೋಗಬಾರ್ದು, ಆದರ ಇದ್ದಲ್ಲಿ ಬಿಡಬಾರ್ದು. ಹೊಸೂರಿನಲ್ಲಿ ಆದರ ಇದೆ, ಅದಕ್ಕೆ ಅವ್ರು ಹೇಳ್ತಿದ್ದಾರೆ ದಶಮಿ ತನಕ ಇರಿ, ನೋಡೋಣ ಅಂತ ಹೇಳ್ತಿದ್ದೀನಿ, ಇರ್ತೀನಿ ಅಂತಲೇ ಕಾಣುತ್ತೆ ಬಹುಶಃ. ಯಾಕೆಂದರೆ ಉಪಚಾರ ಚೆನ್ನಾಗಿದೆ, ಏನು ನಿರ್ಣಯ ಇಲ್ಲ ಮತ್ತೆ, ಗೊತ್ತಾಯ್ತಾ? ಮತ್ತೆ ಮಕ್ಕಳು ಯಾವತ್ತೂ ಉಪ್ಪಿಟ್ಟು ಚೆನ್ನಾಗಿಲ್ಲ ಅಂದರೆ ಹೊರಟು ಬಿಡ್ತೀನಿ ಕಾಣುತ್ತೆ, ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೇ ತಮಾಷೆ. ಆದರ ಇಲ್ಲದ ಅಮೃತಾನ್ನವೇಕೆ ಅಂತ. ಆದರ ಇದ್ದಲ್ಲಿ ಹೋಗ್ಬೇಕಂತೆ, ಆದರ ಇಲ್ಲ ಅಂದರೆ ಅಲ್ಲಿರಬಾರ್ದು ಅಂತ ಒಂದು ನಿಯಮ. ಹಾಗಾಗಿ ರುದ್ರದೇವರು ಹೇಳ್ತಾರೆ, ಆದರ ಇಲ್ಲದೆ ಇರುವ ಜಾಗಕ್ಕೆ ನೀನು ಹೋಗಬೇಡ ಅಂತ. ಪಾರ್ವತಿ ಹೇಳ್ತಾಳೆ, ಅಪ್ಪನ ಮನೆಗೆ ಆದರ ಬೇಕಾಗಿಲ್ಲ. ಒಂದಿನ ಅಪ್ಪನ ಮನೆಯಲ್ಲಿ ಗಂಜಿ ಹಾಕಿದ ಮಕ್ಕಳಿಗೆ ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ ಧರ್ಮಶಾಸ್ತ್ರದಲ್ಲಿದೆ. ಅಪ್ಪನ ಮನೆಯಲ್ಲಿ ಮಗಳ ಜೂರತ್ತಿರಬಾರ್ದು, ಅವನೇನು ಕೊಡ್ತಾನೆ ಅದು ಪ್ರಸಾದ ಅಂತ. ಹೀಗೆಲ್ಲ ನಿಯಮ ಇದೆ. ಆದ್ದರಿಂದ ನನಗೇನು ಆ ರೂಲ್ಸ್ ಇಲ್ಲ, ನನಗೇನು ಆಹ್ವಾನ ಬೇಕಾಗಿಲ್ಲ ಅಂತ. ನಿನಗೆ ಬೇಕಾಗದೇ ಇರ್ಬೋದು, ಅಳಿಯನಿಗೆ ಬೇಕು ಅಂತಾರೆ ರುದ್ರದೇವರು. ಅಳಿಯನಿಗೆ ಇಲ್ಲದೇ ಇದ್ರೆ ನಿನಗೆ ಹೋಗಿ ನಿನಗೆ ಅವಮಾನ ಆದರೆ ಒಂದು ಪ್ರಶ್ನೆ ಮಾಡ್ತಾರೆ ರುದ್ರದೇವರು, ನೀನು ಹೋಗ್ತಿ, ನನಗೆ ಅವಮಾನ ಮಾಡ್ತಾರೆ, ನಿನಗೆ ಅದು ಸಹನೆಯ ಇಲ್ಲ? ಇಲ್ಲ, ಯಾವ ಹೆಣ್ಮಕ್ಳಿಗೂ ಅದು ಸಹನೆ ಇಲ್ಲ. ಗಂಡನಿಗೆ ಅವಮಾನ ಅವ್ರು ಸಹಿಸೋದೇ ಇಲ್ಲ. ಏನು ಅವಮಾನ ಮಾಡೋದಾದ್ರೂ ತಾವೇ ಮಾಡಬೇಕು, ಇನ್ನೊಬ್ಬರು ಮಾಡ್ತಾರೆ ರೂಲ್ಸು. ನನ್ನ ಗಂಡನ ಅವಮಾನ ಮಾಡ್ಲಿಕ್ಕೆ ಅವರೇ ಯಾರು? ಆಮೇಲೆ ನಾನೇ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದಲ್ಲ ಆ ಥರ. ಪಾರ್ವತಿ ಅವಮಾನ ಮಾಡಲಿಲ್ಲ. ಸಂಕ್ರಾಮತಿ ನಿರ್ವಿಶತಿ ದ್ವಿಧಾಚಸ. ಒಮ್ಮೆ ಹೊರಗೆ ಹೋಗ್ತಾ ಇದ್ದು ಒಳಗೆ ಬರ್ತಾ ಇತ್ತು. ನನ್ನ ಗಂಡನಿಗೆ ಅವಮಾನ ಆದರೆ ಭಯ ಆಗ್ತಾ ಇತ್ತು, ಒಳಗೆ ಬರ್ತಾ ಇತ್ತು.
ಇಲ್ಲ ಇಲ್ಲ ಹಾಗೇನು ಮಾಡಲ್ಲ, ನಮ್ಮ ಅಮ್ಮ ಇದ್ದಾಳೆ ಮ್ಯಾನೇಜ್ ಮಾಡ್ತೀನಿ ಅಂತ ಹೊರಗೆ ಹೋಗ್ತಾರೆ. ಕೊನೆಗೆ ಹೋಗೇ ಬಿಟ್ಲು. ಹೋದರೆ ದಕ್ಷ ಪ್ರಜಾಪತಿ ಮೊದಲೇ ಹೇಳಿದ್ದ, ಅವ್ರು ಏನಾದರೂ ಬಂದಾಗ ಸ್ವಾಗತ ಮಾಡಿದರೆ ಎಚ್ಚರ ಅಂತ ನನ್ನ ಹೆಂಡತಿಗೆ ಹೇಳಿದ್ದ. ಕಂಟ್ರೋಲ್ ಇಟ್ಕೊಂಡಿದ್ದ ನನ್ನ ಹೆಂಡತಿಯನ್ನು. ಪ್ರಸೂತಿ ಕರಲ್ಲು, ದಾಕ್ಷಾಯಿಣಿಯನ್ನು ಕರಲ್ಲು, ಒಮ್ಮೆ ಕಣ್ಣು ತಿರುಗಿಸಿದ, ಸುಮ್ಮನೆ ಆಗ್ಬಿಟ್ಟವಳು. ಕೂತ್ಕೋ ಅಂತ ಹೇಳಿಲ್ಲ. ಅವ್ರಿಗೆ ಆಸನ ಇಲ್ಲ, ಅವ್ರಿಗೆ ಉಪಚಾರಗಳಿಲ್ಲ, ರುದ್ರದೇವರಿಗೆ ಆಹ್ವಾನ ಇಲ್ಲ. ಇಂಥ ಒಂದು ಘೋರವಾದ ಯಾಗ. ತುಂಬ ಬೇಸರ ಆಯಿತು, ನಾನು ಬಂದಿದ್ದು ತಪ್ಪಾಯಿತು ಅಂತ ಅನ್ನಿಸ್ತು. ಆದರೂ ಮಧ್ಯದಲ್ಲಿ ಹೋಗಲಿಲ್ಲ. ಯಾಕೆಂದರೆ ವಿಷ್ಣು ಯಾಗ ನಡೀತಾ ಇದೆ, ಅದನ್ನು ತಿರಸ್ಕಾರ ಮಾಡಬಾರ್ದು. ಒಳ್ಳೆ ಕೆಲಸ ನಡೀತಾ ಇದೆ, ನಿಂತು ನೋಡ್ತಾ ಇದೆ. ವಿಷ್ಣು ಯಾಗದಲ್ಲಿ ಅದರ ಪ್ರಸಾದವನ್ನು ಕೊನೆಗೆ ರುದ್ರದೇವರಿಗೆ ಕೊಡಬೇಕು. ಉಚ್ಚೇಷಣ ಭಾಗೋವೈ ರುದ್ರ ಅಂತ ಒಂದು ವೇದ ಮಂತ್ರ, ಯಜುರ್ವೇದದಲ್ಲಿ ಮಂತ್ರ ಇದೆ. ದೇವರಿಗೆ ಆಹುತಿ ಕೊಟ್ಟ ಮೇಲೆ ಅದರ ಉಚ್ಚಿಷ್ಟ ಭಾಗವನ್ನು ರುದ್ರದೇವರಿಗೆ ಕೊಡಬೇಕು ಅಂತ ನಿಯಮ ಇದೆ. ಆ ರುದ್ರದೇವರಿಗೆ ಆಹುತಿಯನ್ನು ಕೊಡ್ಲಿಕ್ಕೆ ಹೋದಾಗ ಮೊದಲೇ ಕಮಿಟ್ಮೆಂಟ್ ಇತ್ತು ಕೊಡಬಾರದು ಅಂತ. ದಾಕ್ಷಾಣಿಯನ್ನು ನೋಡಿ ಇನ್ನು ರುದ್ರದೇವರ ತನಕ ಕಂಪ್ಲೇಂಟ್ ಹೋಗುತ್ತೆ ಅಂತ ಋತ್ವಿಜರು ಆಹುತಿ ಕೊಡ್ಲಿಕ್ಕೆ ಮುಂದಾದರು. ದಕ್ಷ ಪ್ರಜಾಪತಿ ಹೇಳಿದ, ನಿಮ್ಮ ಕೈಕಾಲು ಕಡ್ದು ಹಾಕ್ತೀನಿ ಅಂತ ಹೇಳಿದ್ರು. ಹೆದರ್ಕೊಂಡು ಆಹುತಿಯನ್ನು ಕೊಡಲಿಲ್ಲ. ಈ ಅವಮಾನವನ್ನು ನೋಡಿ ದಾಕ್ಷಾಯಣಿ ತನ್ನ ಯೋಗಾಗ್ನಿಯಿಂದ, ಇಂಥ ಅಪ್ಪನ ದೇಹ ಇದು ಬೇಡ, ಬೇರೆ ದೇಹದಿಂದ ನನ್ನ ಗಂಡನನ್ನ ಪಡಿತೀನಿ ಅಂತ ಯೋಗಾಗ್ನಿಯಿಂದ ತನುತ್ಯಾಗ ಮಾಡಿದ್ಲು. ಇದೆಲ್ಲ ಹರಿದ್ವಾರ ಗಂಗಾ ತೀರದಲ್ಲಿ ಇವತ್ತು ಬಡೇ ಹನುಮಾನ್ ಅಂತ ಬಲಿವಾರ ಸೋಳನ ಮಠ ಕಟ್ಟಿದ್ದಾರೆ. ಅದ್ರ ಎದುರುಗಡೆ ಜಾಗದಲ್ಲಿ ನಡೆದ ಕಥೆಗಳಿದೆಲ್ಲ ಸತಿಘಾಟ್ ಅಂತ ಕರೀತಾರೆ. ಆ ಜಾಗದಲ್ಲಿ ನಡೆದ ಕಥೆಗಳಿದೆಲ್ಲ. ದೇಹತ್ಯಾಗ ಮಾಡಿದ್ಲು ದಾಕ್ಷಾಯಣಿ. ದೇಹತ್ಯಾಗ ಮಾಡಿದ ತಕ್ಷಣ ರುದ್ರದೇವರು ಮನೋನಿಯಾಮಕರು. ಅವ್ರ ಮನೇಲಿ ಗೊತ್ತಾಯ್ತಲ್ಲ, ಏನೆಲ್ಲ ಸೀನ್ ಅವ್ರ ಕೂತಲ್ಲೇ ಕಾಣಿಸ್ತಾ ಇದೆ, CC ಕ್ಯಾಮ್ರಾ ಥರ ದೇವತೆಗಳಿಗೆಲ್ಲ ಕಾಣ್ತಾ ಇರುತ್ತೆ. ಕ್ರುದ್ಧ ಸದಷ್ಟೋಷ್ಟಪುಟ ಸದೃಜಟಿ. ರುದ್ರದೇವರಿಗೆ ಭಯಂಕರ ಕೋಪ ಬಂತು. ತಮ್ಮ ಜಟೆಯನ್ನು ಝಾಡಿಸಿದ್ರು. ನಮ್ಮ ಮಕ್ಕಳು ಝಾಡಿಸಿದ್ರೆ ಹೇರುಗಳು ಬರುತ್ತೆ. ರುದ್ರದೇವರು ಝಾಡಿಸಿದ್ರು, ಸಾಕ್ಷಾತ್ ವೀರಭದ್ರನ ಉತ್ಪತ್ತಿ ಆಯಿತು. ಕ್ರುದ್ಧ ಸದಷ್ಟೋಷ್ಟಪುಟ ಸದೃಜಟಿ. ಭಯಂಕರ ಖಡ್ಗಪಾಣಿಯಾಗಿ ಆ ವೀರಭದ್ರ ನಿಂತಿದ್ದಾನೆ. ರುದ್ರದೇವರ ಅಂಶರೂಪ ಅಂತ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅವನು ನೀನು ಹೋಗು ದಕ್ಷಾಧ್ವರವನ್ನು ನಾಶ ಮಾಡಲಿಕ್ಕೆ ನಿನ್ನ ಸೃಷ್ಟಿಗೆ. ಆ ವೀರಭದ್ರನ ಅಟ್ಟಹಾಸವನ್ನು ನೋಡಿ ಅಗ್ನಿದೇವ ನನಗೆ ಆಹುತಿ ಸಿಗಲ್ಲ ಅಂತ ಜಿಂಕೆ ರೂಪ ತಗೊಂಡನು. ಯಾಕೆಂದರೆ ಪ್ರಾಣಿಗಳಲ್ಲೇ ಫಾಸ್ಟಾಗಿ ಓಡುವ ಪ್ರಾಣಿ ಜಿಂಕೆ, ತುಂಬ ಜೋರಾಗಿ ಓಡೋಗ್ಬೋದು ಅಂತ ಜಿಂಕೆ ರೂಪ ತಗೊಂಡು ಓಡಿದನಂತೆ ಅವನು ಅಗ್ನಿದೇವ. ಎಲ್ಲ ಅದು ಋತ್ವಿಜರ ಮೀಸೆ ಗಡ್ಡಗಳನ್ನೆಲ್ಲ ತುಂಡು ಮಾಡಿದ ಆ ವೀರಭದ್ರ. ಕೊನೆಗೆ ದಕ್ಷನನ್ನು ಹೊಡಿಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ವಿಷ್ಣು ಯಾಗ ಮಾಡ್ತಾ ಇದ್ದ ಅನ್ನೋ ಪುಣ್ಯ ಅವನನ್ನು ರಕ್ಷಣೆ ಮಾಡಿತ್ತಂತೆ. ಕೊನೆಗೆ ರುದ್ರದೇವರು ಬಂದು ಹೇಳ್ತಾರೆ, ಅವನು ಮಾಡುವ ಆಹುತಿಗೆ ಯಾಕೆ ನೀನು ಆಸೆ ಪಡ್ತೀನಿ ದೇವರೇ? ಆ ದಕ್ಷ ಪ್ರಜಾಪತಿಯ ತಲೆಯನ್ನೇ ನೀನು ಆಹುತಿ ಕೊಡ್ತೀನಿ ಅಂತ. ಅದು ಪಶು ಸಂಜ್ಞಾಪನ ಯಜ್ಞ ಅಂತ ಇದೊಂದು ಕ್ರಮ ಇದೆ. ಅಂದರೆ ದೇವರಿಗೆ ಒಂದು ಮಾತಾಡಬೇಡಿ, ದೇವರಿಗೆ ಒಬ್ಬ ಮನುಷ್ಯನ ದೇಹವನ್ನೇ ಒಂದು ಭವಿಷ್ಯ ಪದಾರ್ಥ ಅಂತ ಸಂಕಲ್ಪ ಮಾಡಿ ಅದನ್ನು ಆಹುತಿಯನ್ನಾಗಿ ನೀಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಮಗೆ ಆಜ್ಞೆ ಇದ್ದವ್ರದೆಲ್ಲ ಖಡ್ಗ ಹಿಡ್ಕೊಂಡು ಹೋಗಿ ದೇವರೇ ನಿನಗೆ ಆಹುತಿ ಇದು ಅಂತ ಹೊಡಲಿಕ್ಕೆ ಹೋಗಬೇಡಿ. ಅದಕ್ಕೆ ಅಧಿಕಾರ ವರ್ಗ ಇದೆ. ರುದ್ರದೇವರಿಗೆ ಅಂಥ ಅನುಸಂಧಾನ ಮಾಡುವ ಶಕ್ತಿ ಇದೆ. ದಕ್ಷ ಪ್ರಜಾಪತಿಯ ಎದೆ ಮೇಲೆ ಕುಳಿತು ಈ ತಲೆಯನ್ನು ನಿನಗೆ ಅವನು ಕೊಡುವ ಆಹಾರಕ್ಕಿಂತ ಉತ್ತಮ ಆಹಾರ ಯಾವುದಂದ್ರೆ ಇವನ ತಲೆ, ದಕ್ಷ ಪ್ರಜಾಪತಿಯ ತಲೆ, ಅದನ್ನೇ ನಿನಗೆ ಆಹುತಿ ಕೊಡ್ತೀನಿ ಅಂತ ಹೊಡೆದ್ರು. ತಲೆ ತುಂಡು ಆಗೋಯ್ತು. ದೇವತೆಗಳೆಲ್ಲ ದುಃಖಿತರಾದರು. ಯಜ್ಞ ಅರ್ಧ ಆಗಿದೆ, ಯಜಮಾನನೇ ಸತ್ತು ಹೋಗಿದ್ದಾನೆ. ಮತ್ತೆ ನರಸಿಂಹ ರೂಪಿಯಾದ ಪರಮಾತ್ಮನನ್ನು ಧ್ಯಾನ ಮಾಡಿ ಸಾಯಂಕಾಲ ಗಲಾಟೆ ಇರಲ್ಲ, ಹೊಟ್ಟೆಗೆ ಬಿದ್ದುಬಿಟ್ಟಿರುತ್ತೆ ನೋಡಿ. ಈ ಹೊಟ್ಟೆಗೆ ಹಾಕುವ ಸಮಯದಲ್ಲಿ ಗಲಾಟೆ ಜಾಸ್ತಿ. ಆದ್ದರಿಂದ ಸಾಯಂಕಾಲ ಪುರಾಣ ಒಳ್ಳೆಯದು, ಆದರೂ ಬೆಳಿಗ್ಗೆ ಹೇಳ್ತೇನೆ, ಹಸಿವಿನಿಂದ ಕೇಳಿ ಆಯಿತಾ. ವಿಶೇಷವಾಗಿ ದಕ್ಷ ಪ್ರಜಾಪತಿಯ ತಲೆಯನ್ನು ತುಂಡು ಮಾಡಿದರು. ನರಸಿಂಹ ಮಂತ್ರದಿಂದ ಆಹುತಿಗಳನ್ನೆಲ್ಲ ಕೊಟ್ಟು ದೇವತೆಗಳು ಪುನಃ ದಕ್ಷ ಪ್ರಜಾಪತಿಗೆ ಒಂದು ಆಡಿನ ತಲೆಯನ್ನು ಜೋಡಿಸಿದರು. ಯಾಕೆ ಆಡಿನ ತಲೆ ಬಂತು ದಕ್ಷ ಪ್ರಜಾಪತಿಗೆ ಅಂದರೆ, ರುದ್ರದೇವರಿಗೆ ಕೋತಿ ಕಣ್ಣು ಒಂದಿದ್ದಲ್ಲ, ಕೋತಿ ಕಣ್ಣು ಆಡಿನ ಕಣ್ಣು ಒಂದೇ ಥರ ಇರುತ್ತೆ. ಹೆಂಗೆ ಬೈತೀರಿ ಹಂಗೆ ದೇವರ ಕಣ್ಣು ಕೊಡ್ತಾನೆ. ಯಾರನ್ನೂ ತಮಾಷೆ ಮಾಡಬೇಡಿ. ರುದ್ರದೇವರಿಗೆ ಅಪಮಾನ ಮಾಡಿದ್ದಕ್ಕೆ ದಕ್ಷ ಪ್ರಜಾಪತಿಯ ಬದುಕಿನ ಸ್ವರೂಪವೇ ನಾಶ ಆಯಿತು. ಇವತ್ತು ದಕ್ಷ ಪ್ರಜಾಪತಿಗೆ ಆಡಿನ ತಲೆ. ಅಲ್ಲಿ ತನಕ ಕನ್ನಡಿ ನೋಡ್ತಾ ಇದ್ದಂತೆ, ಈ ಕನ್ನಡಿ ನೋಡಲ್ಲ ಅವ್ರು ದಕ್ಷ ಪ್ರಜಾಪತಿ. ಏನು ಆಡಿನ ತಲೆ ನೋಡ್ಕೊಳ್ಳೋದು ಅಂತ. ಅದು ರುದ್ರದೇವರಿಗೆ ಅವಮಾನ ಮಾಡಿದ್ದಕ್ಕೆ ಸಂಕೇತ. ಅಜಶಿರವಾಯಿತು ಆ ದಕ್ಷ ಪ್ರಜಾಪತಿಗೆ ಅಂತ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ರುದ್ರದೇವರಿಗೆ ಅವಮಾನ ಮಾಡಬೇಡಿ ಅಂತ. ಕೆಲವರು ಭಯಂಕರ ರುದ್ರದೇವರಿಗೆ ಅವಮಾನ ಮಾಡ್ತಾರೆ. ಶ್ರೀರಂಗಕ್ಕೆ ಹೋದರೆ ಕೆಲವರು ರುದ್ರಾಲಯಕ್ಕೆ ಹೋಗಲ್ಲ, ಕೆಲವರು ರಂಗನಾಥನ ಆಲಯಕ್ಕೆ ಬರಲ್ಲ. ಎರಡು ಗುಂಪು. ಅವ್ರು ಇಲ್ಲಿಗೆ ಬರಲ್ಲ ಅಂತಾರೆ, ಅದಕ್ಕೆ ಶಿವಪಾಖಂಡಿ ವಿಷ್ಣು ಪಾಖಂಡಿಗಳು ಅಂತಾರೆ. ವಿಷ್ಣು ಪಾಖಂಡಿ ಅಂದರೆ ರುದ್ರಾಲಯಕ್ಕೆ ಹೋಗಲ್ಲ ಅನ್ನೋರೆಲ್ಲ ವಿಷ್ಣು ಪಾಖಂಡಿಗಳು, ವಿಷ್ಣುವಿನ ಆಲಯಕ್ಕೆ ಹೋಗಲ್ಲ ಅನ್ನೋರೆಲ್ಲ ಶಿವಪಾಖಂಡಿಗಳು.
ಮಧ್ವಾಚಾರ್ಯ ಇದು ಎರಡನ್ನೂ ನಿರಾಕರಿಸಿದ್ದಾರೆ. ನೀವು ರುದ್ರದೇವರ ಭಕ್ತರು ಆಗಬೇಕು, ವಿಷ್ಣು ಭಕ್ತರು ಆಗಬೇಕು ಅಂತ ಒಂದು ಒಳ್ಳೆಯ ಸಿದ್ಧಾಂತವನ್ನು ಈ ಪ್ರಸಂಗದಲ್ಲಿ ಹೇಳಿಕೊಟ್ಟಿದ್ದಾರೆ. ಅಂತಹ ರುದ್ರದೇವರ ಒಂದು ಅಪಮಾನದಿಂದಾಗಿ ದಕ್ಷ ಪ್ರಜಾಪತಿ ಅಹಂಕಾರಿಯಾಗಿ ಪಶ್ಚಾತ್ತಾಪಪಟ್ಟು ಪುನಃ ಸಂಕಲ್ಪ ಮಾಡಿದಂತೆ ರುದ್ರದೇವರಿಗೂ ಆಹುತಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿದ. ಆವಾಗ ಭಗವಂತ ಬಂದು ಆ ಯಜ್ಞದ ಆಹುತಿಗಳನ್ನು ಸ್ವೀಕಾರ ಮಾಡಿದ ಅಂತ ಇಷ್ಟು ಕಥೆಗಳನ್ನು ಹೇಳಿದ್ದಾರೆ. ಆಮೇಲೆ ಸ್ವಯಂಭೂಮನುವಿನ ಮಗ ಧ್ರುವಕುಮಾರ, ಅವನು ಉತ್ತಾನಪಾದರಾಜನ ಮಗನಾಗಿದ್ದಾನೆ. ನಾರದರ ಉಪದೇಶದಿಂದ ಕಾಡಿನಲ್ಲಿ ತಪಸ್ಸನ್ನು ಮಾಡಿ ವಾಸುದೇವ ರೂಪಿಯಾದ ಭಗವಂತನನ್ನು ಧ್ಯಾನ ಮಾಡಿ 6 ತಿಂಗಳಲ್ಲಿ ದೇವರ ಪ್ರತ್ಯಕ್ಷನಾದನು. ಬೇಗ ಒಲಿಯುವುದು ದೇವರ ಮಾತ್ರ, ಯಾವುದು ಬೇಗ ಒಲಿಯಲ್ಲ. ಯಾವ ಮಕ್ಕಳು ಒಲಿಯಲ್ಲ, ಯಾವ ಹೆಂಡತಿ, ಯಾವ ಗಂಡ, ಯಾರೂ ಒಲಿಯಲ್ಲ. ದೇವರು ಬೇಗ ಒಲಿತಾನೆ, ಆದರೆ ನಮಗದು ಬೇಡ. ಮತ್ತು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಏಕಾಗ್ರತೆಯಿಂದ ದಿನಕ್ಕೆ 2 ಗಂಟೆ 6 ತಿಂಗಳು ಪ್ರಾಕ್ಟೀಸ್ ಮಾಡಿ, ನಿಮ್ಮ ಹೃದಯದಲ್ಲಿ ದೇವರು ಕಾಣಿಸ್ತಾನೆ, ಚಾಲೆಂಜ್ ಅಂತಾರೆ. ಕಲಿಯುಗದಲ್ಲಿ ಬೇಗ ಕಾಣಿಸ್ತಾನೆ. ನಮಗೆ 6 ತಿಂಗಳೆಲ್ಲ ಶಕ್ತಿ ಇಲ್ಲ. 2 ಗಂಟೆ ಬೇರೆ ಹೇಳಿದಿರಲ್ಲ, ಸಾಧ್ಯ ಇಲ್ಲ. 10 ನಿಮಿಷ ಕೂತ್ಕೊಂಡು ಗಾಯತ್ರಿ ಜಪ ಮಾಡಲ್ಲ, ಇನ್ನು 2 ಗಂಟೆಯಲ್ಲಿ 6 ತಿಂಗಳಲ್ಲಿ ಸಾಧ್ಯವೇ? ಬೇಗ ಒಲಿತಾನೆ ದೇವರು. ಸುಲಭನೋ ಹರಿ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಬೇಗ ದೇವರು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಸಾಕ್ಷಿಯಾಗಿ ವಾಸುದೇವ ಆ ಧ್ರುವಕುಮಾರನಿಗೆ ಅನುಗ್ರಹ ಮಾಡಿದ. 36,000 ವರ್ಷ ಶತ್ರುಗಳ ಬಾಧೆ ಇಲ್ಲದೆ ಇರುವ ಲೋಕ ನಿನ್ನ ಪಾಲಿಗೆ ಸಿಗಲಿ ಅಂತ ದೇವರು ಅನುಗ್ರಹ ಮಾಡಿದ. ಅದು ಗೊತ್ತಾದ ಮೇಲೆ ವಾಯುದೇವ ಬಂದು ತಮ್ಮ ಮಗಳನ್ನು ದಾನ ಮಾಡಿದಂತೆ. 36,000 ವರ್ಷ ನನ್ನ ಅಡಿಯನಿಗೆ ಅಪಮೃತ್ಯು ಇಲ್ಲ, ಅನಾರೋಗ್ಯ ಇಲ್ಲ, ಶತ್ರುಗಳ ಬಾಧೆ ಇಲ್ಲ, ಸಂಪತ್ತು, ಮಗಳು ಚೆನ್ನಾಗಿರ್ತಾಳೆ ಅಂತ ವಾಯುದೇವರು ಬಂದು ನೋಡಿ. ಸರ್ವೋತ್ತಮನಾದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ ಜೀವೋತ್ತಮರು ಬಂದು ಅನುಗ್ರಹ ಮಾಡ್ತಾರೆ. ತಮ್ಮ ಮಗಳನ್ನೇ ದಾನ ಮಾಡಿದ್ರಂತೆ. ಎಂಥ ವಾಯುದೇವರ ಮಾವನನ್ನಾಗಿ ಪಡೆದವರು ಧ್ರುವಕುಮಾರರು. ಅದಕ್ಕೋಸ್ಕರ ಮೋಕ್ಷಕ್ಕೆ ಹೋಗೋವರಿಗೆಲ್ಲ ಧ್ರುವ ಮಾರ್ಗ ಅಂತ ಹೇಳಿದ್ದಾರೆ. ಅಂದರೆ ವಾಯುದೇವರು ಮೋಕ್ಷ ಮಾರ್ಗ ಪ್ರದರ್ಶನ ಮಾಡ್ತಾರೆ. ನನ್ನ ಅಳಿಯನ ಮನೆಯಲ್ಲಿ ಫಲಾರ ಮಾಡ್ಕೊಂಡು ಬನ್ನಿ ಅಂತಾರಂತೆ. ಮೋಕ್ಷಕ್ಕೆ ಹೋಗೋರಿಗೆಲ್ಲ ಧ್ರುವ ಮಂಡಲದಲ್ಲಿ ಒಂದು ಫಲಾರದ ವ್ಯವಸ್ಥೆ ಇದೆ. ಫಲಾರ ಅಂದರೆ ತತ್ವಜ್ಞಾನ, ಅದರ ವ್ಯವಸ್ಥೆ ಇದೆ. ಇನ್ನು ಉಪ್ಪಿಟ್ಟೋ ಕಾಫಿಯೋ ಅಂತ ಆಲೋಚನೆ ಮಾಡಬೇಡಿ, ಆಯ್ತಾ? ಭಗವಂತನ ಉಪದೇಶವನ್ನು ಪಡೆದು ಧ್ರುವ ಮಂಡಲದಲ್ಲಿ ಶುಂಶುಮಾರ ಮಂಡಲ ಎಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾರಂತೆ ಮೋಕ್ಷಕ್ಕೆ ಹೋಗಬೇಕಂತ. ಅಂತಹ ಶ್ರೇಷ್ಠವಾದ ಕಥೆಗಳು. ಅವನ ಪರಂಪರೆಯಲ್ಲೇ ಅಂಗರಾಜ ಅಂತ ಬರ್ತಾನೆ. ಅವನ ಮಗ ವೇನ, ಅವನ ಮಗ ಪೃಥುಚಕ್ರವರ್ತಿ. ಆ ಪೃಥುಚಕ್ರವರ್ತಿಯಿಂದಲೇ ಈ ದೇಶವೆಲ್ಲ ಸಮೃದ್ಧವಾಯಿತು ಅಂತ ಕಥೆಗಳನ್ನು ಹೇಳಿ 4ನೆಯ ಸ್ಕಂದ ಪುರಂಜನೋಪಾಖ್ಯಾನದ ಮೂಲಕ ಮುಕ್ತಾಯವಾಗುತ್ತೆ. 5ನೆಯ ಸ್ಕಂದದಲ್ಲಿ ಪ್ರಿಯವ್ರತ ರಾಜ, ಪ್ರಿಯವ್ರತ ರಾಜನಿಗೆ ಆಗ್ನೇತ್ರ ಅಂತ ಒಬ್ಬ ಮಗ ಹುಡ್ತಾನೆ. ಆಗ್ನೇತ್ರನಿಗೆ ನಾಭಿ ಅಂತ ಮಗ ಹುಡ್ತಾನೆ. ನಾಭಿ ಅನ್ನೋನಿಗೆ ವೃಷಭ ಅನ್ನೋನು ಮಗನಾಗಿ ಹುಡ್ತಾನೆ. ವೃಷಭನಿಗೆ ಭರತ ಅನ್ನೋನು ಮಗನಾಗಿ ಹುಡ್ತಾನೆ. ಆ ಭರತನಿಂದಲೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ ಎಂಬಲ್ಲಿಗೆ 2ನೇ ದಿನದ ಕಥೆ ಮುಕ್ತಾಯ. ಇಷ್ಟು ಬೇಗ ಆಗುತ್ತೆ ನೋಡಿ, ಆಯ್ತಾ? ಎಲ್ಲಿ ತೃತೀಯ ಸ್ಕಂದ ಸಂಕ್ಷೇಪ ಮಾಡಿ ಹೇಳಿದೆ ಅಷ್ಟೇ. ಕಪಿಲನ ಉಪದೇಶ ಪ್ರಧಾನವಾಗಿ ಹೇಳಬೇಕು ಅಂತಿತ್ತು, ಅದನ್ನು ಹೆಚ್ಚು ವಿಸ್ತಾರ ಮಾಡಿದ್ದೇನೆ. ಆ ಭರತನ ಕಥೆ ಏನು ಅನ್ನೋದನ್ನು ಮತ್ತೆ ಅಲ್ಲಿಂದ ಆರಂಭ ಮಾಡಿ ನರಸಿಂಹ ಉಪಾಖ್ಯಾನದ ತನಕ ನಾಳೆಯ ಕಥೆ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಹರಿಪ್ರಿಯತ ಮಧ್ಯೆ ಶಾಸ್ತ್ರ. ಹರೇ ಹರೇ ಮೇ ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ. ಆ ಶ್ಲೋಕ ಎಲ್ಲ ಬರೆಸ್ಬೇಕು, ನೀವು ಹೇಳಿಬಿಟ್ರೆ ಅವರಿಗೆಲ್ಲ ನಾನು ಹೇಳಿಸ್ತಾ ಇದ್ದೆ. ಹೇಳಿ ಎಲ್ಲ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಗುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ.
ತೋಳೆ ತೋಳೆ. ಬನ್ನಿ ಎಲ್ಲ ಬನ್ನಿ. ಕನ್ನಡದಲ್ಲಿ